ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸ. ಫಸ್ಟ್ ಡೇ ಬಾ, ಒಂದು ನಿಮಿಷ ನೋಡೋಣ. ಆಮೇಲೆ ವಾಲ್ಯೂಮ್ ಇಲ್ಲಪ್ಪ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದ್ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್ ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಶರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ತಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಕಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ಎಲ್ಲರಿಗೂ ನಮಸ್ಕಾರ. ಈ ಶ್ರೀ ವೇದವ್ಯಾಸ ಮುಖ್ಯಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾನಯ ಇದು ಒಂದು ತುಂಬ ದಿವಸವಾಗಿ ನಮ್ಮ ಮನಸ್ಸಲ್ಲಿ ಆ, ನಾವು ಮಾಡಿಕೊಂಡದ್ದು ಸಂಕಲ್ಪವಾಗಿ. ಅಲ್ಲಿ ಬೇರೆ ಬೇರೆ ನಾವು ಜಾಗಕ್ಕೆ ನಾವು ಪ್ರಯಾಣ ಮಾಡಿದಾಗ ತಮಿಳುನಾಡಿನಲ್ಲಿ ಮುಖ್ಯವಾಗಿ ಕರೂರ್, ಅಲ್ಲಿ ನಾಮಕ್ಕಲ್, ಆ ಕಡೆ ಮೋಹನೂರ್ ಮತ್ತು ಕೊಯಂಬತ್ತೂರ್, ಮಧುರೈ, ತಿರುನಲ್ವೇಲಿ, ಮುಖ್ಯವಾಗಿ ಧರ್ಮಪುರಿ, ಪೊಳ್ಳಾಚಿ ಸಮೀಪ ಕಾಲದಲ್ಲಿ ಹೋದಾಗ ಕೂಡ ಅಲ್ಲಿ ಎಲ್ಲಾನು ಅಲ್ಲಲ್ಲಿ ನಮ್ಮ ಜನರು ಇಷ್ಟವಾಗಿ ಚೆನ್ನೈಯಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ನಾವು ಪ್ರವಚನ ಮಾಡಕ್ಕೆ ಹೋದಾಗಲ್ಲ ಕೂಡ ಬೇರೆ ಬೇರೆ ಮಂಡಳಿಯವರು ಅಲ್ಲಲ್ಲಿ ಕೇಳ್ತಾ ಇರ್ತದೆ, ನಾವು ದಾಸ ಸಾಹಿತ್ಯಕ್ಕಾಗಿ ಏನೋ ಮಾಡಬೇಕು ಹಂಗಂತ. ಸಮೀಪವಾಗಿ ನಾವು ಈ ಹರಿದಾಸ ವಿಜಯ ಎಂದ ಮಾಸ ಈ ಮಂತ್ಲಿ ಮ್ಯಾಗಝಿನ್ ಬರ್ತಾ ಇತ್ತು, ಜಗನ್ನಾಥ ಕೇಶವ ಪಬ್ಲಿಕೇಶನ್ ಎಲ್ಲ. ಅದರಲ್ಲಿ ನಮ್ಮ ಆರ್ಟಿಕಲ್ ಬಂದು ಪ್ರತಿ ತಿಂಗಳು ಕೂಡ ಒவ்வೊಂದು ದಾಸ ಸಾಹಿತ್ಯ ದೀರ್ಘ ಕೃತಿಗಳ ಬಗ್ಗೆ ಇಂಟ್ರಡಕ್ಷನ್ ನಾವು ಮಾಡಿ ಕೊಡ್ತಾ ಇದ್ದೆವು. ಆಮೇಲೆ ನಮ್ಮ
ಹರಿಕಥಾ ಕೂಡ ನಮ್ಮ ಜೊತೆ ಒಂದು 20 ಮಕ್ಕಳು ಬಂದು ಬೇರೆ ಬೇರೆ ಟಾಪಿಕ್ನಲ್ಲಿ ದಾಸ ಸಾಹಿತ್ಯದಲ್ಲಿ ಇರುವ ಆ ಪದಗಳು, ಉಗಾಭೋಗಗಳು, ಹರಿಕಥಾಮೃತಸಾರ ಇದನ್ನ ಕೋಟ್ ಮಾಡಿ ನಾವು ಹರಿಕಥೆಯನ್ನ ಸಂಗೀತ ಉಪನ್ಯಾಸವನ್ನು ಮಾಡ್ತಾ ಇದ್ದೆವು. ಆಗಲ್ಲ ಕೂಡ ಕೇಳ್ತಾ ಇದ್ರು. ಮುಖ್ಯವಾಗಿ ನಮಗೆ ಈ ಸೌರಭ ಮಾಡುವವರೆಲ್ಲ ಬಂದು ಬೇರೆ ಬೇರೆ ಸಮಯದಲ್ಲಿ ನಂತಲಿ ಬರೋದೊಂದು ನಮಗೆ ಬಂದು ಈ ಟಾಪಿಕ್ಲಿ ನಮಗೆ ದಾಸ ಸಾಹಿತ್ಯ ಇದ್ರೆ ಎಲ್ಲ ಸಂಗ್ರಹ ಮಾಡಿ ಕೊಡ್ರಿ ಹಂಗಂತ. ಸೊ ಯಾರು ಬಂದು ಕೇಳ್ತಾ ಇದ್ರೆಯೋ ನಾವು ಆ್ಯಡ್ ಹಾಕಾಗಿ ಅವ್ರಿಗೆ ಬೇಕೆಂಬ ಅವರಿಗೆ ಮಾತ್ರ ಮಾಡಿ ಮಾಡಿ ಕೊಟ್ಟದ್ದು, ಆಗಾಗ ರೆಫರ್ ಮಾಡಿ ಕೊಡ್ತಾ ಇದ್ದೆ, ರಿವ್ಯೂ ಮಾಡಿ ಕೊಡ್ತಾ ಇದ್ದೆ. ಅವ್ರ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದೆಲ್ಲ 5ನೇ ವರ್ಷ 6ನೇ ವರ್ಷ ಮಾಡೋವರಿಗೆಲ್ಲ ಬಂದು ಮಾಡಿದು ಕೊಡ್ತಾ ಇದ್ದೆವು. ಆಗ ಕೇಳಿದೆವು, ಸರಿ ಒಬ್ಬರಿಗೆ ಮಾತ್ರ ಮಾಡ್ತಾ ಇದ್ರೆ ಸರ್ ನಾವೇ ಅದೇ ವಿಷಯಗಳನ್ನ ಒಂದು ನಾವು ಸೆಪರೇಟ್ ಆಗಿ ಏನೋ ಒಂದು ಮಾಡಿ ಕ್ಲಾಸ್ ತರ ಇಲ್ಲ ಸೆಷನ್ ತರ ಅನ್ನೋ ಒಂದು ಪ್ರವಚನವಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಉಪಯೋಗವಾಗುತ್ತೆ ಮತ್ತು ನಾವು ರೆಕಾರ್ಡ್ ಮಾಡಬಹುದು, ಯೂಟ್ಯೂಬ್ಲಿ ಅದನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳಿ ನಾವು ಇದು ಒಂದು ಶ್ರೀ ವೇದವ್ಯಾಸ ಮುಖ್ಯ ಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾಲಯ ಅಂತ ಈ ಒಂದು ಇದನ್ನ ಶುರು ಮಾಡಿದ್ದೆವು. ಈ ಒಂದು ಇದು ನಾವು ಸಮೀಪದಲ್ಲಿ ಸಣ್ಣ ಮಕ್ಕಳಿಗಾಗಿ ಶ್ರೀ ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಆಫ್ ಡಿಸ್ಕೋರ್ಸಸ್ ಆರ್ಟ್ಸ್ ಅಂಡ್ ಆರ್ಟಿಕಲ್ಸ್ ಒಂದು 15 ಮಕ್ಕಳು ನಾವು ಬ್ಯಾಚ್ 1 ಈಗ ಆಲ್ಮೋಸ್ಟ್ 2 ವರ್ಷ ಮುಡಿಸಿದ್ದಾರೆ. ಅವರಿಗೆ ಬಂದು ನಾವು ಗುರು ಪರಂಪರ ಮತ್ತು ಹಬ್ಬಗಳು, ನಮ್ಮ ಸಿದ್ಧಾಂತ, ಕೊಂಚ ಸ್ತೋತ್ರಗಳು, ಗ್ರಂಥ ಪರಿಚಯ ಇದೆಲ್ಲ ಮಾಡ್ತಾ ಇದ್ದೆವು. 2ನೇ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆವು. ಅಂದ್ರೆ ಒಂದು 5-6 ಮಕ್ಕಳು ಜಾಯಿನ್ ಮಾಡಿದ್ದಾರೆ. ಇನ್ನು ನಾವು ಶುರು ಮಾಡಬೇಕು ಬ್ಯಾಚ್ 2. ಸೊ ಅದೇ ಅದು ಮಕ್ಕಳಿಗಾಗಿ ಪ್ರತ್ಯೇಕವಾಗಿದ್ದರೂ ಇದು ದೊಡ್ಡವರಿಗಾಗಿ ಎಸ್ಪೆಷಲಿ ಸ್ತ್ರೀಗಳಿಗೆ ಲೇಡೀಸ್ಗೋಸ್ಕರ ಮಾಡಬೇಕು ಅಂತ. ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಲೇಡೀಸ್, ಎಲ್ಲರಿಗೂ ಕೂಡ ಇದರಲ್ಲಿ ಬರಬಹುದು. ಇದರಿಂದ ದಾಸ ಸಾಹಿತ್ಯ ಪ್ರತ್ಯೇಕವಾಗಿ ಅವರುಗಳೆಲ್ಲ ಕೇಳಿದ್ದರಿಂದ ಸರಿ ಮಾಡೋಣ ಅಂತ ಹೇಳಿ ನಾವು ಶುರು ಮಾಡ್ತಾ ಇದ್ದೆವು. ಮೋಸ್ಟ್ಲಿ ನಾವು ಏನು ಪ್ಲಾನ್ ಮಾಡಿದ್ದೆವು ಅಂದ್ರೆ ನಾವು ಲಾಸ್ಟ್ ವೀಕ್ ವಿಜಯದಶಮಿ ದಿವಸ ಒಂದು ಸೆಷನ್ ಇಟ್ಟಿದ್ದೆ, ಇದು ಏನು ವಿಷಯ ಅಂತ ಹೇಳಿ. ಒಂದು 2 ನಿಮಿಷ ತಕೊಂತಾನೆ. ಏನು ಅಂದ್ರೆ ನಾವು ಪ್ರತಿ ತಿಂಗಳು ಅಟ್ಲೀಸ್ಟ್ ಕಮ್ಮಿ ಪಕ್ಷ ಒಂದು 2 ಸೆಷನ್ ಆದ್ರೂ ಇಡಬೇಕು ಅಂತ. ದೀರ್ಘ ಕೃತಿಗಳ ಬಗ್ಗೆ ಪರಿಚಯ, ವಾದಿರಾಜರ ಹರಿಸರ್ವೋತ್ತಮ ಸಾರ, ಕುಂಡಕ್ರಿಯೆ, ಸ್ವಪ್ನ ಪದ, ಕೋಲು ಹಾಡು ಇಂಥ ಮಾರಿ ದೀರ್ಘ ಕೃತಿಗಳನ್ನ ತಗೊಂಡು ಪರಿಚಯ ಅದ್ರ ಬಗ್ಗೆ ನಾವು ಒಂದು ಒಂದು ಗಂಟೆ ಕಾಲದಲ್ಲಿ ಏನು ವಿಷಯಗಳಿದೆ ಅಂತ ಎಷ್ಟು ಸಾಧ್ಯವೋ ಅಷ್ಟು ನೋಡಬಹುದು ಒಂದು. ಇನ್ನೊಂದು ಈ ಬೇರೆ ಬೇರೆ ಟಾಪಿಕ್, ಈಗ ನಾವು ಸೌರಭಾಲಿ ಬರುವಂಥ ಟಾಪಿಕ್ ಅಂತೆ ಈಗ ಬಂದು ದಾಸ ಸಾಹಿತ್ಯದಲ್ಲಿ ಆಚಾರ ವಿಚಾರ, ದಾಸ ಸಾಹಿತ್ಯದಲ್ಲಿ ಬಿಂಬರೂಪ ಚಿಂತನೆ, ಹೀಗೆ ಬೇರೆ ಬೇರೆ ಹೇಳ್ತಾ ಇದ್ದಾರೆ. ದಾಸ ಸಾಹಿತ್ಯದಲ್ಲಿ ಬಂದು ಹಿರಿಯರ ಸೇವೆ, ಗುರುಗಳ ಸೇವೆ, ಹಿಂಗೆಲ್ಲ ಹೇಳುವಂಥ ವಿಷಯಗಳಿದೆ. ಹಂಗೆ ಇದು ಒಂದು ಟಾಪಿಕ್ ತಗೊಂಡು ನೋಡೋದು. ಇನ್ನೊಂದು ದಾಸ ಸಾಹಿತ್ಯ ಹರಿದಾಸರ ದೃಷ್ಟಿಯಲ್ಲಿ ಬೇರೆ ಬೇರೆ ರೂಪಗಳು, ಭಗವಂತನ ರಾಮದೇವರ ಮೇಲೆ, ಕೃಷ್ಣದೇವರ ಮೇಲೆ, ನರಸಿಂಹದೇವರ ಮೇಲೆ, ಪಾಂಡುರಂಗ, ಉಡುಪಿ ಕೃಷ್ಣ, ಹಿಂಗೆ ತಗೊಂಡು ಅದು ಒಂದು ರೀತಿ. ಇನ್ನೊಂದು ನಮ್ಮ ವಿಜಯದಾಸರ ಸುಳಾದಿಗಳನ್ನ ಕೊಂಚ ಡೀಪ್ ಆಗಿ ನಾವು ಅರ್ಥ ಅರ್ಥ ಅನುಸಂಧಾನ ಚಿಂತನೆ, ಪಂಚ ಸುಳಾದಿಗಳು, ಬೇರೆ ಬೇರೆ ಸುಳಾದಿಗಳ ಕೂಡ ತಗೊಂಡು ನಾವು ನೋಡೋಣ ಹಂಗಂಬದು ಕೂಡ ಒಂದು ಇದು ಇದೆ. ಮುಖ್ಯವಾಗಿ ಮುಂಡಿಗೆ ಪದಗಳನ್ನ ತಗೊಂಡು ಚೆನ್ನಾಗಿ ಬಿಡಿಸಿ ಅದ್ರಲ್ಲಿ ಏನು ಅರ್ಥ ಈ ಈ ರೀತಿಯಲ್ಲಿ ನೋಡೋಣ ಹಂಗಂಬಾದನು ಇದರಲ್ಲಿದೆ. ಸೊ ಈ ಬೇರೆ ಬೇರೆ ಟಾಪಿಕ್ ನಾವು ಮನಸ್ಸಲ್ಲಿ ಎನಿಸಿಕೊಂಡಿದ್ದೆವು. ಆಲ್ರೆಡಿ ನಾವು ಬರೆದ ಆರ್ಟಿಕಲ್ ಇದೆ ಒಂದು, ಇದುವರೆಗೆ ಬಂದು ಒಂದು 40 ಗ್ರಂಥಗಳಿಗೆ, ದೀರ್ಘ ಕೃತಿಗಳಿಗೆ ನಮ್ಮೊಂದು ತಮಿಳ್ ಮೀನಿಂಗ್ ಇದೆ. ಸಂಕ್ಷಿಪ್ತವಾಗಿ 5 to 6 ಪೇಜಸ್ ಅದು ಎಲ್ಲನೇ ಇದೆ. ಅದು ಸೆಪರೇಟ್ ಆಗಿ ಒಂದು ಬುಕ್ ಆಗಿ ಮಾಡಬೇಕು ಎಂಬ ಸಂಕಲ್ಪನೆ ಇದೆ. ಬಟ್ ನಾ ಅದು ಈಗ PDF ಆಗಿ ಕೊಡ್ತಾನೆ, ಈಗ ಇರೋದೆಲ್ಲನೇ ನಾ ಶೇರ್ ಮಾಡ್ಲಿಕ್ಕೆ ಇದೆ. ಈಗ ಇದು ಒಂದು ಈ ಕ್ಲಾಸ್ಲಿ ನಾವು ಏನು ಮಾಡೋಣ ಅಂತಿದ್ದೇವೆ ಅಂದರೆ ಹಿಂಗೆ ಒಂದು ಟಾಪಿಕ್ ನೀವಿನ್ನೂ ರೆಕಮೆಂಡ್ ಮಾಡ್ರಿ, ಏನು ಸಜೆಷನ್ ನಿಮಗೆ, ಏನೇನು ಟಾಪಿಕ್ ಯುನಿಕ್ ಆಗಿ ಇದುವರೆಗೆ ನಾವು ನೋಡಲದೇ ಇರ್ಬೋದು, ನಾವು ತಮಾರಿ ಟಾಪಿಕ್ ಇದು ಅಂದರೆ ಹೇಳಿದರೆ ನಾವು ಅದನ್ನು ಪ್ರಿಪೇರ್ ಮಾಡಿ ಹೋಗೋಣ. ಒಂದು ದೀರ್ಘ ಕೃತಿಗಳು, ಸುಳಾದಿಗಳು, ಮುಂಡಿಗೆ ಪದಗಳು ಅದಿದೆ. ಈ ಥರ ನಾವು ಇವತ್ತು ತಗೊಂಡೇವಲ್ಲ ಹರಿದಾಸರ ದೃಷ್ಟಿಯಲ್ಲಿ ಆಚಾರ ಮತ್ತು ವಿಚಾರ, ಮುಖ್ಯವಾಗಿ ಉಗಾಭೋಗಗಳನ್ನ ಇಟ್ಟು ತಗೊಂಡೇನೆ. ಮುಖ್ಯವಾಗಿ ನಾವು ಎಷ್ಟು ಕಮ್ಮಿ ಪಕ್ಷ ನಾವೊಂದು ಮೆಟೀರಿಯಲ್ ಕೂಡ ಇದರಲ್ಲಿ ಪ್ರೆಸೆಂಟೇಷನ್ ಥರ ಮಾಡಿ ಇದರಲ್ಲಿ ಸ್ಕ್ರೀನ್ ಶೇರ್ ಮಾಡಿ ಮಾಡೋಣ ಅಂತಿದ್ದಾನೆ. ಇದು ಒಂದು ಅವಸರವಾಗಿ ಪ್ರಿಪೇರ್ ಮಾಡಿ ಮಧ್ಯಾಹ್ನ, ಅಷ್ಟು ಪರ್ಫೆಕ್ಟಾಗಿ ಇಲ್ಲ, ಇದನ್ನು ನಾನು ತೋರಿಸ್ತಾನೆ. ಅದನ್ನು PDF ಆಗಿ ಮಾಡಿ ನಾನು ಗೂಗಲ್ G ಡ್ರೈವಲ್ಲಿ ಕೊಟ್ಟು ಬಿಡ್ತೇನೆ, ನೀವು ಡೌನ್ಲೋಡ್ ಮಾಡಿ ತೊಗೊಬೋದು. ಇನ್ನೊಂದು ಇದರಲ್ಲಿ ಏನು ಹಾಕಿದ್ದೇವೋ ಈ ಈ ಒಂದು ಝೂಮ್ ಮೀಟಿಂಗ್ ಸೆಷನ್ನ ಬಂದು ಯೂಟ್ಯೂಬ್ನಲ್ಲಿ ನಾನು ಅಪ್ಲೋಡ್ ಮಾಡಿಬಿಡ್ತೇನೆ. ಒಂದು ವೇಳೆ ನೀವು ಬಂದ್ರೂ ಮತ್ತು ರಿವೈಸ್ ಮಾಡ್ಬೋದು, ಇಲ್ಲ ಯಾರೋ ಆ ವಾರ ಅಟೆಂಡ್ ಮಾಡಕ್ಕೆ ಆಗಿದ್ರೆ ಅವರು ಕೂಡ ಮತ್ತು ಅದರಲ್ಲಿ ಯೂಟ್ಯೂಬ್ಲಿ ಹೋಗಿ ಮತ್ತೆ ರೆಫರ್ ಮಾಡಿರ್ಬೋದು. ಸೊ ಇದು ತನ ನಾವು ಈ ಒಂದು ಶ್ರೀ ವೇದವ್ಯಾಸ ಮುಖ್ಯ ಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾಲಯಲ್ಲಿ ನಾವು ಮಾಡೋಣ ಅಂತ ಸಂಕಲ್ಪ ಮಾಡಿಕೊಂಡಿದ್ದು, ಹರಿವಾಯು ಗುರುಗಳ ಅನುಗ್ರಹ, ಹಿರಿಯರ ಆಶೀರ್ವಾದದಿಂದ ನಮ್ಮ ದಾರಾಪುರ ಕಾಡು ಹನುಮಂತರಾಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಇದನ್ನು ನಾವು ಶುರು ಮಾಡ್ತೇವೆ. ಇದರಲ್ಲಿ ನೀವೇನೋ ಒಂದು 2 ನಿಮಿಷ ಮಾತಾಡಬೇಕು ಅಂದ್ರೆ ಹೇಳ್ರಿ, ಇಲ್ಲಾಂದ್ರೆ ನಾವು ಇವತ್ತು ಕ್ಲಾಸಿಗೆ ಹೋಗೋಣ. ತುಂಬ ಜನ ಬಂದಿದ್ರಿ,
ಲಾಸ್ಟ್ ವೀಕ್ ನಾವು ವಿಜಯದಶಮಿ ಪ್ರಾರಂಭ ಮಾಡಾಗಲೂ ಒಂದು 6-7 ಜನ ಬಂದಿದ್ರು, ಅವರು ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಇವತ್ತು ಟೈಮ್ ಇದ್ದರೆ ನಾವು ಕ್ಲಾಸ್ ಮುಗಿಯೋವಲ್ಲ ಒಂದು ಪ್ರಶ್ನೆ ಉತ್ತರ ಮಾಡೋ ವೇಳೆ ಉತ್ತರ ಪ್ರಶ್ನೆ ಸಮಯದಲ್ಲಿ ಬಂದು ಕ್ವಶನ್ ಅಂಡ್ ಆನ್ಸರ್ ಸಮಯ ಇದ್ದರೆ ನೀವು ಕ್ವಿಕ್ ಇಂಟ್ರಡಕ್ಷನ್ ಮಾಡಿಕೊಳ್ಳಿ. ತುಂಬ ಜನ ಒಂದು ಇಲ್ಲ ಅಂದ್ರೆ ಯಾರ್ಯಾರು ಬಂದಿದ್ರಿ ಅಂತ ಹೇಳಿದ್ರೆ ನಮಗೆ ಕೊಂಚ ಪರಿಚಯ ಆಗುತ್ತೆ. ನಿಮ್ಮ ಐಡಿಯಾ ಸಜೆಷನ್ ಇದ್ರೂ ಹೇಳಿ, ನಾವು ಬರೋ ವಾರದಲ್ಲಿ ಮತ್ತು ಬರೋ ಸೆಷನಲ್ಲಿ ಅದೆಲ್ಲ ಅಕಾಮಡೇಟ್ ಮಾಡೋಣ. ಮರಾಠಿ ಇದೆ, ನಂಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳೋರಿಗೆ ಇವತ್ತು ಸೆಷನ್ಲಿ ಯಾರೋ ಬಂದಿದ್ರೆ ಹೇಳ್ರಿ, ನಾನು ಏನು ಹೇಳ್ತೇನೆ ಕನ್ನಡದಲ್ಲಿ ಮತ್ತು ಅದನ್ನ ತಮಿಳಲ್ಲಿ ರಿಪೀಟ್ ಮಾಡ್ತಾನೆ. ತಮಿಳ್ ಮತ್ತು ಕನ್ನಡದಲ್ಲಿ ಮಾಡೋಣ. ಇಲ್ಲ ಬೇರೆ ಊರಿನಲ್ಲಿ ಅದಾವುದು ಬೇರೆ ಕಂಟ್ರಿಯಲ್ಲಿ ಇರೋವರು, ಇಲ್ಲ ನಮಗೆ ಕನ್ನಡ ಕೂಡ ಅಷ್ಟು ಬರೋದಿಲ್ಲ, ತಮಿಳ್ ಇಲ್ಲ, ಇಂಗ್ಲೀಷ್ ಬೇಕು ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ಯಾರೋ ಇದ್ದರೆ, ಕಾಲೇಜ್ ಸ್ಟೂಡೆಂಟ್ಸ್ ಥರ ಇದ್ದರೆ ಅವರಿಗೆ ಇಂಗ್ಲೀಷಲ್ಲಿ ಕೂಡ ನಾನು ರಿಪೀಟ್ ಮಾಡ್ಲಿಕ್ಕೂ ಓಕೆ, ನನ್ನ ಪ್ರಾಬ್ಲಮ್. ಒಂದು 2 ನಿಮಿಷ ಹೇಳ್ತಾನೆ. ಯಾರೋ ಏನೋ ಮಾತಾಡಬೇಕಾ, ಇದಕ್ಕೆ ಕೇಳಬೇಕಾ? ಎಲ್ಲರಿಗೂ ಕನ್ನಡ ಸರಿಯಾ, ಇವಳ ಯಾರೋ ತಮಿಳ್ ಬೇಕಾ ಇವತ್ತು? ಹಾ, ನಾ ಬೃಂದ ಮಾತಾಡ್ತೀನಿ, ಹಾ ಹೇಳಿ. ನಾಮಕಲ್ಲಿಂದ. ಹಾ ನಮಸ್ತೆ. ತಮಿಳ್ ಹೇಳ್ರಿ, ನಮಗೆ ಪ್ಯೂರ್ ಕನ್ನಡ ಬರಲ್ಲ. ಸರಿ, ನಾನೇ ಪ್ಯೂರ್ ಕನ್ನಡ ಮಾತಾಡೋದಿಲ್ಲ ಅಷ್ಟೊಂದು. ನಂದು ನಮ್ಮ ತಮಿಳ್ ಮಿಕ್ಸ್ ಆಗಿತ್ತಾನೆ ಇರುತ್ತೆ, ನನ್ನ ಕನ್ನಡವೇ ಸುಲಭವಾಗಿರುತ್ತೆ. ಇದರಲ್ಲೂ ತಮಿಳ್ ರಿಪೀಟ್ ಮಾಡ್ತಾನೆ, ಒಂದು ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ನಾ ಶುರು ಮಾಡ್ತಾನೆ. ಸೊ ಇವತ್ತು ನಾವು ತಗೊಂಡ ಟಾಪಿಕ್ ಬಂದು ಆ, ನಮ್ಮ ಲೋಗೋ ನಾ ಇಲ್ಲಿ ಇಟ್ಟಿದ್ದಾನೆ ಎಲ್ಲಾದಲ್ಲಿ. ನೀವು ಇದ್ರಲ್ಲಿ ಏನು ರೆಸ್ಟ್ರಿಕ್ಷನ್ ಎಲ್ಲ ಏನಿಲ್ಲ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಶೇರ್ ಮಾಡ್ಬೋದು, ಇಸ್ ಓಪನ್ ಟು ಆಲ್. ಇದು ನಾನು ಗೂಗಲ್ ಡ್ರೈವ್ ಒಂದು ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಇದನ್ನು ಶೇರ್ ಮಾಡ್ತಾನೆ ಈ ವಾರಂದ. ಸ್ಕ್ರೀನ್ ಶೇರ್ ಮಾಡ್ತೇನೆ, ಒಂದು ನಿಮಿಷ. ಕಾಣಿಸ್ತೆಯಾ? ಕಾಣಿಸುತ್ತೆ ಗುರು. ಕಾಣಿಸುತ್ತೆ. ಸೊ ಇದು ಬಂದು ನಮ್ಮ ದಾಸ ಸಾಹಿತ್ಯ ಪ್ರಜ್ಞಾಲಯ, ವೇದವ್ಯಾಸ ಮುಖ್ಯಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾಲಯ. ಇದು ನಮ್ಮ ಲೋಗೋ. ಇದರಲ್ಲಿ ಇರೋದು ಬಂದು ನಮಗೆ ಎಲ್ಲರಿಗೂ ಗೊತ್ತು, ವೇದವ್ಯಾಸ ಆಚಾರ್ಯರು. ಈ ವಾರ್ತ ಕಾಣಿಸ್ಬೋದು ನಮ್ಮ ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದೆ. 732 ಆಂಜನೇಯರಲ್ಲಿ ಇದು ಮುಖ್ಯವಾದ ಒಂದು ಊರು ನಮ್ಮ ಧಾರಾಪುರ. ಆಂಜನೇಯರನ್ನ ಇಲ್ಲಿ ಇಟ್ಟಿದ್ದೆವು. ಸೊ ಇವತ್ತು ನಾವು ನೋಡುವಂತಹದ್ದು ಒಂದು ದಾಸರ ದೃಷ್ಟಿಯಲ್ಲಿ ಆಚಾರ ಮತ್ತು ಅನುಷ್ಠಾನ ಇರುತ್ತೆ. ನಾವು ಇವತ್ತು ತಕೊಂಡು ಆಚಾರ ಮತ್ತು ಅನುಷ್ಠಾನ ಅಂತ ಹೇಳಿದರೆ ಆ, ಏನಂದ್ರೆ ನಮ್ಮ ಆಚಾರ್ಯರು ಅವರ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಎರಡೆರಡು ವಿಷಯಗಳನ್ನ ಅಲ್ಲಲ್ಲಿ ಹೇಳ್ತಾರೆ. ಅದರಲ್ಲಿ ಎರಡು ಅಂತ ಹೇಳೋದು ದ್ವೈತ, ನಮಗೆಲ್ಲರಿಗೂ ಗೊತ್ತು. ಇನ್ನೂ 2 ವಿಷಯ, ಕಾರಣ 2 ಅವಶ್ಯ ಅಂತ ಅವ್ರು ಹೇಳ್ತಾರೆ. ಒಂದು ಏನಂದ್ರೆ ಆ, ಭಗವಂತನಲ್ಲಿ ಭಕ್ತಿ, ಇನ್ನೊಂದು ಜ್ಞಾನಪೂರ್ವಕ ಭಕ್ತಿ. ನಾವು ಏನೋ ಒಂದು ಭಕ್ತಿ ಅಂದ್ರೆ ಮೂರ್ಖತನವಾದ ಭಕ್ತಿ ಇಲ್ಲ, ಜ್ಞಾನத்தை ಅಡಿಪಡೆಯಾಗ ಕೊಂಡ ಭಕ್ತಿ ಹಂಗಂತ ಹೇಳ್ತಾರೆ. ಏನು ಅಂದ್ರೆ ಭಗವಂತನ ಮೇಲೆ ವಿಷಯಗಳನ್ನ ತಿಳಿದು ಆಮೇಲೆ ನಾವು ಭಕ್ತಿ ಮಾಡೋದು. ಸೊ ನಾವು ಏನ್ ಮಾಡಬೇಕು ಅಂತ ಹೇಳ್ತಾರೆ, ಭಕ್ತಿ ಮಾಡಬೇಕು, ಅದು ಜ್ಞಾನ ಪೂರ್ವವಾಗಿರ್ಬೇಕು. ಜ್ಞಾನಪೂರ್ವವಾಗಿ ಭಕ್ತಿ ಅಂದ್ರೆ ಭಗವಂತನ ಮೇಲೆ ಚೆನ್ನಾಗಿ ತಿಳಿದು ಆ, ಪುರಾಣಗಳು, ಇತಿಹಾಸಗಳ ಶಾಸ್ತ್ರಗಳನ್ನ ಶ್ರವಣ ಮಾಡಿ, ದಾಸ ಸಾಹಿತ್ಯವನ್ನ ಶ್ರವಣ ಮಾಡಿ பகவந்தன மேல ತಿಳಿದು அப்போ பகவானை பற்றி நல்லா தெரிஞ்சுண்டு தாச சாகித்யம் மூலமாக இல்லை புராணங்கள் இதிகாசத்திலிருந்து பகவானை தெரிச்சுண்டு பகவானை பற்றி நிறைய தெரியும் போது அப்போ என்னாகும், ಭಕ್ತಿ ಇನ್ನೂ ಹೆಚ್ಚಾಗತ್ತೆ. ಆಗೇನಾಗತ್ತೆ, ಮತ್ತು ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗತ್ತೆ, ಮತ್ತು ತಿಳಿಯಬೇಕು ಅಂತ ನಮಗೆ ಪ್ರಯತ್ನ ಪಡ್ತೇವೆ, ಮತ್ತು ಜ್ಞಾನವನ್ನು ಪಡಿತೇವೆ. ಇದು ಒಂದು ಕಂಟಿನ್ಯೂಯಸ್ ಪ್ರಾಸೆಸ್. ಇದು ಮತ್ತು ಎರಡು ಜ್ಞಾನ ಬಿಡಿಸಿಕೊಳ್ಳೋದು ಮತ್ತು ಭಕ್ತಿ ಎಷ್ಟು ಮಾಡೋದು, ಮತ್ತು ಭಕ್ತಿ ಹೆಚ್ಚಾಗಿ ಮತ್ತು ಜ್ಞಾನವನ್ನು ಪಡೆಯೋದು, ಇದು ಒಂದು ರಿಪೀಟೆಡ್ ಪ್ರಾಸೆಸ್. ಇದು ಎರಡು ಜೊತೆಯಾಗಿ ಹೋಗ್ತಾ ಇದೆ. ಇದು ಒಂದು. ಇನ್ನೊಂದು ಆಚಾರ್ಯರು ಹೇಳೋದು ಎರಡು ಏನು ಅಂದ್ರೆ, ಒಂದು ನಾವು ಆ, ದೇವರ ಪೂಜೆ, ಜನಾರ್ದನ ಸೇವೆ, ನೇರಾಗಿ ದೇವರಿಗೆ ಮಾಡುವಂತಹ ಪೂಜೆ, ಯಾತ್ರೆಗಳು, ನಾವು ಮಾಡುವಂತಹ ಅನುಷ್ಠಾನಗಳು ಇದೆಲ್ಲ. ಇನ್ನೊಂದು ಜನಗಳ ಸೇವೆ. ಜನಗಳ ಸೇವೆ ಅಂದ್ರೆ ಹಿರಿಯರು, ದೊಡ್ಡವರು, ಯಾರಿಗೆಲ್ಲ ನಮ್ಮಂದಾದ ಒಂದು ಸೇವೆಯನ್ನ ಮಾಡಬೇಕು. ಅವರುಗಳ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಪತಿ ಅಂತರ್ಗತ ಪರಮಾತ್ಮ, ಜನಗಳ ಒಳಗೆ ಇರುವಂತಹ ಪರಮಾತ್ಮ, ಹಿರಿಯರ ಒಳಗಿರುವಂತಹ ಪರಮಾತ್ಮ. ಹಂಗ ಅವರಿಗೆ ಮಾಡುವಂತಹ ನಾವೇನೋ ಒಂದು ಸೇವೆಯೋ ಒಂದು ದಾನವೋ ಮಾಡುತ್ತೇವೋ ಎಲ್ಲನೇ ಕೂಡ ಅವರ ಅಂತರ್ಯಾಮಿಗಿರುವಂತಹ ಪರಮಾತ್ಮ. ಆ ಜನಗಳ ಸೇವೆ, ಜನಾರ್ದನ ಸೇವೆ, ಇದು ಇನ್ನೊಂದು ಆಚಾರ್ಯರು ಹೇಳುವಂತಹದ್ದು. ಮೂರನೇದಾಗಿ ನಾವಿತ್ತು ನೋಡುವಂತಹದ್ದು ಆಚಾರ್ಯ ಹೇಳುವುದು, ಒಂದು ಆಚಾರ, ಇನ್ನೊಂದು ವಿಚಾರ. ಇದು ಎರಡನೇ ಇರಬೇಕು ಎಂಬುದು ನಮ್ಮ ಆಚಾರ್ಯರ ಸಿದ್ಧಾಂತ. ಆಚಾರ್ಯ ಹೇಳುವಂತ ವಿಷಯದಲ್ಲಿ ಎರಡು ಅಂದ್ರೆ ಏನು ಅಂದ್ರೆ, ಒಂದು, ನಾನು ತುಂಬಾ ಮಡಿ ನೋಡ್ತೇನೆ, ಬೆಳಿಗ್ಗೆ ಎದ್ದರಿಂದ ಎಲ್ಲ ಮಡಿ ಎಲ್ಲ ಆಚಾರವಾಗಿ ಮಾಡ್ತಾನೆ, ಎಲ್ಲ
ಎಲ್ಲನೇ ಮಾಡ್ತಾ ಇದ್ದೇನೆ. ಆದರೆ ಭಗವಂತನ ಬಗ್ಗೆ ಏನು ಕೇಳೋದಿಲ್ಲ, ಏನು ಓದೋದಿಲ್ಲ. ಯಾವಾಗಲೂ ಮಡಿ 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 ಅಡಿ ಮಾಡೋದು, ಭಗವಂತನೇ ಮಡಿಯಾರೋದು, ಎಲ್ಲನೇ ಮಡಿ ಪೂಜೆ ಎಲ್ಲ ಮಾಡ್ತೇವೆ, ಮೆಕ್ಯಾನಿಕಲ್ ಆಗಿ ಮಾಡ್ತೇವೆ. ಮೆಕ್ಯಾನಿಕಲ್ ಆಗಿ ಏನು ಅಂದರೆ ನಾವು ಅದು ಏನು ಅಂತ ತಿಳಿಯದೆ, ಭಗವಂತನ ಮೇಲೆ ವಿಷಯಗಳನ್ನ ತಿಳಿಯದೆ, அப்போ ஒரு மெக்கானிக்கலா ஒரு விஷயத்த பண்ணோம்னா அது ಯೂಸ್ ಇಲ್ಲ ನಮಗೆ. ಅಪ್ಪ ಆಚಾರಂ ಎಪ್ಪಡಿ ಇರ್ಕೊಂಡು ವಿಚಾರ ಜೊತೆಯಾಗಿ ಇರಬೇಕು. ಇನ್ನೊಂದು ಕೂಟ ಹೆಂಗಿದ್ದಾರೆ ಅಂದ್ರೆ, ನಾ ಭಗವಂತನ ಪ್ರವಚನ ಕೇಳ್ತೇನೆ, ಪ್ರವಚನ ಒಂದು ಕೇಳಿದ್ರೇ ಸಾಕು, ಆಗ ಎಲ್ಲ ಕೇಳೋದೆಲ್ಲ ಇದೆ, ಆದರೆ ಮಾಡೋದು ಝೀರೋ. அது ಎಷ್ಟು கம்மி கம்மி பட்ச பிரயத்தனம் ಮಾಡಬೇಕಲ್ಲ. ஒரு பக்கம் நம்ம வந்து ஃபுல்லா பிரவச்சனமா கேட்கறது, கேட்கறதோட சரி அதை எல்லாமே ப்ராக்டிக்கலா கொஞ்சம் கூட நாம ட்ரை பண்றதில்ல. ಸ್ವಲ್ಪ அந்த மாதிரி ಶ್ರೀಪ್ರಿಯ இருக்கும்போது ಮಾಡುವುದಿಲ್ಲ. வந்து ಹೇಳಿಮ್ಮ. ಒಂದು ನಿಮಿಷ ಶ್ರೀಪ್ರಿಯ ಮಾಡಿ. ಅವಳ ಮಾತಾಡಿಲ್ಲ. ಕೊಚ್ಚ ಮಾಡಿಕೊ. ಏನ್ ಹೇಳ್ತೀರಿ? ಸಾರಿ, ಡೌಟ್ ಇದೆಯಾ? ಹ, ಸರಿ. ಆಗ ಇನ್ನೊಂದು ಬಂದು ಏನಂದ್ರೆ ವಿಚಾರ. ಆಗ ವಿಚಾರ ಆಚಾರ ಎರಡು ಜೊತೆಯಾಗಿರಬೇಕು ಎಂಬುದು ನಮ್ಮ ಆಚಾರ್ಯರ ಸಿದ್ಧಾಂತ. ಇದನ್ನ ಬಂದು ಆಚಾರ್ಯರು ವಿಶೇಷವಾಗಿ ಒಂದು ವಿಚಾರಕ್ಕಾಗಿ ಆಚಾರಕ್ಕಾಗಿ, ವಿಚಾರಕ್ಕೆ ಎಷ್ಟೋ ಗ್ರಂಥಗಳು ಕೊಟ್ಟಿದ್ದಾರೆ. இப்போ வந்து ஞானத்தை பகவானை பற்றி அடையக்கூடிய ஞானத்தை கொடுக்கக்கூடிய அந்த விசாரம்னு சொல்றோமே, அந்த சிந்தனை, அந்த ஞானம், அதை கொடுக்கக்கூடிய கிரந்தங்கள் நிறைய இருக்கு. அவருடைய பிரம்மசூத்திர பாஷ்யங்கள் ஆகட்டும், ಇಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯ, ಗೀತಾ ಭಾಷ್ಯ, ಗೀತಾ ನಿರ್ಣಯ, ಇದೆಲ್ಲ ತಗೊಂಡ್ರೆ ಆಚಾರ್ಯರು ನಮಗೆ ಜ್ಞಾನವನ್ನು, ಪ್ರತ್ಯೇಕವಾಗಿ ಜ್ಞಾನವನ್ನು ನಮಗೆ ಕೊಡುವಂತಹ ಗ್ರಂಥಗಳು ಕೊಟ್ಟಿದ್ದಾರೆ. ஆனா ஆச்சாரம் பத்தி கொடுத்திருக்காங்கன்னா நிறையவே ஆச்சாரத்துக்காக பிரத்யேக கிரந்தங்கள் ஆச்சாரியர் கொடுத்திருக்காரு. அதுல ஒண்ணு என்னன்னா ಸದಾಚಾರ ಸ್ಮೃತಿ. ಬೆಳಿಗ್ಗೆ ಎದ್ದದಿಂದ ರಾತ್ರಿ ಮಡಗುವ ತನಕ ಮತ್ತು ನಿದ್ದೆ ಮಾಡುವಂತಹ ಸಮಯದಲ್ಲಿ ಕೂಡ ಹೆಂಗಿರಬೇಕು, ಓಕೆ, ಹೌ ಟು ಸ್ಟಾರ್ಟ್ ದ ಡೇ, ಹೌ ಟು ಎಂಡ್ ದ ಡೇ ನೋಡಿದರೆ ಅದು ನಮ್ಮ ಆಚಾರ್ಯರು 24/7 ಹೆಂಗಿರಬೇಕು ಅಂತ ನಮ್ಮ ವಿಷಯಗಳನ್ನ ಸದಾಚಾರ ಸ್ಮೃತಿ ಅಂತ ಒಂದು ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಸದಾಚಾರ ಸ್ಮೃತಿ. ಇನ್ನೊಂದು கிருஷ்ணாமிர்த மகார்ணவ, இது ಎರಡನೇ ಗ್ರಂಥ. கிருஷ்ணாமிர்த மகார்ணவ தோக்கன்ற ஆச்சாரியர் வந்து அந்த கிரந்தத்துல கோபிச்சந்தன மகிமை, கோபிச்சந்தன தாரணம் பண்ணா என்ன, அதோடைய மகிமை என்ன, சாலிகிராம பூஜை என்ன, அப்புறம் வந்து அதுல வந்து தேவர பூஜை, ಸಾಲಿಗ್ರಾಮ, ಮುಖ್ಯವಾಗಿ ಏಕಾದಶಿ ಉಪವಾಸಂ, ಇದೆಲ್ಲ ಆಚಾರ ಮುಖ್ಯವಾಗಿ ಹೇಳಿದ್ದಾರೆ. ಅಂದ್ರೆ ಅದು ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥದಲ್ಲಿ ಇದೆಲ್ಲದ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ ಮುಖ್ಯವಾಗಿ. ಆಗ ಆಚಾರಕ್ಕಾಗಿ ಆಚಾರ್ಯರು ಕೊಟ್ಟ ಕೃಷ್ಣಾಮೃತ ಮಹಾರ್ಣವ, ಸದಾಚಾರ ಸ್ಮೃತಿ. ಇನ್ನೊಂದು ತಂತ್ರಸಾರ ಸಂಗ್ರಹ, ಅದರಲ್ಲಿ ಕೂಡ ಮುಖ್ಯವಾಗಿ ನೋಡಿದರೆ ಮುಖ್ಯವಾಗಿ ಮಂತ್ರಗಳ ಬಗ್ಗೆ ಹೇಳಿದ್ದಾರೆ. ಕಳಸ ಸ್ಥಾಪನಾ, ಗುಡಿ, ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಹೆಂಗ ಶಿಲ್ಪ ಹೆಂಗಿರಬೇಕು, ಆ ಜಾಗ ಹೆಂಗಿರಬೇಕು, ಪ್ರತಿಷ್ಠೆ, ಇದೆಲ್ಲ ಕೂಡ ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥ ಅದಲ್ಲಿ ಇದೆ. ಇನ್ನೊಂದು ಬಂದು ಆಚಾರ್ಯ ಮಾಡಿದ್ದಾರೆ ಅಂದ್ರೆ ನಮಗೆ ಬಂದು ಗೋಕುಲಾಷ್ಟಮಿ, ಅದು ಬಂದು ಜಯಂತಿ ನಿರ್ಣಯ, ಗೋಕುಲಾಷ್ಟಮಿ ಉಪವಾಸವನ್ನು ಹೇಗೆ ಮಾಡಬೇಕು, ಇದನ್ನೆಲ್ಲ ಕೂಡ பிரத்யேகವಾಗಿ ಒಂದು ஜெயந்தி நிர்ணயங்கிற கிரந்தத்தில் ஒரு கோகுலாஷ்டமி உபவாசம்னா என்ன, அதை எப்படி பண்ணணும், என்ன அர்க்கிய மந்திரங்கள் பண்றதுனால என்ன பலன், இதெல்லாம் வந்து ஜெயந்தி நிர்ணயம்னு ஒரு கிரந்தத்தில் கொடுத்துருக்காங்க. இப்படி ஆச்சாரியர் வந்து அனுஷ்டானத்தை பத்தி, ரிச்சுவல்ஸ், அதாவது நம்ம பண்ணக்கூடிய அந்த ரிச்சுவல்ஸ், ಅನುಷ್ಠಾನ, ಆಚಾರ ಹೆಂಗಿರಬೇಕು ಎಂಬ ವಿಷಯವನ್ನ ಅವರು ಹೇಳಿದ್ದಾರೆ. ಇದನ್ನ ಇಟ್ಟುಕೊಂಡು ನಮ್ಮ ಪರಂಪರೆಯಲ್ಲಿ ಬಂದ ಯತಿಗಳು ಎಷ್ಟೋ ಬಂದರೂ ಕೂಡ ನಾವು ನೋಡಿದರೆ ಇದೆಲ್ಲದಕ್ಕೂ ಕೂಡ ಗ್ರಂಥಗಳನ್ನ ವ್ಯಾಖ್ಯಾನವನ್ನ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಹಿಂದೆ ಬಂದ ದಾಸರುಗಳು ಬಂದು ಈ விஷயவன்னே சங்கிரகವಾಗಿ ತೆಗೆದು, அதாவது அந்த அந்த நம்ம ஆச்சாரியர் கொடுத்திருக்கக்கூடிய இந்த கிரந்தங்களை கொடுத்திருக்கக்கூடிய விஷயங்களை ரசமா சாரமா எடுத்து ஜூஸ் போட்டு கொடுத்த மாதிரி நம்மளுக்கு வந்து சுலபமா கொடுத்திருக்காரு. அது எல்லாமே வந்து இவங்க தாசர்கள் சொந்தமா அவங்களே சுயமா சொன்ன விஷயங்கள் அல்ல. இதெல்லாம் வந்து சாஸ்திரங்கள்ல வேதவியாசர், வேத புராணங்கள்ல இதிகாசங்கள்ல வேதவியாசர் வந்து வேதங்கள்ல என்ன இருக்கோ, புராண இதிகாசங்கள்ல என்ன இருக்கோ, பிரம்மசூத்திரத்துல என்ன சொல்லியிருக்காரோ, கீதையில என்ன சொல்லியிருக்கோ, மகாபாரதத்துல என்ன சொல்லியிருக்காரோ, அந்த விஷயங்களை ಅಡಿಪಡೆಯಾಗಿ ಕೊಂಡು ಆಚಾರ್ಯರು என்ன கொடுத்திருக்காரோ, ಆಚಾರ್ಯರು ಕೊಟ್ಟದ ವಿಷಯಗಳನ್ನ ತೆಗೆದು ನಮಗೆ ಕೊಟ್ಟವರು ನಮ್ಮ ದಾಸರಲ್ಲ. ಆ ವಿಷಯದಲ್ಲಿ ನಾವು ಇವತ್ತು ನಮಗೆ ಇರುವಂತಹ ಒಂದು ಸಮಯದಲ್ಲಿ ನಾನು ಎಷ್ಟು ಮುಖ್ಯವಾಗಿ ಉಗಾಭೋಗಗಳನ್ನ ನಾವು ತೋರಿಸ್ತಾನೆ. ದಾಸರ ಕೃತಿಗಳನ್ನು ಮತ್ತು ಉಂಟು, ಅದು ನಾವು ಅಲ್ಲಿ 2-3 ದಾಸ ಕೃತಿಗಳನ್ನ ಕೂಡ ಕೋಟ್ ಮಾಡ್ತಾನೆ. ಅದು ಇಲ್ಲಿ ಡಿಸ್ಪ್ಲೇವಿ ನಾ ತಕೊಂಡ್ ಬಂದಿಲ್ಲ ಇತ್ತು. ಮತ್ತು ನಾವು ಪಾರ್ಟ್ 2 ಕೂಡ ನೋಡೋಣ, ನಾವು ಟೈಮ್ ಇದ್ದರೆ ಇನ್ನೊಂದು ದಿವಸ ಇದೋட ಕಂಟಿನ್ಯೂಷನ್ ಕೂಡ ಮಾಡಬಹುದು. ಬಟ್ ಇದು ಬಂದು ನಾವು ಈತ ಕವರ್ ಮಾಡ್ಲಿಕ್ಕಿದ್ದದ್ದು ಆಚಾರ್ಯ ದಾಸರುಗಳು ಏನೇನು ವಿಷಯನ ಹೇಳಿದ್ದಾರೆ ಆಂಗಂಬ ವಿಷಯನ ಅಂತ ನಾವು ನೋಡ್ಲಕ್ಕಿದ್ದೆವು. ಒಂದು, ಈಗ ಬೆಳಿಗ್ಗೆ ಪ್ರಾರಂಭ ಮಾಡಿದರೆ ಬೆಳಿಗ್ಗೆ ಏಳುವಂತಹ ಸಮಯದಲ್ಲಿ ನಾವೇನು ಮಾಡಬೇಕು, ಅதாவது ವೆನ್ ಯು ಗೆಟ್ ಅಪ್ ಫ್ರಮ್ ದ ಬೆಡ್,
வெளி ஏழா வேலை காலையில் எந்திரிக்கும் போது என்ன பண்ணணும் ನಾವು ಹೇಳ್ತೇವೆ ಕೈ ಎರಡನ್ನ ಚೆನ್ನಾಗಿ ಜೋಡಿಸಿ ಕೈಯನ್ನ ಚೆನ್ನಾಗಿ ನಾವೀಗ ಉಜ್ಜನ ಮಾಡ್ತೇವಲ್ಲ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ ಹಿಂಗಂತ ನಾವು ಹೇಳ್ತೇವೆ ಆಮೇಲೆ ಏನ್ ಮಾಡ್ತೇವೆ ಕೈಯ ಒಂದು திறந்து பார்த்து கைக்குள்ள அந்த ரூபங்களை சிந்தனை செய்து காலையில பண்ணக்கூடிய தரிசனம் அதுக்கப்புறம் நம்மளுடைய பாதங்களை பூமியில வைக்கும்போது சொல்றோம் சமுத்திர வசனே தேவி பர்வத ஸ்தனமண்டிதே விஷ்ணு பத்னி நமஸ்துபியம் பாதஸ்பர்ஷம் க்ஷமஸ்வமே நான் என்னோட பாதத்தை வைக்கிறேன் ಅದಕ್ಕೆ ನೀವು ಕ್ಷಮ பண்ணணும் ಏನ ನಾವು ಕಲಗ ನಮ್ಮ ಪಾದವನ್ನ ಭೂಮಿಯಲ್ಲಿ ಇಡ್ತೇವೆ ಕ್ಷಮ ಮಾಡಬೇಕು ಅಂತ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಇದೆಲ್ಲ ನಾವು ನಿತ್ಯನೂ ಮಾಡುವಂತಹ ಅನುಷ್ಠಾನಗಳಿರುವಂತಹ ಕ್ರಮ ಈ ದಾಸರು ನಮಗೆ ಇನ್ನೂ ವಿಶೇಷವಾಗಿ ಇದರಲ್ಲಿ ವಿಷಯಗಳನ್ನ ತೋರಿಸಿಕೊಡ್ತಾರೆ ಏನ್ ಹೇಳ್ತಾರೆ ಬೆಳಿಗ್ಗೆ ಎದ್ದರೆ ಏನ್ ಮಾಡಬೇಕು ಹರೇ ಗೋವಿಂದ ಎಂದೇಳು ಹರೇ ಗೋವಿಂದ ಎಂದೇಳು ನೋಡ್ರಿ ಬೆಳಿಗ್ಗೆ ಹೇಳುವಂತ ಹರೇ ಗೋವಿಂದ ಹೇಳುವಂತ ಸಮಯದಲ್ಲಿ ಹೆಂಗ್ ಹೇಳ್ಬೇಕು ಹರೇ ಗೋವಿಂದ ಎಂದೇಳು ಏಳಾ ವೇಳೆ ಏನ್ ಹೇಳ್ಬೇಕು ಎದ್ದವನ ಏನ್ ಮಾಡಬೇಕು ಅಂತ ಹೇಳ್ತಾರೆ ಹತ್ತಾವತಾರ ಅಲ್ಲ ದಶಾವತಾರ ಪೇಳು ಅಂತ ಹೇಳ್ತಾರೆ ದಶಾವತಾರ ಪೇಳು ದಶಾವತಾರ ಏನು ಮಚ್ಚ ಕುರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬೌದ್ಧ ಕಲ್ಕಿ ಈ ದಶಾವತಾರನ ಉಚ್ಚಾರಣ ಮಾಡಬೇಕು ಮೂಡರ ದಸೆಗೆ ನಡೆ ಗೋವಿಪ್ರ ತುಳಸಿಗೆರೆಗು ಅಮಳ ನೋಡ್ರಿ ನಾವೇನ್ ಮಾಡಬೇಕು ಅಂತ ಇದೆಲ್ಲ ನಮಸ್ಕಾರ ಮಾಡಬೇಕು ಅಂತ ಗೋ ವಿಪ್ರ ತುಳಸಿ ಯಾರು ಹಾಕಳು ವಿಪ್ರರು ಬ್ರಾಹ್ಮಣರು ತುಳಸಿ ಇದುವರೆಲ್ಲ ನಮಸ್ಕಾರ ಮಾಡಬೇಕು ತುಳಸಿಗೆರೆಗೆ ಬಂದು ನೈಋತ್ಯದಲ್ಲಿ ತೃಣವಿಟ್ಟು ಶೌಚ ಮಾಡು ನಿವೃತ್ತಿ ನಿವೃತ್ತಿ ದೇವತೆ ಇರುವಂತಹ ಆ ಒಂದು ದಿಕ್ಕು ಅಂದ್ರೆ ನಾವು ಅಷ್ಟ ದಿಕ್ಕುಗಳದಲ್ಲ ಅದರಲ್ಲಿ ನಿವೃತ್ತಿ ಇರುವಂತಹ ಮೂಲೆ ಆ ಮೂಲೆಯಲ್ಲಿ ಏನ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಶೌಚವನ್ನು ಮಾಡು ಹಂಗಂತ ಹೇಳ್ತಾರೆ ಮತ್ತೆ ಏನ್ ಮಾಡಬೇಕು ಅದಾವುದು ಮಲಮೂತ್ರ ವಿಸರ್ಜನವನ್ನ ಅಲ್ಲಿ ಮಾಡಬೇಕು ಆಮೇಲೆ ಏನ್ ಮಾಡಬೇಕು ಗುರು ಪರಂಪರೆ ಎಲ್ಲ ಅಂದು ಪುರಂದರ ವಿಠಲ ಎನ್ನು ಬೆಳಿಗ್ಗೆ ಎದ್ದ ಕ್ಷಣ ನಮ್ಮ ಪರಂಪರೆಯಲ್ಲಿರುವಂತಹ ಆಚಾರ್ಯರಿಂದ ಪ್ರಾರಂಭ ಮಾಡಿ ಎಲ್ಲ ಗುರುಗಳ ಸ್ಮರಣೆ அவங்களப்ப அந்த குரு பரம்பரையை பத்தியான அவங்களுடைய ಸ್ಮರಣೆ அவங்களுடைய ನಾಮಸ್ಮರಣೆ செய்யணும் ಇದು ನಮ್ಮ ಪುರಂದರದಾಸರು ಕೊಟ್ಟಂತಹ ಒಂದು ಉಗಾಭೋಗ ಮುಖ್ಯವಾಗಿ ಎಲ್ಲ ನಾವು ತೆಗೆದೆಲ್ಲನೇ ಪುರಂದರದಾಸ ಉಗಾಭೋಗವೇ ಇಟ್ಟಿದ್ದೇನೆ ನೋಡಿ ಇನ್ನೊಂದು ಹೇಳ್ತಾರೆ ನೋಡಿ ಪ್ರಾತಃ ಕಾಲದ ನಿದ್ರೆ ಪರಿಹರಿಸಿ ಹರಿಯ ಸ್ಮರಿಸಿ ನಾದ ಗೋವಿಂದಕ್ಕೆ ಪ್ರದಕ್ಷಿಣ ಮಾಡಿ ಪ್ರೀತಿಯೊಡ ಅತಿಥಿ ಪೂಜೆಗೈದು ಪುರಾಣ ಶಾಸ್ತ್ರವ ಕೇಳಿ ನಾಥ ಶ್ರೀ ಪುರಂದರ ವಿಠಲಗೆ ನಮೋ ಇನ್ನಿ ಇದು ಪ್ರಾತಃ ಕಾಲದಲ್ಲಿ ಏನ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಏನ್ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ನಿದ್ರೆ ಪರಿಹರಿಸಿ ಅಂದ್ರು ನಾವೇನ್ ಮಾಡ್ತೇವೆ ಬೆಳಿಗ್ಗೆ ತಾನೇ ನಮಗೆ ನಿಧಾನವಾಗಿ ಹೇಳೋಣ ಅದು ಎಸ್ಪೆಷಲಿ ವರ್ಕಿಂಗ್ ಎಂಪ್ಲಾಯರ್ಸ್ ಇದ್ದಾರೆ ಎಲ್ಲ ವರ್ಕ್ ಮಾಡೋರಾದ್ರೆ ತುಂಬಾ ಟಯರ್ಡ್ ಆಗಿಬಿಡ್ತೇವೆ ಬೆಳಿಗ್ಗೆ ನಿಧಾನವಾಗಿ ಹೇಳೋಣ 8 ಗಂಟೆ 10 ಗಂಟೆ 9 ಗಂಟೆ ಹಿಂಗೆ ಹೇಳೋದು ನಿದ್ರೆಯನ್ನ ಪರಿಹರಿಸಿ ಪ್ರಾತಃ ಕಾಲದ ನಿದ್ರೆ ಆಗುದು ಅದು ಇಂದರ ಇನ್ನೊಂದು ಉಗಾಭೋಗ ಕೂಡ ನಾನು ತೋರಿಸ್ತೇನೆ ಮುಖ್ಯವಾಗಿ ಏನು ನಿದ್ರೆಯನ್ನ ಪರಿಹರಿಸಿ ಹರಿಯ ಸ್ಮರಿಸಿ ಆಮೇಲೆ ಗೋವಿಂದಕ್ಕೆ ಪ್ರದಕ್ಷಿಣ ಮಾಡಿ ಮತ್ತು ಅವರು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾರೆ ಪ್ರೀತಿಯೋಡ ಅತಿಥಿ ಪೂಜೆಗೈದು ಈತು ಅತಿಥಿ ಸತ್ಕಾರ ಅಂಬೋದು ನೋಡ್ಲಕ್ ಆಗೋದಿಲ್ಲ ಮನೆಗೆ ಗೆಸ್ಟೇ ಯಾರು ಬರೋದಿಲ್ಲ ಇವತ್ತು ನಾವು ಹೋಗೋದಿಲ್ಲ ಬಂದ್ರು ನಾವು ಹಂಗೆ ನೇರ ಮಠಕ್ಕೆ ಕಳಿಸಿ ಬಿಡ್ತೇವೆ ಅಲ್ಲಿ ಹೊರಗೆ ಊಟ ಅರೇಂಜ್ ಮಾಡಿ ಬಿಟ್ಟಿಡ್ತೇವೆ ಇಲ್ಲ ಕ್ಯಾಟ್ರಿಂಗ್ ಏರಿ ಹೊರಗೆ ಮನೆಗೆ ತಗೊಂಡ್ಬಿಡ್ತೇವೆ ಆದ್ರೆ ಅತಿಥಿ ಪೂಜೆ ಇಂದರ ಒಂದು ವಿಶೇಷವಾಗಿ ಇದು ಕೂಡ ಒಂದು ಅನುಷ್ಠಾನ ನಮ್ಮ ರಿಚುವಲ್ಸ್ಲಿ ಅತಿಥಿ ಸತ್ಕಾರವೇ ಒಂದು ಅನುಷ್ಠಾನ ಇಂದ ಒಂದು ವಿಶೇಷವಾಗಿ ಒಂದು ಕೊಟ್ಟಿದ್ದಾರೆ ಅತಿಥಿ ಸತ್ಕಾರದ ಬಗ್ಗೆ ನಾನು ಅದನ್ನ ಕೋಟ್ ಮಾಡಿ ಹೇಳ್ತಾನೆ ಸೊ ಇದೆಲ್ಲ ಕೂಡ ಬೆಳಿಗ್ಗೆ ಹೆಂಗೆ ಹೇಳಬೇಕು ಹೌ ಟು ಸ್ಟಾರ್ಟ್ ದ ಡೇ ಹಂಗಂಬುದು ನಮ್ಮ ದಾಸರು ಮಾಡಿಕೊಟ್ಟ ವಿಷಯ ಬೆಳಿಗ್ಗೆ ಹೇಳುವಂತಹ ಸಮಯದಲ್ಲಿ ಹರೇ ಗೋವಿಂದ ಎಂದೇಳು ದಶಾವತಾರ ಪೇಳು ಇದು ಮುಖ್ಯವಾಗಿ ಅವರು ಹೇಳುವಂತಹ ವಿಷಯ ಇದೇ ವಿಜಯದಾಸರು ಇನ್ನೊಂದು ಮಾತು ಹೇಳ್ತಾರೆ ಕಪಿಲ ಸುಡಾದಿಯಲ್ಲಿ ಕಪಿಲ ಎಂದು ಪ್ರಾತಃ ಕಾಲದಲ್ಲಿದ್ದು ಸ್ಮರಿಸಿದ ಮಾನವಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ ಅಪರಿಮಿತ ಸೌಖ್ಯ ಅವನ ಕುಲ ಕೋಟಿಗೆ ಕುಬುದ ನಾಮವಿದು ಅಂತೇಳಿ ಕಪಿಲ ಸುಳಾದಿಯಲ್ಲಿ ಹೇಳಿದ ಮಾತು ವಿಜಯದಾಸರು ಹೇಳುವಂತಹ ಮಾತು ಬೆಳಿಗ್ಗೆದ್ದು ಏನ್ ಮಾಡಬೇಕು ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು 7 times ಡೈಲಿ ಎದ್ದೋಡತ್ತೆ ಇವರು ಹೇಳಿದ್ದು ಒಂದು ವಿಷಯ ಅದೇನು ಇನ್ನೂ ಸೂಕ್ಷ್ಮವಾಗಿ ವಿಜಯದಾಸರು ಹೇಳ್ತಾರೆ ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು ಹೇಳಿದರೆ 7 ಬಾರಿ ಹೇಳಿದರೆ ಏನಾಗತ್ತೆ ಅವನಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ ಅಪಜಯ ಎಲ್ಲಿನೇ ನಮಗೆ ಬಂದು ತಮಿಳು ಹೇಳ್ತಾರೆ ತೋಲ್ವಿಂಗಿರದೇ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ಹೋದರೂ ಜಯವೇ ಅಪಜಯ ಮೊದಲಾದ ಕ್ಲೇಶ ಆಗ ಅಪಜಯ ಎಂಬ ಕಷ್ಟಗಳು ಅವನಿಗೆ ಬರೋದಿಲ್ಲ ಎಲ್ಲಿ ಹೋದರೂ ಜಯವೇ ಒಂದು ಅವನಿಗೆ ಇನ್ನೊಂದು ಏನಾಗುತ್ತೆ ಅವನ ಕುಲಕೋಟಿಗೆ ಅವನ ಕುಲವೇ ಉದ್ಧಾರ ಆಗತ್ತಂತೆ ನೋಡಿ ನಾವು ಮಕ್ಕಳಿಗಾಗಿ ನಾವು ಮಣ ಮಾಡುತ್ತೇವು ಬಾಗಿಲು ಮಾಡುತ್ತೇವು ಪ್ರಾಪರ್ಟಿ ಇಡ್ತೇವು ಎಲ್ಲ ಪ್ರಯತ್ನ ಮಾಡುತ್ತೇವು ದೊಡ್ಡ ಪ್ರಯತ್ನ ಏನು ಅಂದ್ರೆ ಪುಣ್ಯ
ಈ ಬೆಳಿಗ್ಗೆದ್ದು ಪ್ರಾತಃ ಕಾಲದಲ್ಲೆದ್ದು ಯಾರೊಬ್ಬರು ಕಪಿಲ ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು ಹೇಳ್ತಾರೆಯೋ ಅವನ ಕುಲ ಕೋಟಿಗೆ ಬಂದು ಉದ್ಧಾರ ಮಾಡುತ್ತಾರೆ, ಅವನ ಕುಲ ಕೋಟಿಗೆ ಜಯವಾಗತ್ತೆ ಅಂತ ವಿಷಯವನ್ನ ಕೂಡ ವಿಜಯದಾಸರು ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಅವರು ಕಪಿಲ ಸುಳಾದಿಯಲ್ಲಿ. ಆ ರೀತಿಯಲ್ಲಿ ಬೆಳಿಗ್ಗೆದ್ದು ಏನು ಮಾಡಬೇಕು ಎಂಬ ವಿಷಯಗಳು ಇಲ್ಲಿ ಒಂದು ನೋಡುತ್ತೇವೆ. ಇನ್ನೊಂದು ನೋಡ್ರಿ, ಮಲಮೂತ್ರ ವಿಸರ್ಜನೆ ಹೆಂಗ ಮಾಡಬೇಕು ಅಂತ ಹೇಳ್ತಾರೆ. ಇದೆಷ್ಟು ಸಾಧ್ಯ, ಎಷ್ಟು ಪ್ರಾಕ್ಟಿಕಲಿ ಪಾಸಿಬಲ್ ಎಲ್ಲ ಇಲ್ಲಿ ವಿಷಯವನ್ನ ನಾವು ತಿಳಿಯೋಣ. ನೋಡಿ, ನುಡಿವೆ ಲಿಂಗ ಶೌಚಕ್ಕೊಮ್ಮೆ ಇದು ಒಂದು ಈ ಮೃತ್ತಿಕಾ ಶೌಚ ಅಂತ ಹೇಳ್ತಾರೆ. ಈಗೆಲ್ಲಾನೇ ಬಂದು ಈಗೆಲ್ಲ ಈ ಮಡ್ ಸ್ನಾನ ಈಗ ಹೇಳ್ತೇವಲ್ಲ, ಈ ಮಡ್ಲಿ ನೋಡ್ರಿ, ಈಗ ನೋಡಿ ಫಾರಿನರ್ಸ್ ಎಲ್ಲ ನೋಡ್ರೆ ಈ ಬೀಚ್ನಲ್ಲಿ ಅಲ್ಲೆಲ್ಲ ಹೋಗಿ ಮಣ್ಣು ಮೈಯೆಲ್ಲ ಹೆಚ್ಚಿಕೊಂಡು ಮಲಗಿ ಬಿಡ್ತಾರೆ. ಸನ್ ಬಾತ್ ಅಂತ ಹೇಳ್ತಾರೆ, ಕೇಳಿದ್ರೆ ಸ್ಕಿನ್ ಡಿಸೀಸ್ ಬರೋದಿಲ್ಲ, ಡಿ ವಿಟಮಿನ್ ಸೇರ್ತಾ ಇದೆ ಅಂತ. ಆ ಕಾಲದಲ್ಲಿ ನಮಗೆ ಬಂದು ಮೃತ್ತಿಕಾ ಶೌಚ ಅಂತ ತುಳಸಿ ಬೃಂದಾವನ ಇಲ್ಲ ತುಳಸಿ ಗಿಡದಲ್ಲಿ ಇರುವಂತಹ ಆ ಮಣ್ಣು, ತುಳಸಿಯ ಬುಡದ ಮಣ್ಣು ಅಂತ ದಾಸರು ಕೂಡ ಇನ್ನೊಂದು ಕಡೆ ಹೇಳ್ತಾರೆ. ಭಗವಂತನ ಪೂಜೆಯಲ್ಲಿ ತುಳಸಿ ಇಲ್ಲದಿದ್ದರೆ ಅವ್ರು ಹೇಳ್ತಾರೆ ಏನೆಲ್ಲ ಆಪ್ಷನ್ಸ್ ಏನೇನಿದೆ, ತುಳಸಿ ಇಲ್ಲದಿದ್ದರೆ ನಮಗೆ ಏನು ಆಪ್ಷನ್ ಅಂತ. ಅಲ್ಲಿ ತುಳಸಿಯ ಬುಡದ ಮಣ್ಣು ಅಂತ ಹೇಳ್ತಾರೆ. ಒಂದಿಲ್ಲ ಅಂದ್ರೆ ಆ ಮಣ್ಣನ್ನಿಟ್ಟು ಕೂಡ ಸಾಲಿಗ್ರಾಮ ಪೂಜೆ ಮಾಡಬಹುದು. ಮೃತ್ತಿಕ, ಅದುವೇ ಮೃತ್ತಿಕ. ಆ ಮೃತ್ತಿಗೆಯನ್ನು ತೆಗೆದು ಇವತ್ತು ಎಲ್ಲ ಬೃಂದಾವನಗಳಲ್ಲಿ ಆ ಮೃತ್ತಿಗೆ ಪ್ರತಿಷ್ಠೆಯನ್ನು ಮಾಡ್ತೇವಲ್ಲ, ಆ ಮೃತ್ತಿಗೆಯಲ್ಲಿ ಆ ಗುರುಗಳ ಸನ್ನಿಧಾನ ಹೆಂಗ ಬರ್ತಾ ಇದೆ ಅಂದ್ರೆ ಅದು ತುಳಸಿಯ ಬುಡದ ಮಣ್ಣೇ. ಅದು ಆ ಮೃತ್ತಿಗೆಯನ್ನೇ ತೆಗೆದು ಅಲ್ಲಿ ವಿಶೇಷವಾಗಿ ಮಂತ್ರ ಹೋಮಗಳನ್ನು ಮಾಡಿ ಅಲ್ಲಿ ಗುರುಗಳ ಸನ್ನಿಧಾನವನ್ನು ಆ ಪೀಠಾಧೀಶರ ಕರಕಮಲದಿಂದ ನಾವು ಸ್ವೀಕಾರ ಮಾಡುವವರೆ ಆ ಗುರುಗಳ ಸನ್ನಿಧಾನ ಅಲ್ಲಿ ಬರ್ತಾ ಇದೆ. ಅಂತ ತುಳಸಿಯ ಬುಡದ ಮಣ್ಣು, ಅದುವೇ ಒಳ್ಳೆ ಮಣ್ಣು. ಆ ಮೃತ್ತಿಗೆ ನಾವು ವಿಶೇಷವಾಗಿ ಏನೇನು ಮಾಡಬೇಕು, ಇವರು ಹೇಳ್ತಾರೆ, ನೆಲ್ಲಿಕಾಯಿ ಅಷ್ಟು ಮಣ್ಣು ಹಚ್ಚಿ ನೀರೊಡು ತೊಳೆದು ಬಲಗೈಗೆ 5 ಮಣ್ಣು ಎಡಗೈಗೆ 7 ಮಣ್ಣು ಜೋಡು ಪಾದಕ್ಕೆ 5 ಮಣ್ಣು. ನೋಡ್ರಿ, ಬಲಗೈಗೆ 5 ಉರುಂಡೆ ಇಟ್ಟಬೇಕಂತೆ, ಎಡಗೈಗೆ 7 ಮಣ್ಣು, ಜೋಡು ಪಾದಕ್ಕೆ 5 ಮಣ್ಣು. ಹೀಗಿಟ್ಟು ಇವರನ್ನ ನಾವು ಶುದ್ಧ ಮಾಡಿಕೊಳ್ಳಬೇಕು. ಇದುವೇ ಮೃತ್ತಿಕಾ ಶೌಚ ಅಂತ ಹೇಳ್ತೇವಲ್ಲ, ಅದನ್ನೆಲ್ಲ ಕೂಡ ದಾಸರು ಚೆನ್ನಾಗಿ ಹೇಳ್ತಾರೆ. ಬೆಳಿಗ್ಗೆ ಎದ್ದರೆ ಮಾಡುವಂತ ವಿಷಯದಲ್ಲಿ ಇದೆಲ್ಲ ವಿಶೇಷವಾಗಿ ಹೇಳಿದ್ದಾರೆ. ಅದು ನೋಡ್ರಿ, ಮಲಮೂತ್ರ ಮಾಡುವಾಗ ಕರದಲ್ಲಿ ಜಲವೆರೆ ಮಲಕ್ಕೆ ಸಮಾನ ಅದು ಶುದ್ಧವಲ್ಲ. ಸೊ ನಾವು ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಕೈಯಲ್ಲಿ ನೀರು ಚೆನ್ನಾಗಿ ಅದು ಡ್ರೈ ಆಗದೆ ಇರೋದು, ಅದಕ್ಕೆ ಆ ಕಾಲದಲ್ಲಿ ಇದೆಲ್ಲ ಹೇಳಿದ್ದಾರೆ ಹೆಂಗೆ ಶುದ್ಧ ಮಾಡಬೇಕು ಅಂತ. ಇವತ್ತು ನಾವು ಹೊರಗೆ ಎಲ್ಲಿಯೋ ಬಾತ್ರೂಮ್ ಹೋಗಿದ್ರೆ ಕೂಡ ನಾವು ಕಾಲ್ ತೊಳಕದೇ ಬರೆದು ಬಿಡ್ತೇವೆ. ಈಗೆಲ್ಲ ಏನ್ ಮಾಡ್ತೇವೆ, ಆಫೀಸ್ ಹೋಗಿ ಬರ್ತಾರೆ, மியூட்ல இது இதில் விசேஷವಾಗಿ என்ன பண்றோம், அப்ப நம்ம வெளியே ஆஃபீஸ் போயிட்டு வரோம், குழந்தைங்களாம் ஸ்கூல் போயிட்டு வராங்க, அட்லீஸ்ட் கம்மி பட்சம் நம்ம என்ன சொல்லணும்னா ஆத்துக்குள்ள வரும்போது கால அலம்பிண்டுவான்னு சொல்லணும். அந்த பழக்கம் இன்னைக்கு இல்ல. நிறைய குழந்தைங்க வந்து அப்படியே ಆಗ ಮೇಲೆ ಹೊರ ಹೋಗಿ ಬರಾமல் கம்மி பட்சம் ನಾವು கால் துலக்கன்னு ಬರಬೇಕು, கால அலம்பிண்டாத வாங்கன்னு சொல்லணும். ரெண்டாவது விஷயம், நீங்க இன்னொன்று என்ன பண்ணலாம், குறைஞ்சபட்சம் வந்தோடனே நாம பெரியவங்களாகட்டும் ஆஃபீஸ் போயிட்டு வந்த ட்ரெஸ்ஸையாவது ட்ரெஸ் சேஞ்ச் பண்ணிக்கலாம். முடிஞ்சவங்க ஸ்நானம் பண்ணலாம், முடியாது என்ன பண்ண கம்மி பட்சம் அந்த ட்ரெஸ்ஸை மாத்திட்டு வேற ட்ரெஸ்ஸில் ஆத்துக்குள்ள வந்து நம்ம வேலைகளை பண்ணலாம். குழந்தைகள் ಸ್ಕೂಲಿಗೆ போயிட்டு வந்தால் நம்ம என்ன சொல்லணும், ಏನು ಹೇಳಬೇಕು, ಮಕ್ಕಳ ಬಂದಿದ್ದೀರಾ ಕಾಲ್ ತೊಲಕನ್ ಬನ್ರಿ. ಇನ್ನೊಂದು, ಕಮ್ಮಿ ಪಕ್ಷ ನಿಮ್ಮ ಯೂನಿಫಾರ್ಮ್ ಚೇಂಜ್ ಮಾಡಿಕೊಳ್ಳಿ ಫಸ್ಟ್. ಎರಡು, ನಾವು ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿದರೂ ಕೂಡ ಯಥಾಶಕ್ತಿ ನಾವು ಆ ಒಂದು ಆಚಾರ ಅನುಷ್ಠಾನ ಮಾಡಕ್ಕೆ ಈ ಕಾಲದಲ್ಲಿ ಸಾಧ್ಯವಾಗಿದೆ. ಅಷ್ಟಾದ್ರೂ ನಾವು ತಿಳಿಯಬೇಕು. ಅದಕ್ಕೋಸ್ಕರ ದಾಸರು ಎಷ್ಟು ವಿಶೇಷವಾಗಿ ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಮಾಡುವಂತಹ ಶುದ್ಧ ಹಾವು ಶೌಚ, ಆ ಶೌಚಗಳನ್ನ ಹೆಂಗೆ ಮಾಡಿಕೊಳ್ಬೇಕು ಅಂತ ಅಷ್ಟು ಈ ವಿಷಯಗಳನ್ನು ಕೂಡ ನಮಗೆ ಹೇಳ್ತಾರೆ. ಇನ್ನು ಹೇಳ್ತಾರೆ ನೋಡ್ರಿ, ಹಲ್ಲು ಹಲ್ಲು ಉಜ್ಜುವ ವಿಷಯಗಳನ್ನ ಹೇಳ್ತಾರೆ ನೋಡ್ರಿ. ಹಲ್ಲು ಬೆಳಗುವಲ್ಲಿ ಬಿಂಬ ಪ್ಲಕ್ಷ ಪತ್ರಿ ನಿಲ್ಲು ನಿಲ್ಲು ಮಹಾಲಯ ಪುಣ್ಯ ದಿವಸದಿ ಬಲ್ಲಿದ ಏಕಾದಶಿ ಪಾರ್ವಣ ಅಮಾವಾಸ್ಯೆಯಲ್ಲಿ ರವಿ ಸಚಿ ಗ್ರಹಣದಲ್ಲಿ ಸಲ್ಲದಯ್ಯ ದಂತಕಾಷ್ಟ ಮಲಿನಗಳಿಗೆ ಗಲ್ಲಿಸಿ ನೀರು ಮುಕ್ಕಳಿಸಿ 12 ಬಲ್ಲ ಬುಧರಿಗೆ ಪುರಂದರ ವಿಠಲ ಒಲಿವ ಇದನ್ನ ಆಚರಿಸಿ. ನಾವು ಹಲ್ಲೆಲ್ಲ ಅದನ್ನ ಉಜ್ಜಿಸೇವು, ಯಾವತ್ತೆಲ್ಲ ಹಲ್ಲು ಉಜ್ಜಬಾರದು ಅಂತ ದಾಸರು ಹೇಳ್ತಾರೆ. ನಾವೇನು ಅನ್ಸಿದ್ದೇವೆ, ಒಂದು ದಿನಕ್ಕೆ 3 ಬಾರಿ ಹಲ್ಲು ಉಜ್ಜಬೇಕು, ಬೆಳಿಗ್ಗೆ ನೈಟ್ ಹಲ್ಲಿನ ನೋಡಿಬೇಕು, ಹಲ್ಲಿನ ಉಜ್ಜಬಾರದು ಅಂತ. ಯಾವತ್ತು ಅದು ಹೇಳ್ತಾರೆ, ಯಾವತ್ತು ಮಹಾಲಯ ಪುಣ್ಯ ದಿವಸದಲ್ಲಿ ಮನೆಗಳಲ್ಲಿ ಶ್ರಾದ್ದ ಮಾಡುವವರು, ಶ್ರಾದ್ದ ಮಾಡುವ ಅಧಿಕಾರಿ ಆತ ಶ್ರಾದ್ದ ದಿವಸದಲ್ಲಿ, ಪಕ್ಷ ಅವರು ಮಾಡುವ ದಿವಸದಲ್ಲಿ ನೋಡ್ರಿ, ರವಿ ಶಶಿ ಗ್ರಹಣದಲ್ಲಿ, ಗ್ರಹಣ ಕಾಲದಲ್ಲಿ
ದಂತಕಾಷ್ಟ ಮಲಿನ ಸಲ್ಲದಯ್ಯ ದಂತಕಾಷ್ಟ ಮಲಿನಗಳಿಗೆ ಕಲ್ಲಿಸಿ ಆತೇನ್ ಮಾಡಬೇಕು ಆಗ ಬಾಯಿ ಹೆಂಗೆ ಶುದ್ಧ ಆಗೋದಿಲ್ಲವೇ ಹಾಗಂತ ಕೇಳಿದರೆ, ಇದು ನೋಡಿ, ದಿಸ್ ಇಸ್ ಅನ್ ಆಲ್ಟರ್ನೇಟಿವ್ ಆಪ್ಷನ್ ಟು ದ ಇದು ನಾವು ಬ್ರಷ್ ಮಾಡ್ಲಿಕ್ಕೆ. ಹೇಗೆ ಶಾಸ್ತ್ರಗಳು ಇಷ್ಟು ವಿಷಯ ಹೇಳಿದ್ದಾರೆ. ನಾವು ಒಂದು ಬಾರಿ ಹಲ್ಲು ಉಜ್ಜಿದರೆ ದಟ್ ಈಸ್ ಈಕ್ವಲ್ ಟು 12 ಟೈಮ್ಸ್ ಗಾಗಲ್ ಮಾಡೋದಂತೆ, ಬಾಯನ್ನ ಮುಕ್ಕಳಿಸೋದು. 12 ನೀರು ಮುಕ್ಕಳಿಸಿ 12 ಬಲ್ಲ ಅಂತ ಹೇಳ್ತು ನೋಡಿ. ನೀರನ್ನು ಮುಕ್ಕಳಿಸ್ಬೇಕು ಅಂತ 12 ಟೈಮ್ಸ್ ಬಾಯಿನ ಮುಕ್ಕಳಿಸಿದರೆ, ಚೆನ್ನಾಗಿ ಮುಕ್ಕಳಿಸಿದರೆ ಬಾಯಿ ಶುದ್ಧ ಆಗಿಡುತ್ತಂತೆ. ಆ ಕಾಲದಲ್ಲಿ ನಮ್ಮ ದೊಡ್ಡವರು, ನಮ್ಮ ತಾತಲ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ. ಒவ்வೊಂದು ಸಾರಿ ಅವರು ಬಾತ್ರೂಮ್ ಹೋಗಿ ಬಂದ್ರೆ ಕೂಡ ಬಾಯಿ ಮುಕ್ಕಳಿಸ್ತಾ ಇದ್ರು. ಇದು ನಾವು ಊಟ ಮಾಡಿದ್ರು ಕೂಡ ಮುಕ್ಕಳಿಸೋದಿಲ್ಲ. ಯಾತಕ್ಕೆ? ಆಫೀಸಲ್ಲಿ ಕೂತೇವೋ ಹಂಗೆ ಸ್ಪೂನ್ ತೆಗೆದುಕೊಂತೇವೋ ಹಂಗೆ ಇದ್ದಸಲ್ಲಿಯೇ ಕೈನ ಬಂದು ಟಿಶ್ಯೂ ಪೇಪರ್ ಇಟ್ಟು ಒರೆಸಿ ನಮ್ಮ ಮಕ್ಕಳು ಹಂಗೆ ಕೂತು ಬಿಡ್ತಾರೆ. ಬಾಯಿನ ಮುಕ್ಕಳಿಸೋದಿಲ್ಲ, ಊಟ ಮಾಡಿದ ಮೇಲೆ ಬಾಯಿ ಮುಕ್ಕಳಿಸೋದಿಲ್ಲ. ಹಾಗೆ ಆಗ್ತಾ ಇದೆಲ್ಲ ಹಲ್ಲಲ್ಲಿ ಸೇರಿ ಹಲ್ಲು ನಮಗೆ ಬಂದು ಕೆಟ್ಟು ಹೋಗಿ ಬಿಡುತ್ತದೆ. ಅಪ್ಪ என்ன பண்ணணும்? வாயை கொப்பளிக்கிறதுக்கு சாஸ்திரத்துல இவ்வளவு முக்கியத்துவம் கொடுத்துருக்காங்க. அப்போ இந்த ஆல்டர்னேட்டிவ் என்னன்னா, ஒரு பல்லு தேய்க்கிறதுக்கு ஈக்குவலண்ட் என்னன்னா 12 ಟೈಮ್ಸ್ ವಾಯ ಕೊಪ್ಪಳಿக்கிறதுங்கிறாರ ದಾಸರಿಂಗ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆಗ ಏಕಾದಶಿ ದಿವಸದಲ್ಲಿ ಅಂದ್ರು, ಏಕಾದಶಿ ದಂತಧಾವನ ಮಾಡಿ ದಂತಕಾಷ್ಟ ಅದನ್ನು ಒಂದು ಶುದ್ಧ ಮಾಡೋದು ಇಲ್ಲ, ನಾವು ಮಾಡೋದಿಲ್ಲ. ಯಾತಕ್ಕೆ? ಏಕಾದಶಿ ದಿವಸ ನಾವು ವಾಸನ ದ್ರವ್ಯಗಳು ಇತ್ಯಾದಿಗಳನ್ನು ಸ್ವೀಕಾರ ಮಾಡೋದಿಲ್ಲವಲ್ಲ, அதில் லவங்க கிராம்பு எல்லாம் ஆட் பண்ணியிருப்பாங்க. அதனால எவ்வளவு சாஸ்திரத்துல அவ்வளவு சூட்சமா சொல்லியிருக்காங்க. அந்த நம்ம வல்ல தேய்க்கிறது விஷயங்களை கூட அன்னைக்கு வந்து ಇಲ್ಲ ಶಾಸ್ತ್ರದಲ್ಲಿ. ಅಪ್ಪ ಏಕಾದಶಿ ದಿವಸ, ಶ್ರಾರ್ಧ ದಿವಸ, ಗ್ರಹಣ ಕಾಲದಲ್ಲಿ ನಾವು ಹಲ್ಲು ಉಜ್ಜಬಾರದು. ಹಿಂಗೆ ವಿಷಯಗಳೆಲ್ಲ ಕೂಡ ಹೇಳಿದ್ದಾರೆ. ದಶಮಿ ರಾತ್ರಿಯೂ ಕೂಡ ಉಜ್ಜಬಹುದು ಅಂತ, ರಾತ್ರಿ ಉಜ್ಜಿ ಮಡಿಬಹುದು, ಏಕಾದಶಿ ಬೆಳಿಗ್ಗೆ ಬೇಡ ಹಂಗದೆಲ್ಲ ಕೂಡ ಶಾಸ್ತ್ರದಲ್ಲಿ ನಮ್ಮ ಪ್ರಭಂಜನಾಚಾರ್ಯರ ಪ್ರವಚನದಲ್ಲಿ ನಾವು ಕೇಳಿದ್ದೇವೆ. ಇದೆಲ್ಲ ಕೂಡ ಹಲ್ಲು ಉಜ್ಜುವ ವಿಷಯಗಳಿಗೆ ದಾಸರು ಕೊಟ್ಟ ವಿಷಯಗಳು ಅಂತ ನೋಡ್ತೇವೆ. ಇನ್ನೊಂದು ನೋಡ್ರಿ, ಯಾವಾಗೆಲ್ಲ ಆಚಮನ ಮಾಡಬೇಕು ನೋಡ್ರಿ. ನಾವು ஆச்சமன தட் இஸ் காமன் ஒன் ஃபார் போத் லேடிஸ் அண்ட் ஜென்ட்ஸ். இன்னைக்கு நாம என்ன நினைச்சிட்டு இருக்கோம், ஆச்சமனம்னாலே நிறைய பேருக்கு வந்து புருஷர்களுக்கு மட்டும்தான் அப்படின்னு. ஸ்திரீகளும் ஆச்சமனம் செய்யணும். எல்லாருமே வந்து ಆಚಮನಂ ಸಂಕಲ್ಪಂ ಎಲ್ಲಾರುமே தெரிஞ்சுக்கணும். ಈತ ಎಲ್ಲರನ್ನೇ ತಿಳಿಯಬೇಕು. ಆಚಮನ ಸಂಕಲ್ಪ ಎಲ್ಲರಿಗೂ ತಿಳಿದಿರಬೇಕು. ಎಲ್ಲರನ್ನೇ ಅಭ್ಯಾಸ ಮಾಡಬೇಕು. ನಮ್ಮನೆ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಿಸಬೇಕು. ಅದನ್ನ ಆಚಮನ ಮಾಡಿಸಬೇಕು. ಆಚಮನ ನೋಡ್ರಿ, ಹಲವು ಕರ್ಮಗಳಿಗೆ ಹವಣೆ 2 ಆಚಮನ. ಏನೋ ಒಂದು ಕರ್ಮಗಳ ಒಂದು ದೇವರ ಪೂಜಾ ಪ್ರಾರಂಭ ಮಾಡ್ತೇವೆ, ವರಲಕ್ಷ್ಮಿ ಹಬ್ಬ ಏನೋ ಒಂದೇ ಪೂಜೆ ಇಲ್ಲ ದೇವರು ಸಂಧ್ಯಾವಂದನ ಇತ್ಯಾದಿಗಳು ಪ್ರಾರಂಭ ಮಾಡುವ ವೇಳೆ 2 ஆச்சமனம் ಮಾಡಬೇಕು ಅಂತ. 2 ಟೈಮ್ஸ் யூ பிகின் வித். இப்போ என்ன ஒரு நல்ல காரியம் பண்ணும்போது சங்கல்பம் ஆரம்பிக்கிறதுக்கு முன்னாடி எவ்வளவு தூரம் ஆச்சமனம் பண்ணணும்? 2 ಟೈಮ್ಸ್ பண்ணணும். ಎರಡು ಆಚಮನ. ಹಲವು ಕರ್ಮಗಳಿಗೆ 2 ಆಚಮನ. ಮಲಮೂತ್ರ ವಿಸರ್ಜನಕ್ಕೆ ಮಾಡು 3 ಆಚಮನ ಅಂದ್ರು ದಾಸರು. ಮಲಮೂತ್ರ ವಿಸರ್ಜನ ನೋಡ್ರಿ, ರೆಸ್ಟ್ ರೂಮ್ ಹೋಗಿ ಬಂದ ಮೇಲೆ ಆಚಮನ ಮಾಡಬೇಕು. ನಾವ್ ಹೇಳಿದ್ವಿ ಬಾಯಿ ಮುಕ್ಕಳಿಸಬೇಕು ಅಂತ, ಕೈಕಾಲು ಶುದ್ಧ ಮಾಡು, ಇನ್ನು ಮೃತ್ತಿಕಾ ಶೌಚ ಮಾಡೋದು ಅವ್ರು ಹೇಳಿದ್ದಾರೆ. ಅಷ್ಟು ಕಮ್ಮಿ ಪಕ್ಷ ಇವರೇನ್ ಹೇಳ್ತಾರೆ, ಮಲಮೂತ್ರ ವಿಸರ್ಜನಕ್ಕೆ 3 ಆಚಮನ ಅಂತ. ಇಲ್ಲ ಸ್ವಾಮಿ, ನಾ ಆಫೀಸಿನಲ್ಲಿ ಇದ್ದಾನೆ, ಯಾವಾಗಲೂ ನೀರಿರೋದಿಲ್ಲ, ಇಲ್ಲ ಎಲ್ಲಿಯೋ ಪ್ರಯಾಣದಲ್ಲಿ ಬಸ್ಲಿ ಓದ್ತಾ ಇದ್ದಾನೆ, ಟ್ರೈನ್ಲಿ ಓದ್ತಾ ಇದ್ದೆವು, ಎಲ್ಲಿಯೋ ಜಾಗದಲ್ಲಿ ಇದ್ದೆವು, ಸ್ಟೇಜಲ್ಲಿ ಪಾರಾಯಣ ಮಾಡ್ತಾ ಇದ್ದೆವು, ಆಗ ಸಮಯದಲ್ಲಿ ನಮಗೆ ಎಂಜಲು ಹೊರಗೆ ಬರ್ತಾ ಕೆಮ್ಮು ಬರ್ತಾ ಇದೆ, ಡಿಸ್ಟರ್ಬ್ ಆಗಿದ್ರು ಕೂಡ ಆಚಮನ ಮಾಡಬೇಕು ಅಂತೆಲ್ಲ ಶಾಸ್ತ್ರ ಹೇಳ್ತದೆ. ಎಪ್ಪಡಿ ಪಂಡ್ರದು அந்த மாதிரி நேரத்துலன்னா நம்மளுடைய ಬಲಕಿವಿಯಲ್ಲಿ ಗಂಗಾದಿ ತೀರ್ಥಗಳ ಸನ್ನಿಧಾನ ಇದೆ. ಆಗ ಬಲಕಿವಿಯನ್ನ ಸ್ಪರ್ಶ ಮಾಡಿದರೆ ನಿಮಗೆ ಆಪೋಸಿಟ್ ಆಗಿ ಕಾಣಿಸುತ್ತೆ ಮಿರರ್ ಇದರಲ್ಲಿ ಝೂಮ್ಲಿ. ಬಲದ ಕಿವಿಯನ್ನ ನಾವು ಸ್ಪರ್ಶ ಮಾಡಿಕೊಂಡ್ರೆ ಗಂಗಾ ತೀರ್ಥಗಳ ಸ್ಪರ್ಶ ಆಗಿದಂತೆ. ಆ ಬಲದ ಕಿವಿಯನ್ನ ನಾವು ಮಾಡಿಕೊಂಡ್ರೆ ಕೂಡ ಆಚಮನ ಮಾಡಿದಂತೆ. ಆಗ ಮಾನಸಿಕವಾಗಿ ಆ ಆಚಮನ ಮಾಡಿದರೂ ಕೂಡ ನಾವು ಶುದ್ಧರಾಗುತ್ತೇವು. ಇದೆಲ್ಲ ಕೂಡ ವಿಷಯಗಳಲ್ಲಿ ನಾವು ದಾಸರ ಎಲ್ಲೆಲ್ಲಿ ತೋರಿಸಿಕೊಡ್ತಾರೆ. ಮತ್ತು ನೋಡ್ರಿ, ನಳಿದು ಉಂಡ ಆಮೇಲೆ ಮತ್ತೆ ಮಾಡು 4 ಆಚಮನ ಅಂದ್ರು. ಉಂಡ ಮೇಲೆ ಊಟ ಮಾಡಿದ ಮೇಲೆ ಆಚಮನ ಮಾಡಬೇಕು ಅಂತ ನಾವು ಡೈರೆಕ್ಟ್ ಆಗಿ ಉಂಡ ತೀರ್ಥ ತಗೊಂತೇವೆ. ಊಟ ಆದ ಮೇಲೆ ಕೂಡ ಆಚಮನ ಮಾಡುವಂತಹ ಕ್ರಮ ನಮ್ಮ ಶಾಸ್ತ್ರ ಹೇಳಿದೆ. ಎಷ್ಟು? 4 ಆಚಮನ ಮಾಡು. ಲಲನೆಯರ ಸಂಘಕ್ಕೆ ಮಾಡು, ಸ್ತ್ರೀ ಪುರುಷ ಸಂಘ ಮಾಡಿದ್ರೆ ಮಾಡು 5 ಆಚಮನ. ಅದಕ್ಕೆ ಹೇಳ್ತಾರೆ 5 ಆಚಮನ ಮಾಡು. ಅಲ್ಲಿದ್ದು ಒಲಿವನು ಪುರಂದರ ವಿಠಲ ಆಚಮನವನು ಮಾಡೆ ಅಂತ ಹೇಳಿ ಆಚಮನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಮ್ಮ ದಾಸರು. ಆಚಮನದಲ್ಲಿ ಎಷ್ಟೋ ಸೂಕ್ಷ್ಮಗಳಿದೆ, ಅದರಲ್ಲಿ ರಹಸ್ಯಗಳಿದೆ, ಅದರಲ್ಲಿ ಹೆಚ್ಚು ಪುಣ್ಯಗಳಿದೆ. ಒவ்வೊಂದು ಆಚಮನ ಮಾಡೋ ವೇಳೆ ಕೇಶವಾದಿ ಭಗವಂತನ 24 ರೂಪ, ಚತುರ್ವಿಂಶತಿ ರೂಪಗಳನ್ನ ಚಿಂತನೆ ಮಾಡಬೇಕು. 24 ரூபங்கள், பகவானுடைய 24 ரூபங்கள் ஆச்சமனம் பண்ணும்போது நம்ம சிந்தனை பண்றோம். அப்ப பண்ணும்போது நம்ம தேகத்துல இருக்கக்கூடிய ஒவ்வொரு பாகவனை நம்ம தொட்டுக்கொள்றோம். அப்ப என்ன ஆகும்? அந்தந்த இடத்துல அந்தந்த பகவானுடைய ரூபத்தை நம்ம சிந்தனம் செய்து அங்க பகவானை அங்க சன்னிதானம் அங்க இருக்கட்டும் நம்ம பிரார்த்தனை பண்ணணும். இப்ப நம்ம உள்ள இருக்கக்கூடிய பிம்பரூபி பரமாத்மனே
இந்த கையில இருக்கான், இந்த கால்ல இருக்கான், கை விரல் கண்ணுல இருக்கான் அப்படின்னு அந்த ஒவ்வொரு ரூபம் அங்க அந்த பகவானுடைய சிந்தனை அது பண்ணும்போது அந்த இடத்துல பகவானுடைய சன்னிதானம் அதிகமாகும் போது அந்த இடத்துல ஆரோக்கியம் ஒண்ணு. ಇನ್ನೊಂದು ಅಂದ್ರೆ ಇಂದ್ರಿಯಗಳಿಂದ ನಾವು செய்யக்கூடிய ಕಾರ್ಯಗಳು ಅದೆಲ್ಲ ಸುದ್ಧಮಾ இருக்கும். ಆಗ ದೇವರ ಕಾರ್ಯವಾಗಿ ಆಗುತ್ತೆ, ದೇವರ ಪರವಾಗಿ ಆಗುತ್ತೆ. ಇನ್ನೊಂದು ಅದುವೇ ಒಂದು ಯಜ್ಞವಾಗುತ್ತೆ, ಅದುವೇ ಪೂಜೆ ಆಗುತ್ತೆ ಎಂಬ ವಿಷಯವನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಆಚಮನದ ಬಗ್ಗೆ ನಾವು ಪ್ರತ್ಯೇಕವಾಗಿ ಒಂದು ಸೆಷನ್ ನೋಡೋಣ. ಇನ್ನೊಂದು ಹೇಳ್ತಾರೆ ನೋಡಿ, ಕುಲ ಪತಿತನಾದರೂ ಸಂಧ್ಯಾವಂದನ ಗೈಯದ. ಇದು ಮುಂದೆ ಸಂಧ್ಯಾವಂದನದ ಬಗ್ಗೆ ಎರಡು ಮೂರು ವಿಷಯಗಳು ಅದು ಕೂಡ ನಾ ಹೇಳಬೇಕು ಅಂತ ನೋಡಿದ್ದಾನೆ. ಹ್ಮ್ ಓಕೆ, ಬಂದು ನೋಡೋಣ. ಇದು ತುಳಸಿಯ ಬಗೆ. ಇದು ನಾವು ಬೆಳಿಗ್ಗೆ ಎದ್ದಾಯಿತು, ತುಳಸಿಯದ ಬಗೆ ಬಂದು ಆಚಾರ್ಯರು ನಮ್ಮ ದಾಸರು ಎಷ್ಟೋ ವಿಷಯಗಳನ್ನು ಹೇಳ್ತಾರೆ. ಇದು ನಮಗೆಲ್ಲರಿಗೂ ಕಾಮನ್, ಇದು ಒಂದು ಲೇಡೀಸ್ ಜೆಂಟ್ಸ್ ಆಗಂತಿಲ್ಲ. ತುಳಸಿಯ ಮಹಿಮೆಗೆ ದಾಸರು ಕೊಟ್ಟ ವಿಷಯಗಳು ಹೆಚ್ಚು ಇದೆ. ನಾವು ಪ್ರತ್ಯೇಕವಾಗಿ ಒಂದು ಸೆಷನ್ ஒன்லி வி டாக் அபவுட் துளசி. துளசி மட்டும் எடுத்துட்டு ஒரு ஆள் துளசியோட மகிமைகளை தாசர் வேற வேற பத்தியங்கள்ல அது வந்து உகாபோகமாகட்டும் ಇಲ್ಲ ಅವರುடைய ಕೃತಿಗಳಾಗட்டும் என்னென்னலாம் சொல்லியிருக்காருன்னு நம்ம ತನಿಯಾ பார்க்கலாம். ಬಟ್ ಇವತ್ತು ಒಂದೆರಡು, ಯಾಕಂದ್ರೆ ನಾವು ಅನುಷ್ಠಾನ ತಗೊಂಡದಿಂದ ತುಳಸಿ ಪೂಜೆ, ತುಳಸಿಯ ಹೆಂಗ ನಾವು ಏತು ಕೊಯ್ಬೇಕು, ಯಾವ ರೀತಿಲಿ ಕೊಯ್ಬೇಕು, ತುಳಸಿ ಪೂಜಾ, ತುಳಸಿ ಇಲ್ಲದಿದ್ದರೆ ಏನ್ ಮಾಡಬೇಕು, ಅದೆಲ್ಲ ವಿಷಯಗಳನ್ನ ಕೂಡ ನೋಡ್ತೇವೆ. ದಾಸರು ಹೇಳಿದ ಮಾತು, ಒಳ್ಳನೋ ಹರಿಕೊಳ್ಳನೋ ತುಳಸಿ ಇಲ್ಲದ ಪೂಜೆ ಅಂತ ಒಂದು ಮಾತು. ಒಳ್ಳನೋ ಹರಿಕೊಳ್ಳನೋ, ತುಳಸಿ ಇಲ್ಲದ ಪೂಜೆನ ಭಗವಂತ ಸ್ವೀಕಾರ ಮಾಡೋದಿಲ್ಲಂತೆ. ನಾವು ಎಷ್ಟೇ ಪೂಜೆ ಮಾಡದಿರನು ತುಳಸಿ ಇಲ್ಲದ ಪೂಜೆಯನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಇದಕ್ಕೊಂದು ಉದಾಹರಣೆ ನಾವು ನೋಡಿ ಇಲ್ಲಿ ಹೇಳ್ತಾನೆ. ಆಮ್, ಸರಿ, ಅದು ಒಂದು ಇದರಲ್ಲಿ ನಾವು ಪೇಸ್ಟ್ ಮಾಡಲಿಲ್ಲ. ತುಳಸಿಯ ಬಗ್ಗೆ ಎಷ್ಟು ವಿಶೇಷವಾಗಿ ಹೇಳಿದ್ದಾರೆ ಅಂತ ಮತ್ತು ನಾವು ಇದನ್ನ ಶೇರ್ ಮಾಡಲು ನಿಮಗೆ ಮಾಡಿ ಬಿಡ್ತಾನೆ. ತುಳಸಿಯದ ಬಗ್ಗೆ ಅಷ್ಟೊಂದು ವಿಷಯಗಳು ನಮ್ಮ ದಾಸರು ಮಾಡಿಕೊಟ್ಟಿದ್ದಾರೆ. ತುಳಸಿ ஒல்லனோ ஹரிக்கொள்ளனோ துளசி இல்லாத பூஜை. துளசி இல்லாமல் நாம் செய்யக்கூடிய பூஜைக்கு மகத்துவம் இல்லை. அது எந்த அளவு சொல்லியிருக்காங்கன்னா, ಸಂತದ ಅನಂತ ಕೋಟಿ ಸ್ವರ್ಣ ಪುಷ್ಪವನು ಸಂತದ ಸಮರ್ಪಿಸಲು ಅಂತರಿಕ್ಷ ಫಲ ಕೋಟಿ ಕೋಟಿ ಅಗಣಿದ ಅರ್ಥ ತುಳಸೀದಳಗೆ ತಂದು ಮಾತ್ರ ಭಗುತಿಯಿಂದ ತವಗದಿ ಪೂಜಿಸಲು ಶ್ರೀಮಂತ ಪುರಂದರ ವಿಠಲ ವೈಕುಂಠವ ನೀವನು. ಸ್ವರ್ಣ ಪುಷ್ಪವನು ಎಪ್ಪಡಿ ಸ್ವರ್ಣದಿಂದವೇ ಮಾಡಿದ ಒಂದು ಪುಷ್ಪ. ಆ ಪುಷ್ಪವನ್ನ ಎಷ್ಟು ಅನಂತ ಕೋಟಿ ಭಗವಂತನಿಗೆ ನಾವು ಸಮರ್ಪಣ ಮಾಡಿದರಳು ಕೂಡ ಅಷ್ಟು ಫಲ ಆಗೋದಿಲ್ಲಂತೆ. ಒಂದೇ ಒಂದು ಅರ್ಧ ತುಳಸಿ ದಳಗೆ ತಂದು ಮಾತ್ರ ಭಗುತಿಯಿಂದ ತವಗದಿ ಪೂಜಿಸದಳು. ಒಂದೇ ಒಂದು ತುಳಸಿ ದಳ ನಾವು ಇಟ್ಟು ಪೂಜೆ ಮಾಡಿದರೂ ಕೂಡ ಭಗವಂತ ಅದಕ್ಕೆ ಹೆಚ್ಚು ಪ್ರೀತನಾಗುತ್ತಾನೆ. ಅಷ್ಟು ವಿಶೇಷವಾಗಿ ತುಳಸಿಯದ ಬಗ್ಗೆ ನಮ್ಮ ದಾಸರ ಮಾತು. ಇನ್ನೊಂದು ಹೇಳ್ತಾರೆ, ಸ್ನಾನ ದಾನಕ್ಕೆ ತುಳಸಿ ದಳ, ಪ್ರಯೋಜನಕ್ಕೆ ತುಳಸಿ. ನೋಡ್ರಿ, ಸ್ನಾನ ಮಾಡಬೇಕು ಅಂದ್ರೆ ತುಳಸಿ ತುಳಸಿಯ ಬೃಂದಾವನಕ್ಕೆ ನಾವು ನೀರನ್ನು ಹಾಕಿ ನೋಡ್ರಿ, ಮನೆಯಲ್ಲಿ ನಿತ್ಯನೂ ನಿರ್ಮಾಲ್ಯ ಸ್ವೀಕಾರ ಮಾಡಬೇಕು ಅಂತ ಪುರುಷರು ಯಾರು ಮಾಡೋರಿದ್ರೆ ಮಾಡಿಕೊಡ್ಬೋದು. ಇಲ್ಲ ಪುರುಷರು ಮಾಡ್ಲಿಕ್ಕಿಲ್ಲ, ಮನೆ ಊರಿಗೆ ಹೋಗಿದ್ದಾರೆ, ಆಗ ಏನ್ ಮಾಡಬಹುದು, ಸ್ತ್ರೀಗಳು ಅವರೇ ಒಂದು ಕೃಷ್ಣ ವಿಗ್ರಹಕ್ಕೆ ಮಾಡಿಕೊಡ್ಬೋದು. ಅದನ್ನು ಇಲ್ಲದಿದ್ದರೆ ತುಳಸಿಯ ನೀರು ಹಾಕಿ ಆ ತುಳಸಿಯಿಂದ ಬರುವಂತಹ ಆ ತೀರ್ಥ ಅದನ್ನು ನಾವು ಸ್ವೀಕಾರ ಮಾಡಿ ಕೂಡ ಸ್ತ್ರೀಗಳು ಜಪವನ್ನು ಮಾಡಬಹುದು. ಅಷ್ಟು ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾರೆ, ಅಷ್ಟು ಫಲ ತುಳಸಿ ಪೂಜೆ ಇದೆ, ತುಳಸಿ ತೀರ್ಥದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ತುಳಸಿದಲ್ಲಿ ಅಷ್ಟು ಎಲ್ಲ ತೀರ್ಥಗಳು, ಎಲ್ಲ ಕ್ಷೇತ್ರಗಳು ತುಳಸಿಯ ಸನ್ನಿಧಾನದ ಇಲ್ಲಿದೆ ಕೇಳ್ತೇವೆ. ಅಷ್ಟು ವಿಶೇಷ ಮಹಿಮೆ ತುಳಸಿ ಇದೆ. ಆ ತುಳಸಿಯ ಏನ್ ಮಾಡಬೇಕು, ಸ್ನಾನ ದಾನ ಪೂಜೆ ಏನೊಂದೇ ಮಾಡಿದರನು ತುಳಸಿ ದಳ, ಪ್ರಯೋಜನಕ್ಕೆ ತುಳಸಿ, ಶ್ರೀ ಪುರಂದರ ವಿಠಲಗೆ ಪ್ರೀತಿಯ ತುಳಸಿ ಅಂತ ಪುರಂದರದಾಸರ ಮಾತು. ಏನೊಂದೇ ನಾವು ದಾನ ಮಾಡಿದರನು, ಪೂಜೆ ಮಾಡಿದರನು ತುಳಸಿ ಇಲ್ಲದೆ ಕೊಟ್ರೆ ಅದು ಪೂರ್ತಿ ಆಗೋದಿಲ್ಲ ಅಂತ. ಒಂದು ತುಳಸಿ ದಳ ಇಟ್ಟು ಅಂತ ಹೇಳ್ತಾರೆ, ಅದನ್ನು ಒಂದು ದಳ ಶ್ರೀ ತುಳಸಿ ಬಿಂದು ಗಂಧೋದಕವ ಇಂದಿರಾರಮಣಗೆ ಅರ್ಪಿತವೆನ್ನಲು ಅಂತ ದಾಸರ ಮಾತು. ಹೂವ ತರುವರ ಮನೆಗೆ ಹುಲ್ಲು ತರುವ ಅಂತ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಧೋದಕವ, ಅಷ್ಟು ಪುಣ್ಯ ತುಳಸಿ ಇದೆ. ಅದು ಮಾಡಿರೋ ಸಾಕುಂತ ಸಾಲಿಗ್ರಾಮಕ್ಕೆ ಒಂದು ತುಳಸಿ ತಳ, ಒಂದು ಬಿಂದೋದಕ, ಒಂದು ಉದ್ದಿರಣಿ ನೀರು ಬಿಡಿ, ತೊಳೆದು ಇಡು ತೋರಿಸಿ ಮುನ್ನು ಅಂತ ದಾಸರ ಮಾತು. ತೊಳೆದು ಇಡ್ರಿ. ಮನೇಲಿ ಎಷ್ಟೋ ದಿವಸ ಸಾಲಿಗ್ರಾಮ ಮುಟ್ಟದೇ ಇರುತ್ತೆ. ನಾವೇನ್ ಮಾಡ್ಬೋದು, ಏತೋ ಒಂದು ಸಂಡೇ ಮನೇಲಿ ಅವರು ಹಸ್ಬೆಂಡ್ ಫ್ರೀ ಆಗಿದ್ದಾರೆ, ಮಹಾನ್ ಫ್ರೀ ಆಗಿದ್ದಾನೆ, ಒಂದು ದಿವಸ ಏನು ಗೊತ್ತಿಲ್ಲ ನಮಗೆ, ಪರವಾಗಿಲ್ಲ, ಓಂ ನಮೋ ನಾರಾಯಣಾಯ ಓಂ ಅಷ್ಟಾಕ್ಷರ ಮಂತ್ರವನ್ನು ಹೇಳಿ ನೀರು ಹಾಕಿ ತೆಗೆದು ತೊಳೆದು ಇಡಿ ಸಾಕು.
ತೋರಿಸಿ ಉಣ್ಣಿ ಅಂತಾನೆ. ಒಮ್ಮೊಮ್ಮೆ ಒಂದು ಹಣ್ಣು ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಮಸ್ತು ಹೇಳಿ ಇಷ್ಟು ಮಾಡಿ ಮನೆಯಲ್ಲಿ. ಅದಕ್ಕೆ ಹಿರಿಯರು ದೊಡ್ಡವರು ಮಾಡಿದ ಸಾಲಿಗ್ರಾಮ ಅದು ನೀರಿಲೇ ಇದ್ದದ್ದು. ಯಾತಕ್ಕೆ? ಹಾಳು ನೇಪಾಳಿನಲ್ಲಿ ಗಂಡಗಿ ನದಿಯಲ್ಲಿ ನೀರಲ್ಲೇ ಇದ್ದ ಸಾಲಿಗ್ರಾಮ ಕಲ್ಲದು. ನಾವು ಮನೆಗೆ ಬಂದು ಅದಕ್ಕೆ ನೀರೇ ತೋರಿಸೋದಿಲ್ಲ. ಅಷ್ಟು ತೊಳೆದು ಇಡು ತೋರಿಸಿ ಉಣ್ಣು. ಅದು ತುಳಸಿ ಜೊತೆಯಾಗಿ ಮಾಡಿದರೆ ಅಷ್ಟು ಹೆಚ್ಚು ಪುಣ್ಯ. ಆಗ ತುಳಸಿ ಇಲ್ಲ, ನಮ್ಮ ಮನೆಯಲ್ಲಿ ತುಳಸಿ ಬೆಳೆಯೋದಿಲ್ಲ, ತುಳಸಿ ಇದ್ದರೆ ನಮಗೆ ಅದು ಅಷ್ಟು ಬೆಳೆಗಳಿಕ್ಕಿಲ್ಲ, ಇರದ್ರೆ ಇರೋದಿಲ್ಲ, ತೇಲಕ್ಕಾಗೋದಿಲ್ಲ. ಯಾತಕ್ಕೆ? ತುಳಸಿನ ಎಲ್ಲ ದಿವಸ ತೆಗಿಬಾರದು. ಅದಕ್ಕೊಂದು ವಿಷಯವನ್ನು ಕೊಟ್ಟಿದ್ದಾರೆ ನೋಡಿ. ಆದಿವಾರ ಸಂಜೆ ರಾತ್ರಿಯಲ್ಲಿ ಅಂಗಾರಕ ಶುಕ್ರವಾರದಿ ಆದಿತ್ಯ ಸೋಮಗ್ರಹಣದಿ ಅಮಾವಾಸ್ಯಕಯ ಹುಣ್ಣಿಮೆ ದ್ವಾದಶಿಯಲ್ಲಿ ವೈದ್ಯುತಿ ವ್ಯತಿಪಾದ ಸಂಕ್ರಮಣಗಳಲ್ಲಿ ತುಳಸಿ ತೆಗೆದರೆ ಪುರಂದರ ವಿಠಲನು ಮುನಿವನು ಕಾಣಿರೋ. ಎಲ್ಲಾ ದಿವಸನೂ ತುಳಸಿ ತೆಗಿಲಕ್ಕೆ ಸಾಧ್ಯ ಇಲ್ಲ, ತೆಗಿಬಾರದು. ಯಾಕೆ ತೆಗಿಬಾರದು? ಅದಕ್ಕೊಂದು ಡೂಸ್ ಕೊಟ್ಟವರು ಡೋನ್ಸ್ ಕೊಟ್ಟಿದ್ದಾರೆ ದಾಸರು. எதையெல்லாம் என்னைக்கு பண்ணணும், எப்ப பண்ணணும், செய்யணும்னு சொல்ற தாசர் செய்யக்கூடாதுங்கிறதையும் லிஸ்ட் பண்ணி கொடுத்துருக்காரு. துளசியை எப்பெல்லாம் பறிக்க கூடாது? ಆದಿವಾರ ಸಂಜೆ ರಾತ್ರಿಯಲ್ಲಿ. ಆದಿವಾರ ಅಂದ್ರೆ ಭಾನುವಾರ. ಸಂಡೇ ಅನ್ನಕ್ಕೆ ತುಳಸಿ. ಭಾನುವಾರ ஞாயிற்றுக்கிழமை எடுக்கக்கூடாது. ಅಂಗಾರಕ ಶುಕ್ರವಾರದಿ ಸೆವ್ವಾಯ್, ಅಂಗಾರ ಅಂದ್ರೆ ಟ್ಯೂಸ್ಡೇ, ಅಂಗಾರಕ ಮಂಗಳವಾರ, ಶುಕ್ರವಾರ ಭೃಗುವಾರ ಫ್ರೈಡೇ ಅನ್ನಕ್ಕೆ ಎಡಕೂಡದು. ಇನ್ನೊಂದು ಸಂಜೆ ರಾತ್ರಿಯಲ್ಲಿ ತೆಗಿಬಾರದು ತುಳಸಿಯನ್ನ. ರಾತ್ರಿ ಸಾಯಂಕಾಲ ವೇಳೆಯಲ್ಲಿ ರಾತ್ರಿಯಲ್ಲಿ ತೆಗಿಬಾರದು. ಆಗ ತುಳಸಿ ಹೇಗೆ ತೆಗಿಬೇಕು? ಇನ್ನು ವಿಶೇಷವಾಗಿ ನೋಡಿದರೆ ತುಳಸಿ ತೆಗಿಬೇಕು ಅಂದರೆ ಸ್ನಾನ ಮಾಡಿದ ಮೇಲೆ ತುಳಸಿ ತೆಗಿಬೇಕು. ಸ್ನಾನ ಮಾಡಿದ ಆಮೇಲೆ ತುಳಸಿ ತೆಗಿಬೇಕು. ಪುಷ್ಪಗಳನ್ನ ತೆಗೆದರೆ ಸ್ನಾನ ಮಾಡಬೇಕು ಅಂತ. ಈಗ ಮಡಿಯಾಗಿ ಒಬ್ರು ಪೂಜೆ ಮಾಡಕ್ಕೆ ಹೋಗ್ತಾರ ತಿಳಿ, ಅವರು ಸ್ನಾನ ಮಡಿಯಲ್ಲಿದ್ದಾರೆ, ಆಗ ಬಂದು ಪಾರಿಜಾತ ಇತ್ಯಾದಿ ಪುಷ್ಪಗಳನ್ನೆಲ್ಲ ತೆಗೆದರೆ ಅದು ಮಡಿ ಆಗೋದಿಲ್ಲಂತೆ. ಆಗ ಏನ್ ಮಾಡಬೇಕು? ಸ್ನಾನ ಮಾಡ್ಲಿಕ್ಕೆ ಮಿಂಚೆ ತೆಗೆದಿರ್ಬೇಕು, ಇಲ್ಲ ಬೇರೆ ಯಾರೋ ತೆಗೆದು ಕೊಟ್ಟಿರ್ಬೇಕು ಅವರಿಗೆ, ಆಗ ಮೇಲೆ ನೀರಾಗಿ ತಗೊಬಹುದು. ಹೂವನ್ನ ತೆಗೆದರೆ ಸ್ನಾನ ಮಾಡಬೇಕು ಅಂತ, ಮಡಿಯ ಇರಬೇಕು ಅಂದ್ರೆ. ತುಳಸಿಯನ್ನ ಸ್ನಾನ ಮಾಡದೆ ತೆಗಿಬಾರದು. ಈ ಒಂದು ವಿಷಯಗಳನ್ನು ಕೂಡ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆಗ ಸ್ನಾನ ಮಾಡಿ ತೆಗಿಬೇಕು. ಆಗ ಸ್ನಾನ ಮಾಡದೆ ತುಳಸಿಯನ್ನು ಮುಟ್ಟಬಾರದು. ಈ ವಿಷಯಗಳು ಬೇಸಿಕ್. ಎಲ್ಲರೂ ಸ್ತ್ರೀಯರಾದರೂ ಪುರುಷರಾದರೂ ಸೇರಿ ನಾವು ಪಾಟಿಗೆ ನಾವು ಔಷಧಕ್ಕೋಸ್ಕರ ತೈತೇನೆ ಅಂತ ಹೇಳಿ ಕಂಡ ವೇಳೆಯಲ್ಲಿ ನಾವು ಮುಟ್ಟುತ್ತೇವೆ. ಸ್ಪರ್ಶ ಮಾಡಬಾರದು. ತುಳಸಿಯ ಸ್ಪರ್ಶ ಮಾತ್ರದಿಂದಲೇ ಮೋಕ್ಷವನ್ನು ಪಡಿಬಹುದು ಅಂತ. ತುಳಸಿಯ ಸ್ಪರ್ಶ ಮಾತ್ರದಿಂದ ಪಾಪಕ್ಷಯ ಅಂತ ಹೇಳ್ತಾರೆ. ಮುಟ್ಟಿದರೆ ಸಾಕುಂತೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಅಷ್ಟು ತುಳಸಿಯನ್ನು ಲೇಸಾಗಿ ಮುಟ್ಟಿ ನಮಸ್ಕಾರವನ್ನು ಮಾಡಿ ನೀರು ಹಾಕಿ ಪ್ರದಕ್ಷಿಣವನ್ನು ಮಾಡಿದರೆ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಅಷ್ಟು ಪುಣ್ಯದೆ. ಆದರೆ ಯಾವಾಗಲೂ ಮುಟ್ಟಬಾರದು. ಸ್ನಾನ ಮಾಡದೆ ಮುಟ್ಟಬಾರದು. ಸಾಯಂಕಾಲ ವೇಳೆಯಲ್ಲಿ ಮುಟ್ಟಬಾರದು. ರಾತ್ರಿಯಲ್ಲಿ ಮುಟ್ಟಬಾರದು. ಯಾವಾಗಲೂ ತೆಗಿಬಾರದು? ಸಂಡೇ, ಆದಿವಾರ, ಅಂಗಾರಕ, ಶುಕ್ರವಾರದಿ, ಸಂಡೇ, ಟ್ಯೂಸ್ಡೇ, ಫ್ರೈಡೇ ತೆಗಿಬಾರದು. ಆಗ ಹೇಗೆ ತೆಗಿಬಹುದು? ಮತ್ತೇನು? ಸೋಮವಾರ ತೆಗಿಬಹುದು, ಬುಧವಾರ ತೆಗಿಬಹುದು, ಶನಿವಾರ ತೆಗಿಬಹುದು, ಗುರುವಾರ 4 ದಿವಸ ತೆಗಿಬಹುದು ತುಳಸಿ. ಇದು ದಿನಗಳಲ್ಲಿ. ಮತ್ತೇನ್ ಹೇಳ್ತಾರೆ? ಆದಿತ್ಯ ಸೋಮ ಗ್ರಹಣದಿ ಅಂದ್ರು. ಆದಿತ್ಯ ಸೋಮ ಗ್ರಹಣದಿ. ಆದಿತ್ಯ ಗ್ರಹಣ ಅಂದ್ರೆ ಏನು? ಸೂರ್ಯಗ್ರಹಣ. ಸೋಮಗ್ರಹಣ ಅಂದ್ರೆ ಚಂದ್ರಗ್ರಹಣ. ಸೂರ್ಯ ಚಂದ್ರಗ್ರಹಣ ಕಾಲದಲ್ಲಿ ತುಳಸಿ ತೆಗಿಬಾರದು. ಅಮಾವಾಸ್ಯ, ಹುಣ್ಣಿಮೆ, ದ್ವಾದಶಿ ತಿಥಿಗಳಲ್ಲಿ ಹೇಳ್ತಾರೆ. 3 ದಿವಸ ಹೇಳ್ತಾರೆ. ಯಾವತ್ತು? ಅಮಾವಾಸ, ಹುಣ್ಣಿಮೆ, ಪೌರ್ಣಮಿ, ದ್ವಾದಶಿ. ಈ 3 ದಿವಸ ತೆಗಿಬಾರದು. ಆಗೇನ್ ಮಾಡಬೇಕು? ಈಗ ದ್ವಾದಶಿ ಪೂಜೆ ಮಾಡಬೇಕಾಗಿದೆ, ಏಕಾದಶಿ ತೆಗಿಬಹುದು. ಇಲ್ಲ ಸ್ವಾಮಿ ಏಕಾದಶಿ ಭಾನುವಾರ ಬಂದಿದ್ರೆ ಏನ್ ಮಾಡಬಹುದು? ಏಕಾದಶಿ ವಿಲ್ ಓವರ್ ರೈಡ್ ಆಲ್ ಅದರ್ ಲಿಮಿಟೇಷನ್ಸ್. ಸೊ ಏಕಾದಶಿ ಯಾವ ದಿವಸ ಬಂದ್ರೂ ತೆಗಿಬಹುದು ಅಂತ. ಆಗ ನಾವೇನ್ ಮಾಡಬೇಕು? ದ್ವಾದಶಿಯ ಪೂಜೆಗೆ ಏಕಾದಶಿ ತೆಗೆದಿಟ್ಟಿಡ್ಬೇಕು. ಆಗ ಭಾನುವಾರ ಪೂಜೆಗೆ ಶನಿವಾರವೇ ತೆಗೆದಿಟ್ಟಿಡ್ಬೇಕು. ಬುಧವಾರ ಪೂಜೆಗೆ ಮಂಗಳವಾರ ಪೂಜೆಗೆ ಸೋಮವಾರ ತೆಗೆದಿಟ್ಟಿಡ್ಬೇಕು. ಆಗ ತುಳಸಿ ಮಾತ್ರ ಎಷ್ಟು ದಿವಸ ಹಳೆಯದಾದರೂ ಅದು ಯೂಸ್ ಮಾಡಬಹುದು, ಉಪಯೋಗ ಮಾಡಬಹುದು. ஸோ துளசிக்கு இது நம்மளுக்கு ஒரு எக்ஸப்ஷன் கொடுத்துருக்காங்க. துளசி எத்தனை நாள் கூட சேகரித்து வச்சுக்கலாம். அது அது பூஜைக்கு நம்ம முதலே எடுத்து வச்சுட்டு நம்ம உபயோகப்படுத்திக்கலாங்கிற ஒரு ஆப்ஷன் நம்ம சாஸ்திரத்தில் இருக்கு. ಇನ್ನೊಂದು சொல்லியிருக்காங்க பாருங்க. ವೈದ್ಯುತಿ ವ್ಯತಿಪಾದ ಈ ಯೋಗ ಅಂತ ಹೇಳ್ತಾರೆ. ವೈದ್ಯುತಿ ಯೋಗ, ವ್ಯತಿಪಾದ ಯೋಗ ಈ ದಿವಸಗಳಲ್ಲಿ ತೆಗಿಬಾರದು. ಸಂಕ್ರಮಣ ಅಂದ್ರೆ ಏನು? ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂತ ದಿವಸ. அதுதான் அந்த தமிழ் மாதம். ஒவ்வொரு மாசம் பிறக்கும். சைத்திர 1, வைகாசி 1 அப்படி சொல்றோம் இல்லையா? அப்ப புரட்டாசி 1ங்கிறோம். அப்படி வர்ற ಕಾಲಂலாம் அடுத்து ಐಪಸಿ 1 சொல்றோம். ಅದೆಲ್ಲ ಏನು ಹೇಳ್ತಾರೆ? ಒಂದು ರಾಶಿಯಿಂದ ಸೂರ್ಯ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂತಹ ದಿನ. ಅದು ತರ ಮೇಷ ಸಂಕ್ರಮಣ, ಕಟಕ ಸಂಕ್ರಮಣ, ಮಕರ ಸಂಕ್ರಮಣ ಅಂತ ಹೇಳ್ತೇವೆ. ಮಕರ ಸಂಕ್ರಮಣ ಅಂದ್ರೆ ಅದು ನಮಗೆ ಉತ್ತರಾಯಣ ಪುಣ್ಯ ಕಾಲ ಕಲಹ.
ಆ ರೀತಿಯ ನಾವು ಹೇಳ್ತೇವೆ. ಇಲ್ಲಿ ತುಳಾ ಸಂಕ್ರಮಣ ಬಂದಿದೆ. ತುಳಾ ರಾಶಿ ಅಂದ್ರೆ ಐಪಸಿ ಮಾಸಂ, ಐಪದಿ ಒಣ್ಣು ಅಂತ ತಮಿಳು ಹೇಳ್ತೇವೆ. ಆ ಸಂಕ್ರಮಣ ಕಾಲದಲ್ಲಿ ತೆಯ್ಯಬಾರದು. ಆ 12 ಡೇಸ್ ಇನ್ ಅ ಮಂತ್ ನಾಟ್ ಅಲೌಡ್ ಅದು. ಆ ತೆಗೆದರೆ ಪುರಂದರ ವಿಠಲನು ಮುನಿವನು ಕಾಣಿರೋ. ಸೊ ಒಂದು ಇದೆಲ್ಲ ಭಗವಂತ ಪ್ರೀತ ಆಗೋದಿಲ್ಲ, ಇದರಿಂದ ಪಾಪ ಆಗುತ್ತೆ, ತೆಗಿಬಾರದು, ಈ ವಿಷಯ ಹೇಳಿದ್ದಾರೆ. ಇಲ್ಲ ಸ್ವಾಮಿ, ಹಿಂಗಿದ್ದರೆ ನಾವು ತುಳಸಿ ತೆಗೆದಿಟ್ಟುಕೊಳ್ಳಕ್ಕೆ ಆಗೋದಿಲ್ಲ, ಮತ್ತು ಬಿಡ್ತೇವೆ, ಇಲ್ಲ ಇರೋದಿಲ್ಲ, ಮನೇಲಿ ಅಷ್ಟು ಬೆಳೆಯೋದಿಲ್ಲ, ಇದೆಲ್ಲ ರಿಸ್ಟ್ರಿಕ್ಷನ್, ಈ ದಿವಸ ಆ ದಿವಸ ಅಂತ ನೋಡ್ಲಿಕ್ಕಾದ್ರೆ ಆಗೋದಿಲ್ಲ. ಆಗ ಹೇಳ್ತಾರೆ ದಾಸರು, ಅರ್ಥ ಪದ್ಯ, ನೆಕ್ಸ್ಟ್ ಪದ್ಯ ನೋಡ್ರಿ. ಶ್ರೀ ತುಳಸಿ ಇಲ್ಲದಿದ್ದರೆ, ಕೃಷ್ಣ ತುಳಸಿ ಇಲ್ಲದಿದ್ದರೆ, ತುಳಸಿ ಇಲ್ಲದಿದ್ದರೆ ಅದು ತಿರುಗು ತುಳಸಿ ಅಂತ ಹೇಳೋದು. ಇದು ಒಂದು ಹಾಡಲ್ಲಿ ಕೊಂಚ ಪಾಠ ಬೇಡದಿದ್ರೆ, ಇಲ್ಲದಿದ್ದರೆ ಸಿರುಗು ತುಳಸಿ, ಅದು ಇಲ್ಲದಿದ್ದರೆ ಮುಗುಳು ತೆನೆಯು, ಆಗನೂ ಒಂದು ಪಾಠ ಇದೆ. ಇಲ್ಲಿ ತುಳಸಿ ಕಾಷ್ಟ ಅಂತ ಹೇಳ್ತಾರೆ. ನಾವು ಈ ಈ ಮಂಜರಿ ಅಂತ ಹೇಳ್ತೇವೆ. ತುಳಸಿ ತೆಗೆದರೆ ಆ ಒಂದು ಫುಲ್ಲಾಗಿ ತೆಗಿಬೇಕು, ಎಲ ಮಾತ್ರ ತೆಗಿಬಾರದು. ಆ ಮುಂದೆ ಬಂದು ಆ ಹೂವು ಮಂಜರಿ ಇರೋ ಆ ಜೊತೆ ಹಂಗೆ ತೆಗಿಬೇಕು. ಹಂಗೆ ತೆಗೆದು ಭಗವಂತನಿಗೆ ಪೂಜೆ ಮಾಡ್ಬೇಕು. ಅದು ಇಲ್ಲದಿದ್ದರೆ ಏನ್ ಹೇಳ್ತೇವೆ, ತುಳಸಿ ಎಲೆಯು, ಅದು ಇಲ್ಲದಿದ್ದರೆ ತುಳಸಿಯ ಕಾಷ್ಟ, ಅದು ಇದ್ದರೆ ಸಿರುಗು ತುಳಸಿ, ಮುಗುಳು ತುಳಸಿ, ಅದು ಇಲ್ಲದಿದ್ದರೆ ತುಳಸಿ ಎಣೆಯು, ಅದು ಇಲ್ಲದಿದ್ದರೆ ಎಲೆಯಿನ ಇಲ್ಲ ಸ್ವಾಮಿ, ಏನ್ ಮಾಡಬೇಕು, ಒಣಗಿದ ಕಾಷ್ಟ ಕುಚ್ಚಿ, ಆ ಕಾಷ್ಟವನ್ನು ಇಟ್ಟುಕೊಂಡು ಎಷ್ಟೋ ದಿವಸ ಸೇಗರ ಮಾಡಿ ಅದನ್ನು ಉಣಿಸಿ ಕೂಡ ಇಟ್ಟಬಹುದು, ತಪ್ಪಿಲ್ಲ. ಆ ಒಣಗಿದ ಕಾಷ್ಟ ಮಾತ್ರ ಇಟ್ಟುಕೊಂಡು ಪೂಜೆ ಮಾಡಬಹುದು. ಈ ವಿಷಯಗಳನ್ನ ಕೂಡ ದಾಸರಲ್ಲಿ ಹೇಳಿದ್ದಾರೆ. ಮತ್ತೆ ಹೇಳ್ತಾರೆ, ಅದನ್ನೇ ಇಲ್ಲ ಸ್ವಾಮಿ, ಏನ್ ಮಾಡಬೇಕು, ತುಳಸಿಗೆ ಬುಡದ ಮಣ್ಣು, ಆ ಮಣ್ಣು ತೆಗೆದು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ಅದನ್ನ ಇಲ್ಲ, ಹಂಗಂದ್ರೆ ಏನ್ ಮಾಡಬೇಕು, ತುಳಸಿ ತುಳಸಿ ಎಂದು ಕೂಗಿದರೆ ನಮ್ಮ ಪುರಂದರ ವಿಠಲ ಒಲಿಯುವ ಕಾಣಿದರು ಅಂತ, ತುಳಸಿ ತುಳಸಿ ಅಂತ ಹೇಳ್ತಾವಾದ ಪೂಜೆ ಮಾಡಿದ್ರು. ದೇವರು ಪೂಜೆ ಮಾಡೋ ವೇಳೆ, ಇಲ್ಲ ದೇವರಿಗೆ ಅರ್ಚನೆ ಮಾಡುವ ವೇಳೆ, ದಾನ ಕೊಡುವ ವೇಳೆ ಮನಸ್ಸಿನಲ್ಲಿ ತುಳಸಿ ತುಳಸಿ ಅಂತ ಹೇಳಿಬಿಟ್ರೆ ಕೂಡ ಮಾನಸಿಕವಾಗಿ ಅದು ಕೂಡ ಸಾಕು. ಆದರೆ ತುಳಸಿಯನ್ನ ಮರೆತು ನಾವು ಮತ್ತೊಯ್ ಬಿಟ್ಟು ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಪ್ರೀತನಾಗೋದಿಲ್ಲ. ಉಳ್ಳನೋ ಹರಿಕೊಳ್ಳನೋ ತುಳಸಿ ಇಲ್ಲದ ಪೂಜೆ. ಇದು ತುಳಸಿಯ ಬಗ್ಗೆ ಆ ದಾಸರು ಮಾಡಿಕೊಟ್ಟ ವಿಷಯಗಳು. ಇನ್ನೊಂದು ಸ್ನಾನದ ಬಗ್ಗೆ ವಿಷಯ. ನಾವು ದಾಸರ ಒಂದು ಮಾತಿದೆ, ಒಳ್ಳೆ ಹಾಡು, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಒಂದು ಹಾಡು ಪ್ರತ್ಯೇಕವಾಗಿ ದಾಸರು ಮಾಡಿಕೊಟ್ಟಿದ್ದಾರೆ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ, ಅದರಲ್ಲಿ ಏನೇನು ಸ್ನಾನ ಎಲ್ಲ ಮಾಡಬೇಕು ಅಂತ, ಅದು ಏನೇನು ಸ್ನಾನ ಅಂತ ಒಂದು ಲಿಸ್ಟ್ ಕೊಡ್ತಾರೆ ದಾಸರು. ಅದು ಬೈ ಆಕ್ಟಿವಿಟೀಸ್. ನಾವು ಹೇಳ್ತೇವೆ ಶ್ರೀಶೈಲದ ಕಾಗೆಯಂತೆ ಅಂತ ಹೇಳಿದೇವಲ್ಲ, ಶ್ರೀಶೈಲದಲ್ಲಿ ಕೂಡ ಕಾಗೆ ಇದೆ. ಆದ್ರೆ ಏನ್ ಮಾಡುತ್ತೆ, ಅದಕ್ಕೆ ಮೆಕ್ಯಾನಿಕಲ್ ಆಗಿ ಹೋಗಿ ಮುಳುಗುತ್ತೆ. ஸ்நானம்ங்கிறது எப்படி அனுசந்தான பூர்வகம் இருக்கணுமா. அந்த ஸ்நானம் பண்ணும்போது இங்கே சங்கல்ப பூர்வமாகி தினம் ஆத்துல நம்ம போர் வாட்டர் குடிக்கதா இருக்கலாம், இல்ல பாத்ரூம்ல டேங்க் வாட்டரா இருக்கலாம், சுடுதண்ணியா இருக்கலாம், கேசர் வாட்டரா இருக்கலாம். ஆனா அந்த ஜலத்துல கங்காதி தீர்த்தகளை சன்னிதானம் இருக்குங்கிற அனுசந்தானம். கங்கே யமுனே சைவ கோதாவரி சரஸ்வதி நர்மதே சிந்து காவேரி ஜலேஷ்மின் சந்நிதிம் குரு கங்கே கங்கேதியோ ப்ரூயாத் யோஜனானாம் சதைரப்பி முச்சதே சர்வ பாபேபியா விஷ்ணு லோகம் ச கச்சதி. இங்கிருந்து கங்கே கங்கேன்னு நம்ம அழைச்சா கூட யோஜனானாம் சதைரப்பி, நூற்றுக்கணக்கான யோஜனை தூரத்தில் இருக்கக்கூட கங்கை இங்க வந்துடுறாளாம். அப்படி ஸ்மரணை மாத்திரத்துல கங்கை வந்துடுறா. அப்படிங்கிறதுனால கங்கை யமுனை சரஸ்வதி கோதாவரி நர்மதா சிந்து ಕಾವೇರಿ ಅಂತ ನಾವು ಸ್ಮರಣ ಮಾಡ್ತಾ ಸ್ನಾನ ಮಾಡಿದ್ರೆ அந்த இடத்துல அந்த ಜಲத்துல அந்த ಸನ್ನಿಧಾனம். ಇನ್ನೊಂದು ನಮ್ಮನುடைய ದೇಹದಲ್ಲಿ ಜಗನ್ನಾಥದಾಸರ್ ನಾಡಿ ಪ್ರಕರಣ ಸಂಧಿಯಲ್ಲೆಲ್ಲ ಹೇಳ್ತಾರೆ, ವಿಶೇಷವಾಗಿ ನಮ್ಮ ನಾಡಿಗಳಲ್ಲಿ ನದಿಗಳು ಹರಿತಾ ಇದೆ. ಆ ನದಿಗಳ ಅಂತರ್ಯಾಮಿಯಾದ, ವಿಶೇಷವಾಗಿ ನದಿ ಅಭಿಮಾನಿ ದೇವತೆಗಳು ಅಂತರ್ಯಾಮಿಯಾದ ಪರಮಾತ್ಮನ ಸನ್ನಿಧಾನ ನಾಡಿಗಳಲ್ಲಿ ಇದೆ. ಆಗ ಈ ನಾಡಿಗಳಲ್ಲಿ ಆ ನದಿಗಳು ಇದೆ, ಅವರು ನಮ್ಮನ್ನ ಶುದ್ಧ ಮಾಡಲಿ, ಪಾಪಗಳನ್ನು ಪರಿಹಾರ ಮಾಡಲಿ ಅಂತ ನಾವು ಸ್ಮರಣ ಮಾಡಿಕೊಂಡ್ರೆ ಕೂಡ ಇದು ನಾಡಿ ಸ್ನಾನ, ಇದು ಇದು ಧ್ಯಾನ ಸ್ನಾನ ಅಂತ ಹೇಳ್ತೇವೆ. ನಾವು ಪ್ರಯಾಣ ಕಾಲದಲ್ಲಿ ಇದ್ದೇವೆ, ಇಲ್ಲಿಯೋ ಟ್ರೈನ್ಲಿ ಹೋಗ್ತಾ ಇದ್ದೇವೆ, ಬೆಳಿಗ್ಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ, ಊರಿಗೆ ಹೋಗಿ ಸೇರ್ಲಿಕ್ಕೆ 10 ಗಂಟೆ 12 ಗಂಟೆ ಆಗತ್ತೆ ಅಂದ್ರೂ ಕೂಡ ನಾವು ಮಾನಸಿಕವಾಗಿ ಈ ಸ್ನಾನ ಮಾಡಿದರೆ ಇದುವೇ ಬೆಸ್ಟ್ ಸ್ನಾನ. ಈವನ್ ನಾವು ನೀರೊಳಗ ಕುಳಿತು ಸ್ನಾನ ಮಾಡವಲ್ಲ ಇನ್ನೊಬ್ಬರನ್ನ ಬೈಕೊಂಡು ಮಾಡಿಕೊಂಡು ಮಾತಾಡಿದರೆ ಅದು ಪ್ರಯೋಜನ ಇಲ್ಲ. 3 ಕಾಲದಲ್ಲಿ ಆಚಾರ್ಯರು ಶಾಸ್ತ್ರಗಳು ನಮ್ಮ ಮೌನವಾಗಿರು ಅಂತ ಹೇಳ್ತಾರೆ. ಒಂದು ಸ್ನಾನ, ಇನ್ನೊಂದು ಭೋಜನ, ಇನ್ನೊಂದು ಭಗವಂತನ ಯಾಗಗಳು, ಯಜ್ಞಗಳು, ಪೂಜೆ. ಈ 3 ಕಾಲದಲ್ಲಿ ನಾವು ಮೌನವಾಗಿರಬೇಕು ಅಂತ. ಸ್ನಾನ ಮಾಡುವ ವೇಳೆ ನಾವು ಮಾತಾಡಿದರೆ ನಮ್ಮ ತೇಜಸ್ ಹೋಗ್ತಾ ಇದೆ. ಭೋಜನ ಕಾಲದಲ್ಲಿ ನಾವು ಮಾತಾಡಿದರೆ ಆಯುಷ್ಯ ಹೋಗ್ತಾ ಇದೆ. ಸೊ ಆಗ ನಾವು ಮೌನವಾಗಿ ಸ್ನಾನ, ಅನುಸಂಧಾನ ಪೂರ್ವಕ ಸ್ನಾನ, ಆ ತೀರ್ಥಗಳ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ, ಇದೆಲ್ಲ ಮಾಡುತ್ತಾ ಸ್ನಾನವನ್ನು ಮಾಡಿದರೆ ಅದು ವಿಶೇಷ. ಇದು ನಮ್ಮ ದಾಸರು ಎಷ್ಟೋ ವಿಷಯಗಳು ಹೇಳಿದ್ದಾರೆ. ನಾವು ಇಲ್ಲಿ ಕೊಟ್ಟಿಲ್ಲ, ಮುಂದೆ ಚಾನ್ಸ್ ಸಿಕ್ಕಿದ್ರೆ ಅದನ್ನ ನಾನು ಮತ್ತು ಆ ವಿಷಯಗಳನ್ನ ಕೂಡ ನಿಮಗೆ ತಗೊಂಬಂದು ಕೊಡ್ತೇನೆ.
ದಾಸರು ಮಾಡಿದ್ದಾರೆ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಅದ್ರಲ್ಲಿ ದೊಡ್ಡ ಲಿಸ್ಟ್ ಹೇಳ್ತಾರೆ ಅವರು. ನಾವು ಜಸ್ಟ್ ನಮಗೆ ತಿಲಕಳಕ್ಕಾಗಿ ಹೇಳ್ತಾನೆ, ಅದು ನಾನು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಈ PDF ಶೇರ್ ಮಾಡಲು ಕೊಟ್ಟು ಬಿಡ್ತೇನೆ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಅದರಲ್ಲಿ ದೊಡ್ಡ ಲಿಸ್ಟ್ ಕೊಡ್ತಾರೆ, ಏನೇನಿಲ್ಲ ಸ್ನಾನ ಅಂತ. ನಾನು ನೀನು ಎಂಬ ಅಹಂಕಾರವ ಬಿಟ್ಟು, ಅದುವೇ ಒಂದು ಸ್ನಾನ ಅಂತೆ. ಮಮಕಾರ ಅಹಂಕಾರ, ನಾನೇ ಮಾಡಿದೆ ಅಂತ ಒಂದು. ಇನ್ನೊಂದು ನನ್ನದು, ಇದು ನನ್ನದು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಸಂಪಾದ್ಯ, ನನ್ನದು ಅಂತ ಹೇಳ್ತೇವಲ್ಲ ಅದು. ಇದನ್ನ ಬಿಟ್ಟು ತಂದೆ ತಾಯಿಗಳ ಸೇವೆಯು ಒಂದು ಸ್ನಾನ ಅಂದ್ರು. ನಾವು ಹೊರಗೆ ಹೋಗೋಳಗಲ್ಲ, ಸ್ವಾಮಿ ಮನೆಯಲ್ಲಿ ದೊಡ್ಡವರಿದ್ದಾರೆ, ವಯಸ್ಸಾದವರಿದ್ದಾರೆ, ಅವರಿಗೆ ಸೇವೆ ಮಾಡಬೇಕಾಗಿದೆ, ಒಂದು ಭಜನಾ ಮಂಡಳಿ ಹೋಗಿ ಭಜನೆ ಹೋಗಕ್ಕಾಗಲಿಲ್ಲ, ಗುಡಿ ಯಾತ್ರೆ ಮಾಡ್ಲಿಕ್ಕಾಗಲಿಲ್ಲ, ಸ್ವಾಮಿಗಳು ಬಂದಿದ್ದಾರೆ ಹೋಗಿ ನೋಡ್ಲಿಕ್ಕಾಗೋದಿಲ್ಲ, ಪರವಾಗಿಲ್ಲ, ಇದು ತೀರ್ಥಯಾತ್ರೆ ಹೋಗಬೇಕೆಂಬ ಇಲ್ಲ, ತಂದೆ ತಾಯಿಗಳ ಸೇವೆಯು ಒಂದು ಸ್ನಾನ ಹೇಳಿಬಿಟ್ಟು. ನಾವು ಹೊಡ್ತೇವೆ ಹೆಣ್ಣು ಮಕ್ಕಳೇ, ಓ ನಿಮ್ಮ ತಂದೆ ನಿಮ್ಮ ತಾಯಿ ನೀವು ಮಾಡಿಕೊಳ್ಳಿ, ನಾ ಸೊಸೆ ಯಾತಕ ಮಾಡಬೇಕು. ದಾಸರ ವಿಷನ್ ಹೆಂಗಿದ್ದಿದ್ದು ನೋಡಿ, ಅವ್ರ ಚಿಂತನೆ ಲಾಂಗ್ ಟರ್ಮ್. ಅವರು ಕಲಿಯುಗದಲ್ಲಿ ಹಿಂಗಿರ್ತಾರೆ ಅಂತ ಅವ್ರಿಗೆ ಗೊತ್ತು. அடுத்த ಪದ್ಯದಲ್ಲಿ ಹಾಕಿಬಿಟ್ರು, ಅತ್ತೆ ಮಾವರ ಸೇವೆ ಒಂದು ಸ್ನಾನ ಅಂದ್ಬಿಟ್ರು. ಸೊ ಮ್ಯೂಚುವಲಿ ಮಾಡಿಕೊಳ್ಳಿ. ಅವರಿಗೆ ಅವರ ಅತ್ತೆ ಮಾವ, ಗಂಡಸರನ್ನು ಕೂಡ ಹೆಣ್ಣು ಮಕ್ಕಳ ತನ್ನ ಹೆಂಡತಿಯ ಮಾಮ ಅಪ್ಪ ಅಮ್ಮನ ನೋಡಬೇಕು. ಇವರನ್ನು ಅವರ ಅತ್ತೆ ಮಾವನ ನೋಡಬೇಕು. ಪರಸ್ಪರವಾಗಿ ಇಬ್ಬರನ್ನೇ ಕೂಡ ಆ ಒಂದು ಮರ್ಯಾದೆಯಿಂದ, ಗೌರವದಿಂದ, ಪ್ರೀತಿಯಿಂದ ಸೇವೆಯನ್ನು ಮಾಡಬೇಕು. ಅತ್ತೆ ಮಾವರ ಸೇವೆಯು ಒಂದು ಸ್ನಾನ, ತಂದೆ ತಾಯಿಗಳ ಸೇವೆಯು ಒಂದು ಸ್ನಾನ ಅಂತ ಆ ವಿಷಯಗಳನ್ನು ಹೇಳ್ತಾರೆ. ವಿಶೇಷವಾಗಿ ಹೇಳ್ತಾನೆ ಅವ್ರಿ, ತನ್ನೊಳು ತಾನೇ ತಿಳಿದರ ಒಂದು ಸ್ನಾನ. ನಮ್ಮೊಳಗೆ ಇರುವಂತಹ ಬಿಂಬರೂಪಿ ಪರಮಾತ್ಮನ ಚಿಂತನೆ, ಅದುವೇ ಒಂದು ಸ್ನಾನ. ಅನ್ಯಾಯ ನುಡಿಯದಿದ್ದರೆ, சாடி வளோது அங்கிருந்து போய் எல்லாரையும் பத்தி இங்க இருந்து அங்கிருந்து இங்க பேசுறது, அப்படி பேசாம இருக்கிறதே பொதுவா. நம்ம நல்ல விஷயங்களை பேசணுங்கிறது இல்லை. இனிய உளவாக இன்னாத கூறல் கனியிருப்ப ಕಾಯಿಗ ಬಂದಟ್ರನ್ನು ತಿರುವಳ್ಳುವರು சொல்வார். நல்ல ವಾರ್ತೆಗಳ பேசணும் ಅಂತ. ಈಗ ನಾವು ಕೇಳ್ತೇವೆ, ರಾಮಾಯಣದಲ್ಲಿ ಸೀತೆಯ ಜೊತೆ ಇದ್ದ ತಿರಿಸಡ ಅಂತ, ವಿಭೀಷಣನ ಮಗಳು. ಅವಳು ಸೀತೆಯಲ್ಲಿ ಒಳ್ಳೆ ವಿಷಯಗಳು ಹೇಳಿರುವಂತೆ, ನಂಗೆಲ್ಲ ಸ್ವಪ್ನವಾಗಿದೆ, ರಾಮದೇವರು ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರಮ್ಮ, ರಾವಣ ಬಂದು ಅವ ನಾಶವನ್ನು ಹೊಂದುತ್ತಾನೆ, ಪಡಿತಾನೆ ಅಂತ. ಆ ಮಾತಿಗೆ, ಅವಳು ಹೇಳಿದ ಒಳ್ಳೆ ಮಾತಿಗೆ, ಅವಳ ನೆಕ್ಸ್ಟ್ ಇನ್ನೊಂದು ಜನ್ಮದಲ್ಲಿ ಅವತಾರದಲ್ಲಿ ನೇರಾಗಿ ಕೃಷ್ಣನ ತಂಗಿ ಸುಭದ್ರೆಯಾಗಿ ಹುಟ್ಟಿದಳು ಅಂತ ಕೇಳಿದ್ರು. ಅಷ್ಟು ಒಳ್ಳೆ ಮಾತುಗಳಿಗೆ ಅಷ್ಟು ಫಲ ಇದೆ ಅಂತ. ಆಗ ಅನ್ಯಾಯ ನುಡಿಯದಿದ್ದರೆ ಅದು ಒಂದು ಸ್ನಾನ. ಪರರ ನಿಂದಿಸುವುದಿರುವುದು ಒಂದು ಸ್ನಾನ. ಇನ್ನೊಬ್ಬರ ನಿಂದಿಸಿದೆ, ಅವರನ್ನೊಬ್ಬನ ಮನಸ್ಸನ್ನು ನೋಗಳಕ್ಕೆ ಇಡೋದು, ಇನ್ನೊಬ್ಬರನ್ನ ನಾವು ಅಲ್ಲಕ್ಕೆ ಇಡೋದು, ಮಾಡ್ಲಾಂಗದಿದ್ದರೆ ಅದುವೇ ಒಂದು ಸ್ನಾನ. ಅನ್ಯಾಯ ಹೇಳಂಗಿದ್ದರೆ ಒಂದು ಸ್ನಾನ. ಅನ್ಯಾಯ ಮಾಡದಿರಳು, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು, ನಾವು ಅನ್ಯಾಯ ನುಡಿಯೋದು, ಅದಾವುದು ತಪ್ಪಾಗಿ ಸತ್ಯ ಇಲ್ಲದೆ ಮಾತು, ಸತ್ಯದನ್ನ ಬಿಟ್ಟು ನಮ್ಮ நடவடிக்கைன்னு சொல்றமே, அநியாயமா நடந்துக்கிறது, அநியாயமா பேசுறது, ரெண்டுமே விட்டுட்டா கூட அதுவே ஒரு பெரிய ஸ்நானம் சொல்றாரு. ಕ್ಷೇತ್ರ ಪಾತ್ರರ ಸಹವಾಸ, ಒಳ್ಳೆ ಸಜ್ಜನರ ಸಂಘ, ಇವೆ ಇಷ್ಟು ಜನ ಸೇರಿದ್ರಿ ಒಂದು ಗಂಟೆ ಕಾಲ ಭಗವಂತನ ಚಿಂತನೆ ಮಾಡುತ್ತೇವೆ, ಈಗ ಒಂದು ಸ್ನಾನ ಆಗಿದೆ ಎಂದು ದಾಸರು. ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಅಂದರು. ಸಜ್ಜನರ ಸಂಘ ಸೇರಿದರೆ ಸಾಕು, ಅದುವೇ ಒಂದು ಸ್ನಾನ ಮಾಡಿದಂತೆ. ವೇದಶಾಸ್ತ್ರವ ಓದುವುದು ಒಂದು ಸ್ನಾನ, ಓದಿದರೆ ಒಂದು ಸ್ನಾನ ಮಾಡಿದಂತೆ ಫಲ ಆಗಿದ್ದಂತೆ. ಸಾಧು ಸಜ್ಜನರ ಸಂಘ ಒಂದು ಸ್ನಾನ. ಪುರಂದರ ವಿಠಲನ ಧ್ಯಾನವೇ ಗಂಗಾ ಸ್ನಾನ. ದೊಡ್ಡದು ಹೇಳ್ತಾರೆ, ಇಂದಿರೇಶ್ವರ ಧ್ಯಾನವೇ ಗಂಗಾ ಸ್ನಾನ, ಚೆನ್ನಾಗಿ ಹರಿಯ ನೆನೆಯುವುದೇ ಗಂಗಾ ಸ್ನಾನ, ಪಾರ್ಥಸಾರಥಿಯ ಧ್ಯಾನವೇ ಗಂಗಾ ಸ್ನಾನ, ಪುರಂದರ ವಿಠಲನ ಧ್ಯಾನವೇ ಗಂಗಾ ಸ್ನಾನ ಅಂತ ಒவ்வೊಂದು ನುಡಿಯಲ್ಲಿ ಕೂಡ ಮತ್ತು ಇದು ಹೇಳ್ತಾರೆ. ಭಗವಂತನ ಧ್ಯಾನ ಒಂದು ಸ್ನಾನ ಅಂತ. ಈ ಸ್ನಾನ ನಾವು ಯಾವಾಗಲೂ ಮಾಡಬಹುದು. ಸ್ನಾನದ ಬಗ್ಗೆ ಪುರಂದರದಾಸರು ಮಾಡಿಕೊಟ್ಟ ಒಂದು ಕೃತಿ, ನಾ ಇಲ್ಲಿ PDF ಹಾಕಿಲ್ಲ, PPTಲಿ ನಾವು ಅದನ್ನ ಆ್ಯಡ್ ಮಾಡ್ತಾನೆ. ಆಗ ಹೇಳ್ತಾರೆ, ತನು ಸುದ್ದಿ ಇಲ್ಲದವಗೆ ತೀರ್ಥದ ಫಲವೇನು. ನಾವು ತನು ಸುದ್ದಿ ಇಲ್ಲದವಗೆ ತೀರ್ಥದ ಫಲವೇನು, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಅಂದುಟ್ಟು. ತನು ಸುದ್ದಿ ಯಾವಾಗಲೂ ಅನಾಚಾರ, ಮುಟ್ಟು ಮುಡಿ ನೋಡೋದಿಲ್ಲ, ಮೊಸರೆ ಎಂಜಲು ನೋಡೋದಿಲ್ಲ, ಮೈನು ನಾವೇನ್ ಮಾಡ್ತೇವೋ ಆಚಾರವೇ ಇಲ್ಲ. ಆಗ ತೀರ್ಥದಲ್ಲಿ ಸ್ನಾನ ಮಾಡಿದೆ, ಎಲ್ಲ ಪಾಪಗಳ ಪರಿಹಾರ ಆಯ್ತು ಅಂತ ಮಾಡಿಕೊಂಡು ಯಾಣ ಆಗತ್ತಾನೆ ಸ್ನಾನ ಮಾಡತ್ತಂತೆ. ಯಾಣ ಹೋಗಿ ಎಲ್ಲ ಸ್ನಾನ ಮಾಡುತ್ತೆ ಆನೆ, ಮತ್ತೇನ್ ಮಾಡುತ್ತೆ, ಸಗದಿಯನ್ನು ತೆಗೆ ಹಾಕಿಬಿಡುತ್ತೆ, ಮಣ್ಣು ಮತ್ತು ಮೈ ಮೇಲೆ ಹಾಕಿಕೊಳ್ಳುತ್ತೆ. ಆ ರೀತಿಯಲ್ಲಿ ನಾವು ಪಾಪಗಳನ್ನು ಮಾಡೋದು, ಮತ್ತೆ ತೀರ್ಥ ಸ್ನಾನ ಮಾಡಿದ್ರೆ ಪರಿಹಾರ ಆಗತ್ತೆ ಅಂತ ಹೇಳಿ ಮತ್ತು ಬಂದು ಪಾಪಗಳನ್ನು ಮಾಡೋದು, ಅದರಿಂದ ಪಾಪ ಪರಿಹಾರ ಆಗೋದಿಲ್ಲ. ಮನಶುದ್ಧಿ ಇಲ್ಲದ ಬಗೆ ಮಂತ್ರದ ಫಲವೇನು, ಇದು ಹೇಳ್ತಾರೆ. ಮನಸ್ಸು ಶುದ್ಧ ಇಲ್ಲದೆ ನಾವು ಏನು ಜಪ ಮಾಡಿದ್ರು ಅದಕ್ಕೆ ಫಲ ಇರೋದಿಲ್ಲ. ಮಿಂದಲ್ಲಿ ಫಲವೇನು ಮೀನು ಮೊಸಲೆಯಂತೆ, ನಿಂತಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ ಎಂದ್ರು. ನಾವು ನೋಡಿ, ಮೀನು ಮೊಸಲ ಗಂಗಾದಿ ನದಿಗಳಲ್ಲಿ, ಗಂಗೆயில கூட மீன் முதலை மൃഗங்கள் கூட இருக்கு.
அப்போ அதுலயே வசம் பண்ணுது. நம்ம என்னைக்கோ போய் ஒரு நாள் ஸ்நானம் பண்றா நமக்கு புண்ணியம் வந்துடுது, பாபங்கள்லாம் பரிகாரம் ஆயிடுதுன்னா, அங்கேயே வாசம் செய்யக்கூடிய மீனும் முதலையும் எவ்வளவு புண்ணியம் பண்ணிருக்கணும்னு நினைச்சா அது இல்லை. ஏன்னா அதுக்கு சிந்தனை இல்லை, பக்தி இல்லை, அனுசந்தானம் இல்லை, அந்தர்யாமியான பகவத்தன சிந்தனை இல்லை. அப்போ அது பலன் இல்லை. ಬುರಿ ನೀರನ್ನ ತೆಗೆದು ಮಡಿ ಮಡಿ ತಾಕಿಕೊಂಡ್ರೆ ಅದು ಫಲವಿಲ್ಲ. ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತಿಪ್ಪ ಪುರಂದರ ವಿಠಲ. வெளியே நாம மடி மடின்னு நாಟಕ மாதிரி ವೇಷம் போட்டுண்டு ಒಳಗೆ ನಾವು ದುಶ್ಚಿಂತನೆಗಳನ್ನ ಇಟ್ಟುಕೊಂಡಿದ್ದರೆ ಬೆರಗಾಗಿ ನಗುದಿಪ್ಪ ಪುರಂದರ ದೇವರು ನಗುತ್ತಾ ಇದ್ದಾನಂತೆ. ಏನಪ್ಪ ಹಿಂಗೆ ಆಕ್ಟ್ ಮಾಡ್ತಾ ಇದೆಯಲ್ಲ, ನಿನಗೇನು ಪ್ರಯೋಜನವೇ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಂತ ಹೇಳಿ ಮತ್ತು ಮುಂದೆ ಹೇಳ್ತಾರೆ ನೋಡಿ, ಹೃದಯದ ಮಲವನ್ನು ತುಳಿಯಲರಿಯದರೆ ತಾವು ಉದಯದೊಡಿದ್ದು ಮಿಂದು ಗದಗದ ನಡುಗುವರು, ಅದರಿಂದ ಏನು ಫಲ. ಇದು ಇನ್ನೊಂದು ಸ್ನಾನದ ಬಗ್ಗೆ ಆ ದಾಸರ ಕೊಟ್ಟ ಒಂದು ಉಗಾಭೋಗ. ಹೃದಯದ ಮಲವನ್ನು ತೊಳಿಯ ಅರಿಯದೆ ತಾವು ಉದಯದೊಡಿತ್ತು ಮಿಂತು ಗದಗದ ನಡುಗುವರು. ಮನಸ್ಸೊಳಗಿರುವಂತ ಕಲ್ಮಿಷಗಳನ್ನ, ದುಶ್ಚಿಂತನೆಗಳನ್ನ ದೂರ ಹಾಕದೆ ಚಳಿಕಾಲದಲ್ಲಿ ನಾನು ಮಡಿ ಮಡಿ ಅಂತ ಸ್ನಾನ ಮಾಡಿಕೊಂಡ್ರೆ ಏನು ಫಲ, ಏನು ಇಲ್ಲ. ಪುರಂದರ ವಿಠಲನ ನಾಮವ ನೆನೆಯದೇ ದಿನಕ್ಕಿನ್ನು 100 ಬಾರಿ ಮುಳುಗಿದರೇನು. ದೇವರ ಸ್ಮರಣೆಯೇ ಇಲ್ಲ, ಸ್ನಾನ ಏನೋ ಮೆಕ್ಯಾನಿಕಲ್ ಆಗಿ ಸ್ನಾನ, ಅದರಿಂದ ಏನು ಫಲವೂ ಇಲ್ಲ ಇತ್ಯಾದಿ ವಿಷಯಗಳನ್ನ ಕೂಡ ಇಲ್ಲಿ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಎಷ್ಟೋ ವಿಷಯಗಳು. 3 ಗಂಟೆ ಆಗಿದೆ, ನಾವು ಒಂದು 5 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿಂದ ಮತ್ತು ಒಂದು 5 ನಿಮಿಷ ತಕೊಂತೇನೆ. ನೋಡ್ರಿ, ಎಡಗೈಯಿಂದ ನೀರ ಎತ್ತಿ ಬಲದ ಕೈಯಲ್ಲಿ ಇಟ್ಟು ಕುಡಿದರೆ ಆರಾದ ಆಪೋಷಣಕ್ಕೆ ಮತ್ತದು. ನೋಡ್ರಿ, ನೀರನ್ನ ಕುಡಿಯೋ ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಗೋಮಾಂಸವೆಂದು ಶ್ರುತಿ ಸಾರುತ್ತಿದೆ. ಬಲದ ಕೈಯಲ್ಲಿ ನೀರು ಕುಡಿಬೇಕು, ಎಡ ಕೈಯಲ್ಲಿ ನೀರು ಕುಡಿಬಾರದು. ಇನ್ನೊಂದು ವಿಷಯ, ಎದ್ದು ನಿಂತುಕೊಂಡು ನೀರು ಕುಡಿಬಾರದು. ಇಲ್ಲ ಸರ್, ನಾವೇನೋ ಆಫೀಸಲ್ಲಿ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಯಥಾಶಕ್ತಿ ನಾವು ಒಂದು ಚಾರ್ಲಿ ಕುಡಬಹುದು, ಆ ಸಮಯವಾದರೂ ನಾವು ಯಥಾಶಕ್ತಿ ನೀರನ್ನ ಕುಡಿಯುವಾಗ ಕೂತು ಕುಡಿಬೇಕು. ಇದು ಸೈಂಟಿಫಿಕ್ಲಿ ಪ್ರೂವ್ಡ್. ಅದು ನಿಂತುಕೊಂಡು ನೀರು ಕುಡಿದರೆ ಅವರಿಗೆ ನೇರಾಗಿ ಹೋಗಿ ಈ ಕೊಡಲಲ್ಲಿ ಸೇರಿದರೆ ಅದು ಜೀರ್ಣಾಸಕ್ತಿ ಇಲ್ಲ, ಎಲ್ಲನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬಾ ವಿಷಯಗಳಲ್ಲಿ ಇದು ಪ್ರಾಬ್ಲಮ್ ಆಗಿದೆ ಅಂತ ಅದು ನಮಗೆ ಶಾಸ್ತ್ರಗಳು ಕೂಡ ತೋರಿಸಿಕೊಡ್ತಾ ಇದೆ. ಇದು ಮೆಡಿಸಿನ್ಸ್, ಮೆಡಿಕಲ್ ಇಂಜಿನಿಯರ್ ಫೀಲ್ಡ್ ಕೂಡ ಅದು ಹೇಳ್ತಾ ಇದ್ದಾರೆ, ಆಯುರ್ವೇದದೆಲ್ಲ ಹೇಳ್ತಾರೆ. ಅಷ್ಟು ವಿಶೇಷವಾಗಿ ಹೇಳಿದ್ದಾರೆ. ಕೂತುಕೊಂಡು ನೀರು ಕುಡಿಬೇಕು, ಎಡ ಕೈಯಲ್ಲಿ ನೀರು ಕುಡಿಬಾರದು, ನಿಂತುಕೊಂಡು ನೀರು, ಆ ವಿಷಯಗಳನ್ನ, ಎಡದ ಕೈಯಲ್ಲಿ ನೀರು ಕುಡಿಬಾರದು, ಈ ವಿಷಯಗಳನ್ನು ಕೂಡ ಹೇಳ್ತಾರೆ. ಗೋಮಾಂಸವೆಂದು ಶ್ರುತಿ ಸಾರುತ್ತಿದೆ. ಕುಡಿದ್ರೆ ಏನಾಗುತ್ತೆ, ಅದು ಗೋಮಾಂಸ, ಮಧುಪಾನ ಮಾಡಿದಂತೆ ಆಗತ್ತೆ ಎಂಬ ವಿಷಯ ಕೂಡ ಹೇಳಿದ್ದಾರೆ. ಒಂದು ನೋಡ್ರಿ, ಮುಂದೆ ಈ ಈ ಜಪಗಳು, ಸಂಧ್ಯಾ ವಂದನ, ಇದು ಮಟ್ಟ ಹೇಳಿ ನಾವು ಇದು ಪೂರ್ತಿ ಮಾಡ್ತಾನೆ. ಇದು ಖಂಡಿತ ಇದು ಸ್ತ್ರೀಗಳು ಮಾತ್ರ ಜಾಯಿನ್ ಮಾಡಿದ್ರಿ ಅಂತ ನೆನೆಸ್ತಾನೆ. ಬಟ್ ನಮ್ಮನ ಮಕ್ಕಳಿಗೆ ನಮ್ಮ ಅವರು, ನಿಮ್ಮ ಹಸ್ಬೆಂಡ್, ಅವರ ಗಂಡನಿಗೆ, ನಿಮ್ಮ ತಂದೆಗೆ, ಯಾರೆದುರನು ಸೇರಿ, ನಮ್ಮ ಸ್ವಂತ ಸಹೋದರ ಇರಬಹುದು, ಅವರೆಲ್ಲಿ ಕೂಡ ಈ ವಿಷಯಗಳನ್ನ ಸ್ತ್ರೀಗಳು ಹೇಳಬೇಕು. ಮನೆಯಲ್ಲಿ ಒಂದು ಪುರುಷ ಸರಿಯಾಗಿ ಸಂಧ್ಯಾ ವಂದನಾದಿಗಳನ್ನು ಮಾಡಿದರೆ ಆ ಪುಳ ಮನೆಯೇ ಹೆಚ್ಚತ್ತೆ, ಮನೆಗೆ ಪೂರ್ತಿಯಾಗಿ ಅವರ ಕುಲಕ್ಕೆ ಒಳ್ಳದಾಗತ್ತೆ. ಅದು ಹೇಳ್ತಾರೆ ದಾಸರು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಉದಯ ಕಂಡ ಸೂರ್ಯಕ್ಕೆ ಸಂಧ್ಯಾ ಭೂಮಂಡಲದಿ ಮಾಡದಿರಲು ಮಾರ್ತಾಂಡ 100 ಹತ್ಯೆ ಮಾಡಿದ ಪಾಪ ಶ್ರುತಿ ಸಾರುತ್ತಿದೆ. ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸಂಧ್ಯಾವಂದನೆಗಳನ್ನ ಯಾರು ಮಾಡದಿರಲು 100 ಹತ್ಯೆ ಮಾಡಿದ ಪಾಪ. ನೋಡ್ರಿ, 100 ಹತ್ಯೆ, 100 ಬಂದರನ್ನ ಕೊಂದ ಪಾಪಗಳನ್ನ ಪಡಿತಾರೆ. ಸಂಧ್ಯಾವಂದನ ಬಿಟ್ರೆ ಪಾಪ ಆಗುತ್ತದೆ. ಈ ವಿಷಯನ ಎಲ್ಲರೂ ತಿಳಿಬೇಕು. ಸಂಧ್ಯಾವಂದನ ಇಸ್ ಅ ಮ್ಯಾಂಡೇಟ್ರಿ, ದಟ್ ಇಸ್ ನಾಟ್ ಆಪ್ಷನಲ್. ಇದು ನಿತ್ಯ ಕರ್ಮಾನುಷ್ಠಾನದಲ್ಲಿ ಬರ್ತಾ ಇದೆ. ಇದು ಬೇರೆ ಬೇರೆ ನಿತ್ಯ, ಬೇರೆ ಬೇರೆ ಕರ್ಮಾನುಷ್ಠಾನ ನಾವು ಹೇಳ್ತೇವೆ. ಆಗ ನಿತ್ಯ ಕರ್ಮಾನುಷ್ಠಾನ, ಆ ವಿಹಿತ ಕರ್ಮಾನುಷ್ಠಾನ, ನಾವು ಏನೋ ಒಂದು ಮನಸ್ಸಲ್ಲಿ ಸಂಕಲ್ಪವನ್ನು ಇಟ್ಟುಕೊಂಡು ಈ ಫಲ ಆಗಬೇಕು ಅಂತ ಮಾಡುವಂತಹ ಕರ್ಮಾನುಷ್ಠಾನಗಳಿದೆ. ಇಲ್ಲ ಆ ಕಾಲದಲ್ಲಿ ಸೂರ್ಯ ಚಂದ್ರಗ್ರಹಣ ಕಾಲ, ಇಲ್ಲ ಪಿತೃಶ್ರಾರ್ಧ ಕಾಲ, ಇಲ್ಲ ಆ ವರಲಕ್ಷ್ಮಿ ಹಬ್ಬ, ಆ ಕಾಲದಲ್ಲಿ ಮಾಡುವಂತಹ ಅನುಷ್ಠಾನಗಳಿದೆ. ಆದರೆ ನಿತ್ಯನು ಮಾಡುವಂತಹ ಕರ್ಮಾನುಷ್ಠಾನಗಳು ಅಂದ್ರೆ ಈ ಸಂಧ್ಯಾ ವಂದನ, ದೇವರ ಪೂಜೆ, ತುಳಸಿ ಪೂಜೆ, ಇದೆಲ್ಲ ನಿತ್ಯನು ಮಾಡಲೇಬೇಕಾದ ಕರ್ಮ ಅನುಷ್ಠಾನಗಳು. ಆಗ ಈ ಸೂರ್ಯನಿಗೆ ಅರ್ಘ್ಯ ಕೊಡದೆ ಭೂಮಂಡಲದಿ ಮಾಡದಿರಲು, ಈ ಮಾರ್ತಾಂಡನಿಗೆ ಅಂದ್ರೆ ಸೂರ್ಯ, ಅವನಿಗೆ ಅರ್ಘ್ಯ ಕೊಡ, ಸೂರ್ಯ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಘ್ಯ ಕೊಡದೆ ನಾವು ಮಾಡಿದರೆ ಈ ಒಂದು ಪಾಪಗಳು ಆಗುತ್ತೆ. ನರಕೆ ನರಕೆ ನರಕ ತಪ್ಪದು ಎಂದು ಅಂಡಜಾಪತಿ ಪುರಂದರ ವಿಠಲ ಹೇಳ್ದ. ಅವನಿಗೆ ನರಕ ತಪ್ಪದು ಅಂತ ಹೇಳ್ತಾರೆ. ಅಷ್ಟು ವಿಶೇಷವಾಗಿ ಮನೆಯಲ್ಲಿ ಯಾರು
ಅನ್ಕಾನ್ಶಿಯಸ್ ಆಗಿ ಕೋಮಾ ಸ್ಟೇಜ್ ಇರ್ತಾರೆ ಕೂಡ ಅವರು ಪರವಾಗಿ ಇನ್ನೊಬ್ಬರು ಸಂಧ್ಯಾವಂದನ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಯಾವೊಬ್ಬ 3 ದಿವಸ ಸಂಧ್ಯಾವಂದನವನ್ನು ಬಿಟ್ಟಿದ್ದಾನೆಯೋ, ಯಾರೊಬ್ಬ 1 ದಿವಸ ಗಾಯತ್ರಿ ಜಪವನ್ನು ಬಿಟ್ಟಿದ್ದಾನೆಯೋ ಅವನಿಗೆ ಮತ್ತು ಉಪನಯನವನ್ನು ಮಾಡಬೇಕು, ಅಷ್ಟು ಹೇಳಿದ್ದಾರೆ. ಇದು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನ ಹೇಳ್ತಾರೆ ಪುರಂದರದಾಸರು. ಇನ್ನೊಂದು ಉಹಾಭಾಗ ನೋಡ್ರಿ, ನಕ್ಷತ್ರ ನಕ್ಷತ್ರ ಕಂಡ ನರನಿಗೆ ಉತ್ತಮ ಸಂಧ್ಯಾ. ಇದು ಬೆಳಿಗ್ಗೆ ನಕ್ಷತ್ರವನ್ನು ಕಂಡು ಸೂರ್ಯೋದಯಕ್ಕೆ ಮುಂಚೆ ನಕ್ಷತ್ರಗಳು ತುಂಬಾ ಇದ್ದಾಗ ಆಗ ಸಂಧ್ಯಾವಂದನ ಅಂದ್ರೆ ಒಂದು 5ರಿಂದ 5:30, 5:30 ಅರೌಂಡ್ ಆ ಟೈಮ್ಲಿ ಮಾಡಿದರೆ ಅದು ಉತ್ತಮ ಸಂಧ್ಯಾ ಅದು ಹೇಳ್ತಾರೆ. ನಕ್ಷತ್ರಗಳು ಒಂದೆರಡು ಕಂದರೆ 1 or 2 ಸ್ಟಾರ್ಸ್ ಮಾತ್ರ ಇದೆ ಹಂಗಂದ್ರೆ ಅದು ಮಧ್ಯಮ. ನಕ್ಷತ್ರ ಕಾಣದ ನರಗ, ನಕ್ಷತ್ರವೇ ಇಲ್ಲ, ನಕ್ಷತ್ರ ಎಲ್ಲ ಹೋಗಿ ಬಿಟ್ಟಾಗ ಬೆಳಗ್ಗೆ ಆಗಿದೆ ಆಗ ಮಾಡಿದರೆ ಅದು ಅತಮ. ನಕ್ಷತ್ರವನ್ನು ಬಿಟ್ಟರೆ ಎಲ್ಲ ಬಿಟ್ಟ ಸಂಧ್ಯಾವಂದನೆ ಬಿಟ್ಟಿದ್ದರೆ ಅವನ ಪುರಂದರ ವಿಠಲನ ಬಿಡುವ, ಪುರಂದರ ವಿಠಲ ಕೈ ಬಿಟ್ಟು ಬಿಡ್ತಾನೆ ಅಂತ. ಆಗ ಉತ್ತಮ ಸಂಧ್ಯಾ, ಮಧ್ಯಮ ಸಂಧ್ಯಾ, ಅತಮ ಸಂಧ್ಯಾ ಅಂತ 3 ಕ್ಯಾಟಗರಿಯಾಗಿ ದಾಸರು ಕೊಡ್ತಾರೆ. ನಕ್ಷತ್ರಗಳು ತುಂಬ ಇರುವಂತಹ ಕಾಲದಲ್ಲಿ ಮಾಡಿದರೆ ಉತ್ತಮ ಸಂಧ್ಯಾ, ನಕ್ಷತ್ರಗಳು ಒಂದೆರಡು ಇದ್ದರೆ ಮಧ್ಯಮ, ನಕ್ಷತ್ರ ಕಾಣದೆ ಬೆಳಗಿನ ಸೂರ್ಯ ಉದಯ ಆಗಿಲ್ಲ, ಸೂರ್ಯ ಆಗ್ತಾ ಇದ್ದಾನೆ ಆಗ ಮಾಡಿದರೆ ಕೂಡ ಅದು ಅತಮ. ಅದನ್ನು ಬಿಟ್ಟು ಯಾವಾಗಲೂ ಬಿಟ್ರೆ ಅದು ಅವನ ಪುರಂದರ ವಿಠಲ ಬಿಡುವ. ತಮಿಳಿ ಕೂಡ ಹೇಳೋದುಂಟು, ಕಾಣಾದು ಕಂಡು ಕೋಣಾದು ಕೊಡು ಅಂತ ಒಂದು ಮಾತಿದೆ. ಕಾಣಾದು ಅಂದ್ರೆ ಸೂರ್ಯನೇ ಕಾಣಾದು, ಸೂರ್ಯ ಉದಯಕ್ಕೆ ಮಿಂಚೆಯಾಗಿ ಸಂಧ್ಯಾವಂದನ ಬೆಳಿಗ್ಗೆ. ಕಂಡು ಅಂದ್ರೆ ಮಧ್ಯಾಹ್ನ ಉಚ್ಚಿಕಾಲದಲ್ಲಿ ಸೂರ್ಯನನ್ನು ನೋಡಿ ಕಂಡು. ಕೋಣಾದು ಅಂದ್ರೆ ಸೂರ್ಯ ಅಸ್ತಮನ ಆಗಲಕ್ಕೆ ಮಿಂಚೆ ಸಾಯಂಕಾಲ ವೇಳೆಯಲ್ಲಿ ಕೋಣಾದು ಕೊಡು, அது மறையறதுக்கு முன்னாடி கொடு. அப்போ காணாது, சூரியனை காணாது காலையில கொடு, உச்சியிலே கண்டு கொடு, சாயங்கால வேளையிலே கோணாது கொடு, அஸ்தமனம் ஆகிறதுக்கு முன்னாடி கொடு அப்படின்னு 3 திரிகால சந்தியாவந்தனத்தை பத்தி சொல்லியிருக்கா. இதுல எப்படி ஜபம் பண்ணணும் அந்த விஷயத்த சொல்றா. ಉದಯ ಕಾಲದ ಜಪ ನಾಭಿಗೆ ಸರಿಯಾಗಿ, ನಾಭಿ ಪ್ರಾಂತಕ್ಕೆ ನಮ್ಮ ಜಪವನ್ನು ಹೀಗೆ ಮಾಡಬೇಕು, ಬೆರಳಲ್ಲಿ ಇಟ್ಟುಕೊಂಡು ಮಾಡಬೇಕು. ಅದು ಕೂಡ ಒಂದು ವಿಶೇಷವಾಗಿ ಕೊಟ್ಟಿದ್ದಾರೆ. ಬೆರಳನ್ನು ಇಟ್ಟುಕೊಂಡು ಮಾಡಬೇಕು. ಉದಯ ಕಾಲದಲ್ಲಿ ಈ ಒಂದು ಇಟ್ಟುಕೊಂಡು ನಾಭಿ ಪ್ರದೇಶಕ್ಕೆ ನಮ್ಮ ಹೊಟ್ಟೆಯಲ್ಲಿ ನಾಭಿ ಪ್ರದೇಶಕ್ಕೆ ಸರಿಯಾಗಿ ಇಟ್ಟುಕೊಂಡು ಮಾಡಬೇಕು. ಹೃದಯಕ್ಕೆ ಸರಿಯಾಗಿ ಮಧ್ಯಾಹ್ನ ಕಾಲದಲ್ಲಿ ಹೃದಯಕ್ಕೆ ಸಮವಾಗಿ ಇಟ್ಟುಕೊಂಡು ಮಾಡಬೇಕು. ವದನಕ್ಕೆ ಸಮನಾಗಿ ಸಾಯಂಕಾಲದಲ್ಲಿ ವದನ ಅಂದ್ರೆ ಮುಖಕ್ಕೆ ನೇರಾಗಿ ಇಟ್ಟುಕೊಂಡು ನಿತ್ಯ ಪದುಮನಾಭ ತಂದೆ ಪುರಂದರ ವಿಠಲಗೆ ಇದೇ ಗಾಯತ್ರಿಯಿಂದ ಜಪಿಸಬೇಕು. ಹೆಂಗೆ ಮಾಡಬೇಕು ಎಂಬ ವಿಷಯವನ್ನು ಹೇಳ್ತಾರೆ. ಇನ್ನೊಂದು, ಇದು ಕಾಮನ್ ಟು ಆಲ್. ಈ ಒಂದು ನೆಕ್ಸ್ಟ್ ಈ ಒಂದು ಊಹಾಭೋಗ ಏನೊಂದೇ ಜಪ ಮಾಡಿದರೂ ಎಣಿಸಿ ಮಾಡಬೇಕು ಅಂತ, ವಿತ್ ಕೌಂಟ್ ಮಾಡಬೇಕು ಜಪಗಳನ್ನ. ವಿತ್ ಕೌಂಟ್ ಅಂದ್ರೆ ಏನು? ಗಾಯತ್ರಿ ಮಾಡಿದ್ರೆ ಎಣಿಸಬೇಕು, ಕೃಷ್ಣ ಜಪ ಆಗಲಿ, ಏನೋ ಒಂದು ನಾರಾಯಣ ಜಪವಾಗಲಿ, ಏನೊಂದೇ ನಮಗೆ ಮಂತ್ರ ಉಪದೇಶ ಮಾಡಿಕೊಂಡಿದ್ದೇವೋ ಅದನ್ನ ವಿತ್ ಕೌಂಟ್ ಮಾಡಿದರೆ ಪುಣ್ಯ ಇದೆ. ಅದನ್ನ ಕೌಂಟ್ ಹೆಂಗ ಮಾಡಬೇಕು? ಹೌ ಟು ಕೌಂಟ್ ದ ಜಪಗಳು ಹಂಗಂತ ಕೇಳಿದರೆ நம்ம சொல்றோம், எப்படி கவுண்ட் பண்றோம்? விரல்கள கவுண்ட் பண்ணலாம். காயத்ரி ஜபம் மாத்திரம் விரல்ல மாத்திரம் தான் எண்ணணும், அதுக்கு எதுவும் உபயோகப்படுத்தக்கூடாது. ಮಣಿಗಳ ಯೂಸ್ பண்ணலாம். ಮಣಿಗಳನ್ನ என்னென்ன ನೋಡ್ರಿ, ಒಂದೇ ಒಂದು ಬೆರಳು ಜಪ. இப்ப ராம ஜபம் பண்றேன், ஒரே ஒரு விரல்ல எண்ணிட்டு இருந்தா ஒரு ஜபத்துக்கு ஒரு புண்ணியம், ஒன்னே ஒண்ணுதான் கணக்கு. ಒಂದೇ 5 ಗರೆಯ ಜಪ சொல்லிட்டே போறார் ನೋಡ್ರಿ. ಒಂದೇ 10 ಪುತ್ರ ಜೀವಿ ಮಣಿಯ ಜಪ. ஒவ்வொரு மணியையும் நாம மாற்றி உபயோகப்படுத்த 5 மடங்கு 10 மடங்கு, ಒಂದೇ 100 ಶಂಖದ ಮಣಿಯ ಜಪ, 100 ಮಡಂಗು ಪುಣ್ಯ ಅಂತ ಶಂಖ ಮಣಿಯ வச்சுட்டு பண்ணா. ಒಂದೇ 1000 ಹವಳದ ಜಪ, ಪವಡத்தை வச்சுட்டு பண்ணா 1000 மடங்கு பலன். ಒಂದೇ 10,000 ಮುತ್ತಿನ ಮಣಿಯ ಜಪ, 10,000 மடங்கு பலன் ಮುತ್ತು ಮಣಿಯ வச்சுட்டு பண்ணால். ಒಂದೇ 1,00,000 ಸ್ವರ್ಣ ಮಣಿಯ ಜಪ, ತಂಗಮಣಿ ಸ್ವರ್ಣத்தினாலே பண்ணார். ಸ್ವರ್ಣಮಣಿಯನ್ನು ಇಟ್ಟುಕೊಂಡು ಮಾಡಿದರೆ 1,00,000 ಸ್ವರ್ಣ 1,00,000 ಪಟ್ಟು ಪುಣ್ಯ ಇದೆ. ಒಂದೇ 1,00,000 ದರ್ಬೆಗಳೆಲ್ಲ ಮಾಡಿದೆ, ಆ ಗಂಟನಿಟ್ಟು ಮಾಡಿದ ಜಪ ಮಾಡಿದರೆ 1,00,000 ಪುಣ್ಯ ಇದೆ, ಪಟ್ಟು ಪುಣ್ಯ ಇದೆ. ಒಂದೇ ಅನಂತ ಅಂದ್ರು, ಕೌಂಟ್ಲೆಸ್ ಇನ್ಫಿನೈಟ್ ಪುಣ್ಯ, ಅನಂತ ಪುಣ್ಯ ಅಂತ ಹೇಳಿದರೆ ಶ್ರೀ ತುಳಸಿ ಮಣಿಯ ಜಪವೆಂದು ಪುರಂದರ ವಿಠಲ ಪೇಳ್ವ. ನೋಡ್ರಿ, ತುಳಸಿಯ ಮಹಿಮೆ ಬೇರೆ ಪದ್ಯದಲ್ಲಿ ತೋರಿಸಿಕೊಟ್ಟ ದಾಸರು ಉಗಾಭೋಗದಲ್ಲಿ ಇಲ್ಲಿ ತುಳಸಿ ಮಣಿಮಾಲೆಯ ಮಹಿಮೆಯನ್ನು ತೋರಿಸ್ತಾರೆ. ತುಳಸಿ ಮಣಿಮಾಲೆಯನ್ನು ಇಟ್ಟುಕೊಂಡು ನಾವು ಪೂಜೆಯ ಜಪಗಳನ್ನು ಮಾಡಿದರೆ ಅನಂತ ಪಟ್ಟು ಪುಣ್ಯ ಇದೆ. ಒಂದು ಬಾರಿ ಒಂದು ಜಪಕ್ಕೆ ಅನಂತ ಪುಣ್ಯ. ಈ ವಿಷಯಗಳನ್ನು ಕೂಡ ದಾಸರು ಹೇಳಿದ್ದಾರೆ. ಇವತ್ತು ಈ ಒಂದು ಗಂಟದ ಕಾಲ ನಾವು ಆರಂಭಿಸಿ 40 ನಿಮಿಷ ಆಗಿದೆ. ಮೊದಲು ಇಂಟ್ರಡಕ್ಷನ್ ಹೋಗಿತ್ತು, ಇದರನ್ನು ನಾವು ಸಮಯ ಪಂಕ್ಚುವಾಲ ಇರಬೇಕು ಅಂತ ಹೇಳಿ ನಾವು ಪೂರ್ತಿ ಮಾಡಲಿಕ್ಕಿದ್ದೇನೆ.
ಇವತ್ತು ನಾವು ನೋಡಿದ್ದು ಆಚಾರ ಅನುಷ್ಠಾನಗಳು. ನಾವು ಇನ್ನೂ ಎಷ್ಟೋ ವಿಷಯಗಳಿದೆ, ಮತ್ತು ಮುಂದೆ ಇದರ ಪಾರ್ಟ್ 2 ಕೂಡ ನೋಡೋಣ. ಅದನ್ನು ಇನ್ನೂ ಹೆಚ್ಚು ದಾಸರ ದೃಷ್ಟಿಯಲ್ಲಿ, ಹರಿದಾಸರ ದೃಷ್ಟಿಯಲ್ಲಿ ಆಚಾರ ಮತ್ತು ಅನುಷ್ಠಾನ ಎಂಬುದಾಗಿ ಇನ್ನೂ ದಾಸರು ಏನೇನು ವಿಷಯಗಳನ್ನು ಹೇಳಿದ್ದಾರೆ ಎಂಬುದನ್ನು ಕೂಡ ಇನ್ನು ಚೆನ್ನಾಗಿ ನೋಡುವುದು. ಆಚಮನದ ಬಗ್ಗೆ ಇನ್ನೂ ಹೆಚ್ಚು ಹೇಳಿದ್ದಾರೆ, ದೇವರ ಪೂಜೆಯ ಬಗ್ಗೆ ಇನ್ನು ಹೇಳಿದ್ದಾರೆ, ಮತ್ತು ಮುಖ್ಯವಾಗಿ ಸ್ತ್ರೀ ಧರ್ಮಕ್ಕೆ, ಸ್ತ್ರೀಗಳಿಗಾಗಿ ಹೆಂಗಿರಬೇಕು ಎಂಬ ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಅದನ್ನು ಆಚಾರ ಅನುಷ್ಠಾನವೇ ಕೂಡ, ಅದೆಲ್ಲ ಕೂಡ ನಾವು ನೋಡೋಣ ಅಂತ ಹೇಳಿ ಇವತ್ತು ಪ್ರವಚನವನ್ನ ಇಲ್ಲಿ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತೇನೆ. ಏನೋ ಕ್ವಶ್ಚಿನ್ ಎರಡಿದ್ದರೆ, ನಿಮ್ಮ ಫೀಡ್ಬ್ಯಾಕ್ ಇದ್ದರೆ, ಸಜೆಷನ್ ಇದ್ದರೆ ಹೇಳ್ಬಹುದು. ಒಂದು 16 ಜನ ಬಂದಿದ್ರಿ ಅನಿಸುತ್ತೆ. ನೀವು ಯಾರೋ ಕ್ವಿಕ್ ಆಗಿ ನೀವು ಯಾರು ಊರಲ್ಲಿದ್ದೀರಿ ಅಂತ ಹೇಳಿದ್ರೆ ಕೂಡ ನಮಗೆ ಅನುಕೂಲ ಆಗುತ್ತೆ, ಒಬ್ರೊಬ್ರು. ಹರೇ ಹರೇ ನಮಗ ನಾ ಇಂದ್ರ ರಾಘವೇಂದ್ರನ್, ಹಾ ಪೊಳ್ಳಾಚಿ. ಹಾ ಸೇಮ್. ಹರೇ ಶ್ರೀನಿವಾಸ, ಗೀತಾ ಮುರಳಿ, ಚೆನ್ನೈ. ಹಾ ಸರಿ ಗೀತಾ ರಾಜ್, ಚೆನ್ನೈ, ವೆಸ್ಟ್ ಮಂಬಲಂ. ಬನ್ರಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ, ನಾ ಬೃಂದಾ ನಾಮಕಲ್. ಹಾ ನಮಸ್ಕಾರ. ಹರೇ ಶ್ರೀನಿವಾಸ ಗುರುಗಳೇ, ವಸುಧಾರಿಣಿ. ನನ್ ಮಗಳು ಲಕ್ಷರ ಹಾ ಆಗ್ಲೇ. ನಮ್ಮ ವೇದವ್ಯಾಸ ಸ್ಕೂಲ್ ಮುಖ್ಯ ಪ್ರಾಣ. ಹೌದು ಹೌದು ಈಗ ಬ್ಯಾಚ್ 2 ಬರ್ತಾಳೆ ಅವಳು, ಬ್ಯಾಚ್ 2 ಇಲ್ಲ. ಹೌದು, ಬ್ಯಾಚ್ 2 ಆವತ್ತು ವಿಜಯದಶಮಿ ಆವತ್ತು ನೀವು ಹೌದು ಒಂದು ಕ್ಲಾಸ್ ಬಂದಿದ್ರು. ಇತ್ತು. ಹೌದು. ಹರೇ ಶ್ರೀನಿವಾಸ, ರಾಜಲಕ್ಷ್ಮಿ ಗೋಪಿನಾಥನ್, ಈರೋಡ್. ಈ ರೋಡ್ ಇಂದ ಬಂದಿದ್ರು. ಸಂತೋಷ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ರಮಾ ಶ್ರೀಧರ್, ಕಡಲೂರು. ಆ, ಹರೇ ಶ್ರೀನಿವಾಸ ರೀ, ನಮಸ್ಕಾರ. ಲತಾ ಫ್ರಮ್ ಕೊಯಂಬತ್ತೂರ್. ಲತಾ ಅವರ ಕೊಯಂಬತ್ತೂರು. ತುಂಬಾ ಚೆನ್ನಾಗ್ತದೆ ರೀ, ತುಂಬಾ ನಮಸ್ಕಾರ. ಯೂಸ್ಫುಲ್. ನಮಗೋಸ್ ಇಷ್ಟು ಎಫರ್ಟ್ ತಗೊಂಡು ಆ ಲಿರಿಕ್ಸ್ ನಮಗೆ ತೋರಿಸಿ ಅದ್ರ ಲೈನ್ ಬೈ ಲೈನ್ ಹೇಳಿ, ಈಗೆಲ್ಲ ಹೇಳಂತವ್ರು ತುಂಬಾ ಕಡಿಮೆ. ತುಂಬಾ ಸಂತೋಷ. ನಾ ಬರ್ಕೊಂಡಾನೆ. ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ದಿಸ್ ಕ್ಲಾಸ್. ನನ್ನ ಫ್ರೆಂಡ್ಸ್ ಕೂಡ, ನಮ್ಮ ಅಮ್ಮನ್ ಕೂಡ ಎಲ್ಲರಿಗೂ ಶೇರ್ ಮಾಡ್ತಿದ್ದೀನಿ. ಆ ಲಿಂಕ್ ನ ಅವರಿಗೂ ಅಲ್ಲಿ ಕೊಡ್ತೀನಿ. ಒಂದು ರಿಕ್ವೆಸ್ಟ್, ಎಲ್ಲರಿಗೂ ಹೇಳಿ ಇನ್ನು ಈ ರೀತಿ ನಾವು ಆರಂಭಿಸಿದ್ದೆವು ಅಂತ. ನಾವಿನ್ನು ತುಂಬಾ ಇನ್ನು ಒಳ್ಳೆ ಜನಗಳು ಸೇವೆ. ತುಂಬ ಬಂದ್ರೆ ಇನ್ನು ಕೊಂಚ ನಾವು ಹೆಚ್ಚು ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಇದನ್ನ ತಿಲಕಂತಾನೆ, ನಂಗಡೆ ಏನು ತಿಳಿದು ಗೊತ್ತಿಲ್ಲ. ನಾ ಏನು ಇದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡಿದೆ ಬಂದು ಹೇಳ್ತೇನೆ ಅಷ್ಟೇ. ಹರಿವಾಯು ಗುರುಗಳ ಸೊ ನೈಸ್, ವೆರಿ ಡೀಟೇಲ್ಡ್. ದೇವ್ರು ನಿಮಗೆ ಒಳ್ಳೆ ಆಯುಷು, ಸಂತೋಷ ಕೊಡ್ಬೇಕು ನಾ ಬೇಡಿಕೊಂತಾನೆ. ಅದೇ ತುಂಬಾ ನಮಸ್ಕಾರ. ಸಂತೋಷ. ಥ್ಯಾಂಕ್ ನಮಸ್ಕಾರ ಯು ಜಿ. ಹರೇ ಶ್ರೀನಿವಾಸ, ನಮಸ್ಕಾರ ಹರೇ ನಮಸ್ಕಾರ. ಬೇರೆ ಯಾರು ಬಂದಿದ್ರು? ಹರೇ ಹರೇ ನಮ್ಗ ನಾ ಇಂದ್ರ ರಾಘವೇಂದ್ರನ್. ನಿಮ್ಮ ಪ್ರವಚನ ಒಂದು ವಿಜಯದಾಸರ ಬಗ್ಗೆ ಅದನ್ನ ಕೇಳಿ ನಾನು ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಬರವಳೆ ನಾ ಫಸ್ಟ್ ಪ್ರೈಸ್ ತೆಯ್ದೆ. ಓ ನಿಮ್ಮ ನಮಸ್ಕಾರ. ಪ್ರವಚನ ಕೇಳಿ ಅದನ್ನೇ ಮತ್ತೆ ಸರಸ್ವತಿ ಶ್ರೀಪತಿ ಅತ್ತೆ ಮುಂದಾಡಿ ಮಾತಾಡಿ ಅವ್ರು ತುಂಬಾ ಒಂದು ಪ್ರೈಸ್ ಮಾಡಿರು. ಒಂದು ನಿಮ್ಮ ಒಂದು ಇದು ಭಾಗ್ಯ ಸಿಕ್ಕಿದ್ದು ನಮಗೆ ತುಂಬಾ ಒಂದು ಸಂತೋಷ. ನಾನು ಬಂದು PhD ಮುಂಡಿಗೆ ಮಾಡ್ತಾ ಇದ್ದೀನಿ, ಓ ಸರಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನೆಕ್ಸ್ಟ್ ನಿಮ್ಮ ಸೆಷನ್ ಒಂದು ನಾವು ಮುಂಡಿಗೆ ಕೂಡ ಪಾಠಗಳು ತಕೊಂಡು ನಮಗೆ ನಾನು ಮುಡಿದ್ರೆ ಮಾಡ್ತೇನೆ ನಾನು. ನೆಕ್ಸ್ಟ್ ನಾನು ಮುಂಡಿಗೆ ಪದಗಳು ತಕೊಂಡು ಮಾಡೋಣ. ನಾನು ಇಂದ್ರ ರಾಘವೇಂದ್ರನ್, ಪೊಳ್ಳಾಚಿಲಿಂದ ಈಗ ಮಾತಾಡಿದ್ದು. ನಮಸ್ಕಾರ. ಜಿ. ನೀವು ಎಲ್ಲಿಂದ ಮಾತಾಡ್ತೀರಿ ಜಿ? ಫ್ರಮ್ ವೇರ್ ಯು ಆರ್? ನನ್ನ ಹೇಳ್ತಾರ, ನಾನು ಚೆನ್ನೈ ಮೇಡಮ್ ಹಾಕೊಂಡಿದ್ದೇನೆ. ಆಯ್ತಾಯ್ತು, ತುಂಬಾ ಸಂತೋಷ. ನೀವು ಕೊಯಂಬತ್ತೂರ್ ಬಂದಾಗ ಹೇಳ್ರಿ, ನಮ್ಮ ಅಮ್ಮನ್ನೆಲ್ಲ ಕರ್ಕೊಂಡ್ ಬರ್ತೀನಿ, ಎಲ್ಲಾರ್ನೆಲ್ಲ. ಮ್ಯೂಟ್ ಆಗ್ಬಿಟ್ರಿ ನೀವು. ಇಲ್ಲ ಇಲ್ಲ ಹೇಳ್ರಿ. ಖಂಡಿತ ಬರ್ತಾನೆ, ಕೊಯಂಬತ್ತೂರು ಬರ್ತಾ ಇರುವ ನಾ ಹೇಳ್ತಾನೆ ಫಸ್ಟ್. ಪ್ಲೀಸ್ ಬಂದಾಗ ಹೇಳ್ರಿ ಜಿ, ಆಗ್ಲಿ ಈಗ್ಲೇ ಹೇಳ್ರಿ. ಆಗ್ಲಿ. ಬೇರೆ ಯಾರು ಬಂದಿದ್ರು? ಹರೇ ಶ್ರೀನಿವಾಸ, ನಮಸ್ಕಾರ. ನಾನು ಹಾ ಕೃಷ್ಣಕುಮಾರಿ ಅಂಗತಂದು ತಿರುಚಿಲಿ ಹಾ ಇದ್ದು ನಾನು ಮಾತು. ತಿರುಚಿಯಿಂದ. ನಿಮ್ಮ ಇದೆಲ್ಲ ನಾವು ಗ್ರೂಪ್ ಇದು ಇಕ್ಕೊಂಡಿದ್ದಾನೆ, ನಿಮ್ಮ ಪ್ರವಚನ ನಾವು ಕೇಳ್ತಾ ಇರೋದು. ಓ ಈ ಸರಿ. ಕ್ಲಾಸ್ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ನಮಗೆಲ್ಲ ಏನು ಎಂತತೆ ಏನು ಗೊತ್ತಿಲ್ಲ. ಇಟ್ಟು ದಿನ ವರ್ಕು ಅದು ಇದು ಹೋಗಿ ಏನು ಇಲ್ಲ, ಸಾಧ್ಯ ಇಲ್ಲ, ಮಕ್ಕಳು ಅದು ಇದು. ಇವಾಗಲೇ ನಿಮ್ಮ ಇದಾಗಿ ಒಂದು ಇದರಲ್ಲಿ ಇದೆಲ್ಲ ಕೊಚ್ಚ ಇವಾಗ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾ ವೇದಿಕಾ. ಏನಪ್ಪ, ತುಂಬಾ ಸಂತೋಷ ಜಾಯಿನ್ ಮಾಡಿದ್ದು. ಹೌದಣ್ಣ. ಸಂತೋಷ. ವಿಜಯದಶಮಿ ದಿನ ಜಾಯಿನ್ ಮಾಡಕ್ ಆಗಲ್ಲ ನನ್ನಿಂದ. ಆಲೆ ತುಂಬಾ ಸಂತೋಷ. ಮೋಸ್ಟ್ಲಿ ತಮಾರಿ ತನ ಇರೋದು ಟೈಮ್ ಸೆಕೆಂಡ್ ಹಾಫ್ ಆಫ್ ದ ಡೇ ತನ ಎಲ್ಲರೂ ಕೇಳಿದ್ರು. ಅದು ಕೂಡ ಮೋಸ್ಟ್ಲಿ ಬಂದು ನಾವು 3 to 4 ಇಲ್ಲ 2 to 3 ಅಂತ ಮಾರಿದ್ರೆ ನೀವು ಮಧ್ಯಾಹ್ನ ನೀವು ಊಟ ಆಗಿಡುತ್ತೆ. ವೀಕೆಂಡ್ ಮಟ್ಟತನ ನಾವು ಪ್ಲಾನ್ ಮಾಡ್ತೇವೆ. ಮೋಸ್ಟ್ಲಿ ಆಲ್ಟರ್ನೇಟಿವ್ ವೀಕೆಂಡ್ ತನಮ್ಮ ನೀವು ಎಲ್ಲಾನೇ ಅನುಕೂಲವಾದ ಆದ್ರೆ ಅನಿಸ್ತಾನೆ. ನೋಡೋಣ. ಥ್ಯಾಂಕ್ ಯು. ಸಂತೋಷಪ್ಪ. ಧನ್ಯವಾದಗಳು. ಹರೇ ನಮ ಎಲ್ಲರೂ ಮಾತಾಡಿದ್ರಾ? ಸರಿ. ನಾವು ಮತ್ತು ಇನ್ನೊಂದು ಕ್ಲಾಸ್ ನೋಡೋಣ. ಇವತ್ತು ಕ್ಲಾಸ್ ಬಂದಿದ್ದು ರೆಕಾರ್ಡ್ ಆಗಿದೆ, ನಾ ಯೂಟ್ಯೂಬ್ಲಿ ಅಪ್ಲೋಡ್ ಮಾಡಿದ ಮೇಲೆ ನಮ್ಗೆ ಹೇಳ್ತಾನೆ. ಈ ಈ ಒಂದು ನಾವು ಯೂಟ್ಯೂಬ್ ಮಾಡಿದ ಮೆಟೀರಿಯಲ್ ಕೂಡ ಮತ್ತು ಇನ್ನೂ ಹೆಚ್ಚು ಪದ್ಯಗಳನ್ನ ಹಾಕಿ ನಾವು ಮತ್ತು PDF ಆಗಿ ಶೇರ್ ಮಾಡಿ
ನಮಗೆ ಕೊಡ್ತೇವೆ, ಅದನ್ನು ಯೂಸ್ ಮಾಡಿಬೋದು. ಎಲ್ಲರಿಗೆ ಅರಿವಾಯಿ ಗುರುಗಳ ಅನುಗ್ರಹ ಪರಿಪೂರ್ಣ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನಾವು ಮಾಡಿದ ಈ ಒಂದು ಪಾಠವನ್ನ, ಈ ಪ್ರವಚನವನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೇದವ್ಯಾಸ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.